हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे राम 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 हरे हरे। हरे कृष्ण 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 हरे राम 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 हरे हरे। हरे कृष्ण 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 हरे राम 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 हरे हरे। हरे कृष्ण 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 माताजी, हरे हरे राम। कृष्ण चैतन्य माताजी। हरे कृष्ण माता जी। हरे कृष्ण माताजी। हरे कृष्ण चैतन्य माताजी, ಧನ್ಯವಾದಗಳು ಮಾತಾಜಿ। हरे कृष्ण। हरे कृष्ण माता जी, हरे धन्यवाद कृष्ण, माता। ಧನ್ಯವಾದಗಳು ಮಾತಾಜಿ। हरे कृष्ण। हरे कृष्ण माता जी। हरे कृष्ण। ಶ್ರೀ ಕೃಷ್ಣಾರ್ಪಣಮಸ್ತು। ಹರೇ ಕೃಷ್ಣ। ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ। ಸೊ ಈಗ ನಾನು ಗೌರ ಆರತಿಯನ್ನ ಹೇಳ್ತಾ ಇದೀವಿ। ಸೊ ಇದನ್ನ ಎಲ್ಲ ಇಸ್ಕಾನ್ ದೇವಸ್ಥಾನದಲ್ಲಿ 6 ಗಂಟೆಗೆ ಗೌರ ಆರತಿ ಅಂತ ಹೇಳ್ಬಿಟ್ಟು ಆ ಚೈತನ್ಯ ಮಹಾಪ್ರಭುಗಳಿಗೆ ಈ ಆರತಿಯನ್ನ ಮಾಡ್ತಾರೆ। ಹರೇ ಕೃಷ್ಣ। ಸೊ ಇದನ್ನ ಭಕ್ತಿವೇದಾಂತ ಠಾಕೂರ್ ಅವರು ಬರ್ದಿರೋದು। कि बजयो जयो गौरा चांदे, आरती को शोभा जानावी तटवने, जगमान लोभा गौरांगेरारती को शोभा, जग जान माना लोभा गौरांगेरारती को शोभा, जग जाना माना लोभा की बधा की ने नीताय चान बमे गधाधारा निकटे अद्वैत श्री वसचत्रधारा की बबोसी याचे गौरा चान रत्ना सिंहासानी, आरती कोरे ना ब्रह्मा आदिदेव गाने, कि बनारा हरि आदि कोरी चमारा डुलाय, संजया मुकुंद बासु गोस्वादि गाया, कि बशंखा बाजे घंटा बाजे बाजे करताल, माधुरा मृदंगा बाजे परमंगसाला, शंखा बाजे घंटा बाजे मधुर मधुर माधुर बाजे, शंखा बाजे घंटा बाजे मधुर मधुर माधुर बाजे, कि बबाहु कोटि चंद्राजीनी वदना उज्ज्वल, काला देशे बानामाला कोरे झलमाला, कि बशिवा शुकाना राधा प्रेमी गदाधार, बाकाती विनोदा देखे गौरारा संपादा, गौरांगेरारति को शोभा जग जान माना लोभा, गौरांगेरारति को शोभा जग जान माना लोभा, कि बजयो जयो गौरा चांदे, आरती को शोभा जाना बीता टावनी, जगमान लोभा। हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम राम
राम हरे हरे हरे, हरे हरे कृष्णा श्री कृष्णा कृष्ण 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 हरे कृष्ण हरे हरे, हरे 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 रामा हरे राम 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 हरे 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 जय गौरनिताय जय गौरनिताय, गौरनिताय जय जय गौरनिताय, गौरनिताय हरि हरि बोल बोल हरि हरि बोल बोल हरि बोल, हरि निताय बोल गौरा बोल हरि बोल, बोल निताय गौरा हरि हरि बोल बोल हरि बोल बोल हरि बोल, निताय बोल गौरा जय हरि बोल, हरि बोल निताय गौरा हरि बोल हरि बोल बोल हरि बोल, निताय बोल गौरा नित्य हरि हरि बोल प्रेमानंदे हरि हरि बोल। श्रील प्रभुपाद की जय, गौरनिताय की जय, ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿಗಳೇ ಪ್ರಭುಜಿಗಳೇ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ कृष्ण पृष्ठाय भूतले श्रीमते भक्ति वेदांत स्वामिन् इति नामिने. नामस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्त वृंदा. हरे कृष्णा कृष्ण कृष्णा हरे हरे, हरे रामा राम रामा हरे हरे, हरे कृष्णा कृष्ण कृष्णा हरे हरे, हरे रामा राम रामा हरे हरे, हरे कृष्णा कृष्ण कृष्णा हरे हरे, हरे रामा राम रामा हरे हरे. ಹರೇ ಕೃಷ್ಣ. ಮಾತಾಜಿಗಳೇ ಪ್ರಭುಜಿಗಳೇ ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ಹತ್ರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಭಗವದ್ಗೀತೆ ಜ್ಞಾನವನ್ನ ನಿಮ್ಗೆ ಅರ್ಥ ಆಗುತ್ತೀರಿ ತಲುಪಿಸುವಂತ ಶಕ್ತಿ ನಮ್ಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ ಪ್ರಭುಜಿಗಳೇ
ನೆನ್ನೆಯ ಅಧ್ಯಾಯ 8ನೇ ಅಧ್ಯಾಯ ಆಗಿತ್ತು. ಅದರಲ್ಲಿ ಅದು ಭಗವತ್ ಪ್ರಾಪ್ತಿ ಅಂತ ಹೇಳ್ಬಿಟ್ಟು ಆ ಅಧ್ಯಾಯದ ಹೆಸರಾಗಿತ್ತು. ಅದರಲ್ಲಿ 28 ಶ್ಲೋಕಗಳಿತ್ತು. ಆ ಅಧ್ಯಾಯ ಅರ್ಜುನನ 8 ಪ್ರಶ್ನೆಗಳಿಂದ ಶುರುವಾಯಿತು. ಕೃಷ್ಣ ಆ 8 ಪ್ರಶ್ನೆಗಳಿಗೆ ಉತ್ತರವನ್ನ 2 ಶ್ಲೋಕದಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಕೊನೆಯ ಪ್ರಶ್ನೆಗೆ ಅವರು ಇಡೀ ಅಧ್ಯಾಯದಲ್ಲಿ ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಸಾವಿನ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸಿಕೊಳ್ಳುವುದು ಹೇಗೆ ಅನ್ನೋ ಒಂದು ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸುವುದು, ಶುದ್ಧ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸುವುದು. ಅಂದ್ರೆ ನಾವು ಭಗವಂತನನ್ನ ನಾವು ತಲುಪಬೇಕಂತಂದ್ರೆ 2 ಮಾರ್ಗಗಳು. ಒಂದು ಯೋಗ ಮಿಶ್ರಿತ ಭಕ್ತಿ, ಇನ್ನ ಒಂದು ಶುದ್ಧ ಭಕ್ತಿ. ಸೊ ಯೋಗ ಮಿಶ್ರಿತ ಭಕ್ತಿ ಆದ್ರೆ ನಾವು ಅಲ್ಲಿ ಸಾಯುವ ಸಮಯದಲ್ಲಿ ನಾವು ಆ ಗಳಿಗೆ ಎಲ್ಲವನ್ನ ನೋಡ್ಬೇಕು. ಉತ್ತರಾಯಣ ಪುಣ್ಯ ಕಲನೋ ಅಥವಾ ಶುಕ್ಲ ಪಕ್ಷ ಕೃಷ್ಣ ಪಕ್ಷನ ಅಥವಾ ಹಗಲ ರಾತ್ರಿ ಅಂತ ಹೇಳ್ಬಿಟ್ಟು ನಾವ್ ಇದನ್ನೆಲ್ಲ ನೋಡ್ಬೇಕಾಗತ್ತೆ. ಆದ್ರೆ ಶುದ್ಧ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅಂದ್ರೆ ಶುದ್ಧ ಭಕ್ತರಿಗೆ ಅದ್ಯಾವುದನ್ನು ನೋಡೋದು ಬೇಕಾಗಿಲ್ಲ. ಅದನ್ನ ನಾವು ನೆನ್ನೆ ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊಂಡ್ವಿ. ಭೌತಿಕ ಪ್ರಪಂಚಕ್ಕೂ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಇರುವ ವ್ಯತ್ಯಾಸವನ್ನ ಕೃಷ್ಣ ನಮ್ಗೆ ತಿಳಿಸಿಕೊಟ್ರು. ನಾವು ಶುದ್ಧ ಭಕ್ತಿಯಿಂದ ಮಾತ್ರನೇ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನೆನ್ನೆ ಅಧ್ಯಾಯದಲ್ಲಿ ತಿಳಿಸಿಕೊಟ್ರು. ಸೊ ಇವತ್ತಿನ ಅಧ್ಯಾಯ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಆ ಹೆಸರೇ ಹೇಳೋ ತರನೇ ಇದು ರಾಜವಿದ್ಯಾ. ನಾನು ಎಷ್ಟೊಂದು ವಿದ್ಯೆಗಳನ್ನ ಕಲ್ತ್ಕೊಂಡಿದೀನಿ, ನಾನು ಎಷ್ಟೊಂದು ಡಿಗ್ರಿ ಮೇಲೆ ಡಿಗ್ರಿಗಳನ್ನ ಮಾಡಿದೀನಿ ಅಂದ್ರೂ ಸಹ ಈ ವಿದ್ಯೆ ನಾವೇನ್ ಭಗವದ್ಗೀತೆ ವಿದ್ಯೆನ ಕಲ್ತ್ಕೊತಾ ಇದ್ವೋ ಇದು ರಾಜವಿದ್ಯೆ. ಎಲ್ಲ ವಿದ್ಯೆಗಳಲ್ಲಿ ಇದು ರಾಜ. ಮತ್ತೆ ರಾಜಗುಹ್ಯ ಅಂದ್ರೆ ತುಂಬಾ ಗೋಪ್ಯವಾದದ್ದು. ನಮ್ಮನೇಲಿ ಎಲ್ಲಾ ಭಗವದ್ಗೀತೆ ಪುಸ್ತಕ ಎಲ್ಲರ ಮನೇಲೂ ಇತ್ತು ಅಲ್ವಾ. ನಮ್ಮ ಹತ್ರ ಆ ಪುಸ್ತಕ ಇದ್ರೂ ಸಹ ಕೆಲವರು ಓದಿದ್ದಾರೆ. ಆದ್ರೂ ಸಹ ಅವರಿಗೆ ಈ ರಹಸ್ಯ ನಾವ್ ಇವಾಗ ಏನ್ ತಿಳ್ಕೊಂಡ್ವಿ ಇಷ್ಟು ದಿನಗಳ ಕಾಲ ಆ ರಹಸ್ಯ ನಮ್ಗೆ ಖಂಡಿತ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಇಂತಹ ರಹಸ್ಯವನ್ನ, ಇಂತಹ ಉತ್ತಮೋತ್ತಮವಾದ ಜ್ಞಾನವನ್ನ ತಿಳ್ಕೊಂಡು ನಾವ್ ಹೇಗೆ ಭಗವಂತನ ಸಂಪರ್ಕಕ್ಕೆ ಬರೋದು, ನಮ್ಮ ಆತ್ಮ, ಅದನ್ನ ನಮ್ಗೆ ಕೃಷ್ಣ ಇವತ್ತಿನ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ 34 ಶ್ಲೋಕಗಳಿದೆ. ಇದನ್ನ ಪರಮ ಗುಹ್ಯ ಜ್ಞಾನ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಈ ಅಧ್ಯಾಯಕ್ಕೆ ಹೇಳ್ತಾರೆ. ಸೊ ನಾವು ಈ ಜ್ಞಾನವನ್ನ ಪಡ್ಕೊಂಡ್ರೆ ನಾವು ಭಗವಂತನ ಅನನ್ಯ ಭಕ್ತಿಯನ್ನ ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ ಈ ಅಧ್ಯಾಯದಲ್ಲಿ. ಈ 34 ಶ್ಲೋಕಗಳನ್ನ ಹೇಗೆ ವಿಂಗಡಿಸ್ತಾರೆ ಅಂತಂದ್ರೆ, ಕೃಷ್ಣ ತಾನು ಬಹಿರಂಗ ಪಡಿಸಲಿರುವ ಜ್ಞಾನವನ್ನ ವೈಭವೀಕರಿಸುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜ್ಞಾನವನ್ನ ವೈಭವೀಕರಿಸ್ತಾರೆ ಕೃಷ್ಣ. ಅದಾದ್ಮೇಲೆ ಕೃಷ್ಣನ ಐಶ್ವರ್ಯಗಳನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಅಂದ್ರೆ ಐಶ್ವರ್ಯ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊತಾ ಇದೀವಿ. ಈ ಜಗತ್ತಿನೊಂದಿಗೆ ಕೃಷ್ಣನ ಸಂಬಂಧ ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಕೃಷ್ಣ. ಈ ಅಧ್ಯಾಯದಲ್ಲಿ ಕೃಷ್ಣ ಎಲ್ಲವೂ ನಾನೇ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಅದಾದ್ಮೇಲೆ ವಿವಿಧ ರೀತಿಯ ಆರಾಧನೆಗಳ ಬಗ್ಗೆ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಕೃಷ್ಣ ಭಕ್ತಿಯ ಮಹಿಮೆಯನ್ನ, ನಾವು ಕೃಷ್ಣನಿಗೆ ಭಕ್ತಿಯನ್ನ ಏಕೆ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೃಷ್ಣನ ಶ್ಲೋಕದಿಂದನೇ ಶುರುವಾಗ್ತಾ ಇದೆ. ಕೃಷ್ಣ ಹೇಳೋ ಶ್ಲೋಕದಿಂದ ಶುರುವಾಗ್ತಾ ಇದೆ. ಶ್ರೀ ಭಗವಾನುವಾಚ ಇದಂ ತೇತು ಗುಹ್ಯತಮಂ ಪ್ರವಕ್ಷ್ಯಾಂ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನ, ಸಾಕ್ಷಾತ್ಕಾರವನ್ನ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನನಿಗೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇಲ್ಲ. ಅದಕ್ಕೋಸ್ಕರನೇ ಅವರು ಇನ್ನ ಹೆಚ್ಚು ಹೆಚ್ಚು ತಿಳಿಸ್ತಾ ಹೋಗ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಗೇನಾದ್ರೂ ಯಾರ ಬಗ್ಗೆನಾದ್ರೂ ಅಸೂಯೆ ಇದ್ರೆ, ಯಾರಾದ್ರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ, ಅದು ಹೊಗಳ್ತಾ ಇದ್ರೆ ನಮ್ಗೆ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಪ್ಪ ಇವ್ರು ನಿಲ್ಲಿಸ್ತಾರೆ ಅಂತ ಅನ್ನಿಸ್ತಾ ಇರ್ತಾರೆ ಅಂದ್ರೆ ನಾವು ಆ ಜಾಗವನ್ನ ಬಿಟ್ಟು ಎದ್ದೋಗ್ಬಿಡೋಣ ಅಂತ ಅನ್ಸುತ್ತೆ ಅಲ್ವಾ. ಇವಾಗ ಅದೇ ಆಗ್ತಾ ಇರೋದು. ನಾವ್ ಇವಾಗ ಇಷ್ಟು ದಿನಗಳ ಕಾಲ ಕೃಷ್ಣನನ್ನೇ ನಾವು ಇಲ್ಲಿ ಸ್ತುತಿ ಮಾಡ್ತಾ ಬಂದಿದೀವಿ. ಎಷ್ಟೊಂದ್ ಜನಗಳಿಗೆ ಈ ಕೃಷ್ಣನ ಸ್ತುತಿಯನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಅವರು ಕ್ಲಾಸ್ ಅನ್ನ ಬಿಟ್ಬಿಟ್ಟು ಹೊರಟೋಗ್ತಾರೆ, ಅವರು ಜಾಯಿನೇ ಆಗೋದಿಲ್ಲ ಅವರು. ಇಲ್ಲಿ ಕೃಷ್ಣ ಇನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವೇನ್ ತಿಳ್ಕೊಂಡ್ವಿ ಇವತ್ತಿನ ಅಧ್ಯಾಯದಲ್ಲಿ, ಕೃಷ್ಣ ಅವರ ಐಶ್ವರ್ಯ ಜ್ಞಾನವನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಈ ಜಗತ್ತಿನೊಡನೆ ಅವರ ಸಂಬಂಧವನ್ನ ಅವರು ನಮ್ಗೆ ತಿಳಿಸಿಕೊಡ್ತಾರೆ. ಇದನ್ನೆಲ್ಲ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಅಂತಹ ಜ್ಞಾನವನ್ನ ಕೃಷ್ಣ ಅರ್ಜುನನಿಗೆ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅರ್ಜುನನಿಗೆ ಕೃಷ್ಣನ ಮೇಲೆ ಅಸೂಯೆ ಇಲ್ಲ. ಅದಕ್ಕೋಸ್ಕರನೇ ನೋಡಿ ಇಲ್ಲಿ ಗುಹ್ಯತಮ ಅಂತ ಹೇಳ್ತಿದ್ದಾರೆ. ಗುಹ್ಯತರ ಗುಹ್ಯತಮ ನಾವು ನೋಡಿದೀವಲ್ಲ, ಅದು ಸೂಪರ್ಲೇಟಿವ್ ಡಿಗ್ರಿ ಅಲ್ವಾ. ಇನ್ನ ಹೆಚ್ಚು ಸೀಕ್ರೆಟ್ ನಾವಿವಾಗ ಸ್ವಲ್ಪ ಸೀಕ್ರೆಟ್ ನ ನಮ್ಗೆ ತುಂಬಾ ಹತ್ರದಲ್ಲಿರೋರ್ಗೆ ಹೇಳ್ತೀವಿ, ಇನ್ನ ಹೆಚ್ಚಿನ ಸೀಕ್ರೆಟ್ ಇನ್ನ ಹತ್ರದಲ್ಲಿರೋರ್ಗೆ ಹೇಳ್ತೀವಿ. ತುಂಬಾ ಸೀಕ್ರೆಟ್ ಅಂದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಪಿನ್ ಕೋಡ್, ಅವೆಲ್ಲನೂ ಸಹ ನನಗೆ ತುಂಬಾ ಪ್ರೀತಿ ಪಾತ್ರರಾದವ್ರಿಗೆ ಮಾತ್ರ ನಾವು ಹೇಳೋದು ಅಲ್ವಾ. ಅದೇ ತರ ಇಲ್ಲಿ ಕೃಷ್ಣ ಅರ್ಜುನಿಗೆ ಗುಹ್ಯತಮ ಅಂದ್ರೆ ತುಂಬಾ ರಹಸ್ಯವಾದ ಜ್ಞಾನವನ್ನ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಕೃಷ್ಣನ ಬಗ್ಗೆ ಯಾವುದೇ ಒಂದು ಅಸೂಯೆ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ಇಂತಹ ಜ್ಞಾನವನ್ನ ತಿಳ್ಕೊಂಡ್ರೆ ಏನ್ ಸಿಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ
ಅವ್ರು ಯಾವತ್ತೂ ಸುಮ್ನೆ ತಿಳ್ಕೊ ಅಂತ ಹೇಳೋದಿಲ್ಲ. ಇದನ್ನ ತಿಳ್ಕೊಂಡ್ರೆ ಏನ್ ಸಿಗುತ್ತೆ ಅಲ್ವಾ? ನಮ್ಮ ಮನಸ್ಸಲ್ಲೂ ಅದೇ ಫಸ್ಟ್ ಬರೋದಲ್ವಾ? ಓ, ಈ ರಹಸ್ಯ ತಿಳ್ಕೊಂಡು ನಮ್ಗೇನ್ ಉಪಯೋಗ, ನಮ್ಗೆ ಅಂತಾನೆ ನಾವ್ ಯಾವಾಗ್ಲೂ ಯೋಚನೆ ಮಾಡ್ತೀವಿ. ಇಲ್ಲಿ ಅದನ್ನೇ ಕೃಷ್ಣ ಹೇಳ್ತಾ ಇದ್ರೆ, ಈ ರಹಸ್ಯವನ್ನ ತಿಳ್ಕೊಂಡ್ರೆ ನೀನು ಈ ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ನಮ್ಮ ಐಹಿಕ ಬದುಕಿನ ಸಂಕಟಗಳೇನು? ಜನ್ಮ ಮೃತ್ಯು ಜರಾ ವ್ಯಾಧಿ ಅಲ್ವಾ? ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಈ ಜನ್ಮ ಮೃತ್ಯು ಜರಾ ವ್ಯಾಧಿನೇ ನಮ್ಮ ತಾಪತ್ರಯಗಳು ಅಂತ ಹೇಳ್ಬಿಟ್ಟು. ನಮ್ಮ ಏನು ಶಾಶ್ವತ ತಾಪತ್ರಯಗಳು ಅಂತ ನಮ್ಗೆ ಗೊತ್ತೇ ಇಲ್ಲ. ನಾವೇನ್ ಅನ್ಕೋತೀವಿ, ಕೋಳಿ ಜಗಳ ಮಾಡ್ತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ, ಅವ್ರ ಜೊತೆ ಇವ್ರ ಜೊತೆ ಏನ್ ಮನಸ್ತಾಪ ಬರುತ್ತೋ, ಅಥವಾ ಇನ್ನೇನೋ ಹಣ ಇಲ್ವಾ, ಅಥವಾ ಅದನ್ನೇ ನಾವು ದೊಡ್ಡದೊಂದು ನಮ್ಮ ತಾಪತ್ರಯ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ? ನನ್ನ ಭಗವಂತ ಯಾಕೆ ಹಿಂಗ್ ಹುಟ್ಟಿಸಿದ, ನನ್ನನ್ನು ರೂಪವಂತನಾಗಿ ಹುಟ್ಟಿಸ್ಬೋದಾಗಿತ್ತು, ಗುಣವಂತನಾಗಿ ಅಥವಾ ಐಶ್ವರ್ಯವಂತನಾಗಿ ಅಧಿಕಾರ ಇರೋ ತರ ಹುಟ್ಟಿಸ್ಬೋದಾಗಿತ್ತು ಅಂತ ನಾವು ಬರೀ ಇದನ್ನೇ ಯೋಚನೆ ಮಾಡ್ತಿರ್ತೀವಿ. ಇದೇ ನಮ್ಮ ತಾಪತ್ರಯಗಳು ಅಂತ ನಾವ್ ಅನ್ಕೋತೀವಿ ಅಲ್ವಾ? ಇಲ್ಲ, ನಮ್ಮ ನಿಜವಾದ ತಾಪತ್ರಯಗಳು ಏನಂತಾನೆ ನಮ್ಗೆ ಗೊತ್ತಿಲ್ಲ. ನಮ್ಮ ನಿಜವಾದ ತಾಪತ್ರಯಗಳು, ಶಾಶ್ವತ ತಾಪತ್ರಯಗಳು ಜನ್ಮ ಮೃತ್ಯು ಜರಾ ವ್ಯಾಧಿ. ಈ ನಮ್ಮ ಸೈನ್ಸ್ ಅನ್ನೋದು ಎಷ್ಟೇ ಮುಂದುವರೆದ್ರು ಸಹ ಈ 4ಕ್ಕೆ ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜನ್ಮ ನೋಡಿ, ನಮ್ಗೆ ಗೊತ್ತೇ ಇಲ್ಲ. ನಮ್ಗೆ ಭಾಗವತಮಲ್ಲಿ ಕೃಷ್ಣ ತಿಳಿಸಿಕೊಡ್ತಾರೆ, ಜನ್ಮವೂ ಸಹ ತಾಪತ್ರಯ. ಮತ್ತೆ ಅಲ್ಲಿ ಮಗು ಆ ಅಮ್ಮನ ಗರ್ಭದಲ್ಲಿ ಆ 9 ತಿಂಗಳ ಕಾಲ ಅದು ಏನು ಸಂಕಟವನ್ನ ಅನುಭವಿಸುತ್ತೆ ಅನ್ನೋದನ್ನ ಅಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ ಭಗವದ್ಗೀತೆಯಲ್ಲಿ. ಆ ಮಗು ಅಂತಹ ಒಂದು ಚಿಕ್ಕ ಜಾಗದಲ್ಲಿ ಕೈಗಳನ್ನ ಮಡಚ್ಕೊಂಡು ಆ ಕತ್ತಲಿನ ಜಾಗದಲ್ಲಿ ಅದು ಸಮಯವನ್ನ ಕಳಿಬೇಕಾಗತ್ತೆ. ಆ ಸಮಯದಲ್ಲಿ ಅದಕ್ಕೆ ಭಗವಂತ ಹಲವಾರು ಜನ್ಮದ್ದು ಹತ್ತತ್ರ 100 ಜನ್ಮದ ಜ್ಞಾಪಕವನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಆ ಜ್ಞಾಪಕವನ್ನ ಆ ಮಗು ಪಡೆಯುತ್ತಂತೆ. ಅವಾಗ ಅದಕ್ಕೆ ಅರ್ಥ ಆಗುತ್ತಂತೆ, ಅಯ್ಯೋ, ನಾನು ಎಂತಹ ತಪ್ಪನ್ನ ಮಾಡಿದೀನಿ, ನನಗೆ ಹಲವು ಬಾರಿ ಭಗವಂತ ನನಗೆ ಮನುಷ್ಯ ಜನ್ಮ ಕೊಟ್ರು ಅದನ್ನ ನಾನು ಉಪಯೋಗಿಸಿಲ್ಲ. ಭಗವಂತ, ನಾನು ಈ ಸತಿ ನಾನು ಅಮ್ಮನ ಗರ್ಭದಿಂದ ಹೊರಗಡೆ ಬಂದ ತಕ್ಷಣನೇ ನಾನು ನಿನ್ನ ಭಕ್ತಿಯನ್ನ ಮಾಡ್ತೀನಿ, ಭಕ್ತಿಯನ್ನ ಮಾಡಿ ನಾನು ಈ ಜನ್ಮದಲ್ಲಿ ವಾಪಸ್ಸು ನಿನ್ನ ಲೋಕಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅದು ಪ್ರಾರ್ಥನೆನ ಮಾಡುತ್ತಂತೆ ಗರ್ಭದಲ್ಲಿ. ಆದ್ರೆ ಒನ್ಸ್ ಅದು ಹೊರಗಡೆ ಬಂದ ತಕ್ಷಣ, ಈ ಭೌತಿಕ ಪ್ರಪಂಚಕ್ಕೆ ಅದು ಕಾಲನ್ನ ಇಟ್ಟಿದ ತಕ್ಷಣ ಅದು ಮಾಯೆಗೆ ಒಳಗಾಗ್ಬಿಡುತ್ತೆ. ಮತ್ತೆ ಅದು ಯಥಾ ಪ್ರಕಾರ ಅದು ತನ್ನ ಭೌತಿಕ ಸುಖದ ಕಡೆಗೆ ಅದು ತನ್ನನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಆ ಮಗುಗೆ ಆ ಜಾಗದಲ್ಲಿ, ಆ ಅಮ್ಮನ ಗರ್ಭದಲ್ಲಿ ಅದಕ್ಕೆ ವಾಸ ಮಾಡ್ಲಿಕ್ಕೆ ತುಂಬಾನೇ ಕಷ್ಟವನ್ನ ಪಡುತ್ತೆ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೋತೀವಿ. ನಾವೇನ್ ಅನ್ಕೊಂಡ್ವಿ, ಬರೀ ಅಮ್ಮ ಮಾತ್ರನೇ ಕಷ್ಟ ಪಡ್ತಾರೆ, ಅಮ್ಮನಿಗೆ 2ನೇ ಹುಟ್ಟು ಈ ಮಗುವಿಗೆ ಜನ್ಮವನ್ನು ಕೊಡುದು ಅಂತ ನಾವ್ ಅನ್ಕೊಂಡಿದೀವಲ್ಲ. ಅದು ಮಗುಗೂ ಸಹ ಆ ಹುಟ್ಟು ಅನ್ನೋದು ಕಷ್ಟಕರ ಅಲ್ವಾ? ಇವಾಗ ಹುಟ್ಟಿದ ತಕ್ಷಣ ಏನಾಗುತ್ತೆ, ಅದು ಜೀವನವನ್ನ ಮಾಡ್ಬೇಕು. ಅದಾದ್ಮೇಲೆ ಮತ್ತೆ ಸಾವು ಅಂತ ಇರುತ್ತೆ. ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೋತೀವಿ ನಾವು. ಸೊ ಅದಕ್ಕೆ ಸಾವನ್ನೋದು ಎಲ್ಲರಿಗೂ ಗೊತ್ತಿದೆ, ಅದು ತುಂಬಾ ದುಃಖಕರವಾದದ್ದು ಅಂತ. ಅದೇ ನಮ್ಗೆ ಕಾಯಿಲೆ ಬರೋದು ಅನ್ನೋದು ನಮ್ಗೆ ಇಷ್ಟನೇ ಇಲ್ಲ ಅಲ್ವಾ? ಸೊ ಯಾರಿಗೂ ಕಾಯಿಲೆ ಬೀಳೋದು ಅನ್ನೋದು ಇಷ್ಟ ಇಲ್ಲ. ಮತ್ತೆ ವಯಸ್ಸಾಗೋದು, ವೃದ್ಧಾಪ್ಯ ಅನ್ನೋದು ಇಷ್ಟ ಇಲ್ಲ ಅಲ್ವಾ? ನೋಡಿ, ನಮ್ಮ ಸೈನ್ಸ್ ಎಷ್ಟೇ ಮುಂದುವರೆದಿದ್ರು ಈ 4ಕ್ಕೆ ಅದು ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಭೌತಿಕ ತಾಪತ್ರಯಗಳೇನಿದೆ, ಈ 4 ತಾಪತ್ರಯಗಳಿಗೆ ಶಾಶ್ವತ ಪರಿಹಾರ ಅಂದ್ರೆ ಆಧ್ಯಾತ್ಮಿಕ ಮಾರ್ಗದಿಂದ ಮಾತ್ರನೇ ಇರೋದು. ನಾವ್ ನಿನ್ನೆ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ ಅಲ್ವಾ? ಸಾವಿನ ಸಮಯದಲ್ಲಿ ನಾವು ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿದ್ರೆ ಅಷ್ಟೇನೆ ನಾವು ಈ 4 ತಾಪತ್ರಯದಿಂದ ನಾವು ಪಾರಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಇದನ್ನ ತಿಳ್ಕೊಂಡು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗ್ತೀಯ ನೀನು ಅರ್ಜುನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಚಿಕ್ಕದೊಂದು ಪ್ರಸಂಗವನ್ನ ಹೇಳ್ತಾ ಇದ್ರೆ, ಇದು ಚೈತನ್ಯ ಮಹಾಪ್ರಭುಗಳು ಅವರು ಈ ಹರೇ ಕೃಷ್ಣ ನಾಮದ ಮಹತ್ವವನ್ನ ಅವರು ಪ್ರತಿಯೊಬ್ಬ ಭಾರತೀಯನಿಗೂ ತಿಳಿಸ್ಕೊಡ್ಲಿಕ್ಕೆ ಅವರು ಭಾರತದ ಉದ್ದಗ್ಲಕ್ಕೂ ಸಂಚಾರ ಮಾಡಿದಾಗ ಅವರು ಈ ಸೌತ್ ಕಡೆ ಶ್ರೀರಂಗಂಗೆ ಬರ್ತಾರೆ. ಅವರು ಶ್ರೀರಂಗಂಗೆ ಬಂದಾಗ ಅಲ್ಲಿ ಶ್ರೀರಂಗಂ ದೇವಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣನನ್ನ ಅವರು ಭೇಟಿ ಆಗ್ತಾರೆ. ಆ ಬ್ರಾಹ್ಮಣ ಅವನು ಭಗವದ್ಗೀತೆ ಪುಸ್ತಕವನ್ನ ಇಟ್ಕೊಂಡು ಯಾವಾಗ್ಲೂ ದುಃಖ ಪಡ್ತಾ ಇರ್ತಾನೆ. ಅವಾಗ ಒಂದು ದಿವಸ ಚೈತನ್ಯ ಮಹಾಪ್ರಭುಗಳು ಅವ್ರನ್ನ ಮಾತಾಡಿಸಿದಾಗ, ಯಾಕೆ ನೀನು ಇಷ್ಟು ದುಃಖ ಪಡ್ತಾ ಇದೀಯಾ ಅಂತಂದ್ರೆ, ನನಗೆ ನನ್ನ ಗುರುಗಳು ಆಜ್ಞೆಯನ್ನ ಕೊಟ್ಟಿದ್ದಾರೆ, ನೀನು ಭಗವದ್ಗೀತೆಯ ಶ್ಲೋಕಗಳನ್ನ ಓದ್ಬೇಕು ಅಂತ. ಆದ್ರೆ ನಾನು ಅನಕ್ಷರಸ್ಥ, ನನಗೆ ಓದ್ಲಿಕ್ಕೇನೆ ಬರೋದಿಲ್ಲ. ಎಲ್ಲರೂ ನನ್ನನ್ನು ನೋಡಿ ನಗ್ತಾರೆ, ನಾನು ಈ ಶ್ಲೋಕಗಳನ್ನ ಓದೋದನ್ನ ನೋಡಿ ನಗ್ತಾರೆ. ಆದ್ರೆ ನನಗೆ ಜ್ಞಾನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸರಿ, ಆದ್ರೆ ನಿನಗೆ ಅದ್ ಗೊತ್ತಿದೆಯಲ್ವಾ, ಆದ್ರೂ ಸಹ ನೀನ್ ಯಾಕೆ ಪುಸ್ತಕ ಇಟ್ಕೊಂಡು ಯಾವಾಗ್ಲೂ ಅಳ್ತಿರ್ತೀಯ ಅಂತಂದ್ರೆ ಅವ್ರು ಹೇಳ್ತಾರಂತೆ, ನನ್ಗೆ ಈ ಪುಸ್ತಕದ ಮುಖಪುಟ ಇದೆಯಲ್ಲ, ಈ ಮುಖಪುಟದಲ್ಲಿ ಕೃಷ್ಣ ಅವರು ದೇವೋತ್ತಮ ಪರಮಪುರುಷ, ಈ ಸಕಲ ಲೋಕಗಳ ಒಡೆಯ, ಸೃಷ್ಟಿಕರ್ತ, ಅವರು ಎಲ್ಲವೂ ಅವನಿಗೇನೆ ಸೇರ್ಬೇಕಾಗಿರೋದು. ಇಂತಹ ಸರ್ವೋಚ್ಚ ಸ್ಥಾನದಲ್ಲಿರುವಂತಹ ಕೃಷ್ಣ ಅವರು ಅರ್ಜುನನಿಗೆ ಅವರು ಸಾರಥ್ಯವನ್ನ ವಹಿಸಿದ್ದಾರೆ. ಇದನ್ನ ನೋಡಿದ್ರೆ ಆ ಕೃಷ್ಣ ಎಷ್ಟು ಕರುಣಾಮಯಿ, ಎಷ್ಟು ಭಕ್ತವತ್ಸಲ ಅಂತ ಹೇಳ್ಬಿಟ್ಟು ನನ್ಗೆ ಯಾವಾಗ್ಲೂ ಆ ಕೃಷ್ಣನನ್ನ ನೋಡಿದಾಗ ನನಗೆ ತುಂಬಾ ದುಃಖ ಬರುತ್ತೆ. ದುಃಖ ಅಂತಂದ್ರೆ ಅದು ಆನಂದ ಬಾಷ್ಪ ತರ, ಎಂತಹ ಭಗವಂತ ಇವರು, ಎಂತಹ ಕರುಣಾಮಯಿ ಅಂತ ಹೇಳ್ಬಿಟ್ಟು ನನಗೆ ಆ ಆನಂದ ಬಾಷ್ಪ ಬರುತ್ತೆ. ಅದಕ್ಕೇನೆ ನಾನು ಯಾವಾಗ್ಲೂ ಕಣ್ಣಲ್ಲಿ ನೀರ್ ಹಾಕ್ತಿರ್ತೀನಿ ಅಂದಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರಂತೆ, ನೀನು ಅಜ್ಞಾನಿ ಅನ್ಕೋತಾ ಇದೆಯಲ್ಲ, ಜ್ಞಾನ ಇಲ್ಲ ಅಂತ ಅನ್ಕೋತಾ ಇದೆಯಲ್ಲ, ಆದ್ರೆ ನೀನು ನಿಜವಾದ ಜ್ಞಾನವನ್ನ ಪಡೆದಿದ್ಯಾ,
ಯಾರು ಈ ಭಗವದ್ಗೀತೆನ ಅರ್ಥ ಮಾಡ್ಕೊಂಡು ಏನನ್ನ ಕಲ್ತ್ಕೋತಾರೋ ಕೊನೆಗೆ ಅದನ್ನ ನೀನು ಆಲ್ರೆಡಿ ನೀನ್ ತಿಳ್ಕೊಂಡ್ಬಿಟ್ಟಿದ್ಯಾ. ಏನನ್ನ ತಿಳ್ಕೊಬೇಕು ಅದನ್ನ ನೀನ್ ತಿಳ್ಕೊಂಡ್ರಿಂದ ನೀನು ನಿಜವಾದ ಜ್ಞಾನಿ, ನೀನು ಅನಕ್ಷರಸ್ಥ ಅಂತ ನೀನ್ ಅನ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ನೋಡಿ, ಅದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಎಷ್ಟೊಂದ್ ಜನಕ್ಕೆ ಭಗವದ್ಗೀತೆಯನ್ನ ಹಲವಾರು ಬಾರಿ ಓದಿದ್ರು ಸಹ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಅವರು ಅರ್ಥನೇ ಮಾಡ್ಕೊಳೋದಿಲ್ಲ ಅಲ್ವಾ. ಅವರು ಯಾವ್ದೋ ಅಂದ್ರೆ ಈ ಯುದ್ಧದಲ್ಲಿ ಇರೋ ಒಬ್ಬ ರಾಜ, ಯುದ್ಧ ಮಾಡ್ತಾ ಇರೋದ್ರಲ್ಲಿ ಒಬ್ಬ ರಾಜ ಅವನೊಂದ್ ಸ್ವಲ್ಪ ಸ್ಪೆಷಲ್ ಇರ್ಬೋದು, ಒಬ್ಬ ಮಾಯಾವಿ ಇರ್ಬೋದು, ಅಥವಾ ಬಶೂರ ವೀರ ರೂಪವಂತ ಆತರ ಇರ್ಬಹುದು ಅಂತ ಅಷ್ಟೇ ಅನ್ಕೋತಾರೆ ಹೊರ್ತು, ಈ ಭಗವದ್ಗೀತೆನ ಅವ್ರು ಹೇಳಿದ್ದಾರೆ ಅಂತ ಅಷ್ಟೇ ಅನ್ಕೋತಾರೆ ಹೊರ್ತು ಅವರೇ ಸೃಷ್ಟಿಕರ್ತ, ಎಲ್ಲರ ದೇವಾದಿ ದೇವ, ಸಕಲ ಕಾರಣಗಳಿಗೆ ಅವ್ನ್ ಕಾರಣ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳೋದಿಲ್ಲ. ನೋಡಿ, ಇಲ್ಲಿ ಬ್ರಾಹ್ಮಣ ಅವನು ನೋಡ್ಲಿಕ್ಕೆ ಕೇಳಿಸ್ಕೊಳ್ಲಿಕ್ಕೆ ಅನಕ್ಷರಸ್ಥ, ಆದ್ರೆ ಏನನ್ನ ತಿಳ್ಕೊಬೇಕೋ ಆ ಉತ್ತಮೋತ್ತಮವಾದ ಜ್ಞಾನವನ್ನ ಈ ಬ್ರಾಹ್ಮಣ ತಿಳ್ಕೊಂಡಿದ್ದಾನೆ. ಅದಕ್ಕೇನೆ ಚೈತನ್ಯ ಮಹಾಪ್ರಭುಗಳು ಅವನಿಗೆ ನೀನು ಜ್ಞಾನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಇವಾಗ ಇಲ್ಲಿ 3 ರಹಸ್ಯ ಸತ್ಯಗಳು ಯಾವ್ದನ್ನ ನಾವು ತಿಳ್ಕೊಂಡಿದೀವಿ ಭಗವದ್ಗೀತೆಯಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ಯಾರಾದ್ರೂ ಹೇಳ್ತೀರಾ ಯಾವ ರಹಸ್ಯಗಳನ್ನ ನಾವು ತಿಳ್ಕೊಂಡು, ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ರಹಸ್ಯ, ನಾವು ಭಗವದ್ಗೀತೆ ಮೂಲಕನೇ ನಾವು ತಿಳ್ಕೊಂಡಿದ್ವು. ನಾನು ಇವಾಗ PhD ಮಾಡಿರ್ಬೋದು, ಆದ್ರೂ ಸಹ ನನ್ಗೆ ಈ ರಹಸ್ಯವನ್ನ ಯಾರು ನನಗೆ ಹೇಳ್ಕೊಡೋದಿಲ್ಲ. ನಾನು ಕೋಟಿ ದುಡ್ಡು ಕೊಟ್ಟು ನಾನು ಯಾವ್ದೋ ಒಂದು ವಿದ್ಯಾಭ್ಯಾಸವನ್ನ ಮಾಡಿರ್ಬೋದು ಐಹಿಕ ಪ್ರಪಂಚದಲ್ಲಿ, ಆದ್ರೆ ಯಾರು ನಮ್ಗೆ ಈ ರಹಸ್ಯವನ್ನ ತಿಳಿಸಿಕೊಡೋದಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಾಯ್ತಾ ಈ ರಹಸ್ಯ ಏನ್ ತಿಳಿಸ್ಕೊಟ್ರು ನಮ್ಗೆ ಕೃಷ್ಣ ಈ ಭಗವದ್ಗೀತೆಯಲ್ಲಿ ಇಲ್ಲಿ ತನಕ? ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ ಆ ರಹಸ್ಯವನ್ನ. ಆ ರಹಸ್ಯಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಇದು ತುಂಬಾ ಮುಖ್ಯವಾದದ್ದು, ಅದಕ್ಕೆ ಪ್ರಶ್ನೆನ ಕೇಳ್ತಾ ಇದೀನಿ. ಹರೇ ಕೃಷ್ಣ, ಟ್ರೈ ಮಾಡಿ ಎಲ್ಲರನ್ನು ಹೇಳಿಕ್ಕೆ, ಅವಾಗ್ಲೇ ನಿಮ್ಗೆ ಚೆನ್ನಾಗಿ ಅರ್ಥ ಆಗೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಂತ್ರ ಮಾತಾಜಿ. ಹೇಳಿ ಮಾತಾಜಿ, ಅನ್ನಪೂರ್ಣೇಶ್ವರಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಹರೇ ರಾಮ ಮಂತ್ರ. ಓಕೆ, ಹರೇ ಕೃಷ್ಣ ಮಹಾಮಂತ್ರ, ಅದು ಈ ಕಲಿಯುಗದ ಧರ್ಮ ಅಂತ ನಾವು ತಿಳ್ಕೊಂಡ್ವಿ. ಮಾತಾಜಿ ಮತ್ತೆ ಮಾತಾಜಿ ಮತ್ತೆ ದೇಹದ ಬಗ್ಗೆ ಹೇಳ್ತಾ ಇದ್ದಾರೆ ಮಾತಾಜಿ. ನಾವ್ ಇಷ್ಟು ದಿವಸ ನಮ್ಮ ದೇಹದಿಂದ ಗುರುತಿಸ್ಕೊಂಡಿದ್ವಿ, ಈಗ ನಮಗ್ ಗೊತ್ತಾಯ್ತು ನಾವು ದೇಹ ಅಲ್ಲ, ನಾವು ಆತ್ಮ, ಈ ದೇಹದಲ್ಲಿ ವಾಸ ಮಾಡ್ತಾ ಇದೀವಿ ಅಷ್ಟೇ ಅಂತ ನಾವು ತಿಳ್ಕೊಂಡ್ವಿ. ಹರಿ ಬೋಲ್ ಮಾತಾಜಿ. ಮತ್ತೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಧು ಮಾತಾಜಿ ಹೇಳಿ ಮಾತಾಜಿ. ನಮ್ಮೊಳಗಡೆ ಪರಮಾತ್ಮ ಇದ್ದಾನೆ. ಹರಿ ಬೋಲ್ ಅಲ್ವಾ. ನಮಗ್ ಗೊತ್ತೇ ಇರ್ಲಿಲ್ಲ, ನಾವ್ ಇಷ್ಟು ದಿವಸ ನಾವು ಒಂಟಿ ಅನ್ಕೊಂಡಿದ್ವಿ ಅಲ್ವಾ. ನಮ್ಗೆ ಕೇಳೋರು ಯಾರು ಇಲ್ಲ, ನಾನು ಏನೇ ಕೆಲ್ಸ ಬೇಕಾದ್ರೆ ಮಾಡ್ಬೋದು, ಯಾರು ನೋಡೋದಿಲ್ಲ ನನ್ನ ಅಂತ ಅನ್ಕೊಂಡಿದ್ವಿ ಅಲ್ವಾ. ಇಲ್ಲ, ನಮ್ಮ ಜೊತೆ ಭಗವಂತ ಪರಮಾತ್ಮ ರೂಪಿಯಾಗಿ ಚತುರ್ಭುಜ ರೂಪಧಾರಿಯಾಗಿ ಅವ್ರು ನಮ್ಮ ಜೊತೆ ಆತ್ಮದಲ್ಲಿ ಆ ಹೃದಯದಲ್ಲಿ ಆತ್ಮದ ಜೊತೆಯಾಗ್ಲಿ ಯಾವಾಗ್ಲೂ ಇರ್ತಾರೆ, ಅನವರತ ಇರ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಹರಿ ಬೋಲ್ ಮಾತಾಜಿ. ಮತ್ತಿನೇನ್ ತಿಳ್ಕೊಂಡ್ವಿ ನಾವು? ಹರೇ ಕೃಷ್ಣ ಮಾತಾಜಿ. ಮತ್ತಿನೇನ್ ತಿಳ್ಕೊಂಡ್ವಿ? ಇನ್ನೊಂದ್ ರಹಸ್ಯ, ಒಂದು ನಾವು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ್ವಿ, ನಮ್ಮ ಜೊತೆ ಪರಮಾತ್ಮ ಯಾವಾಗ್ಲೂ ಇರ್ತಾರೆ, ನಮ್ಮನ್ನ ವಾಪಸ್ಸು ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗೋ ತನಕ ನಮ್ಮ ಜೊತೆ ಇರ್ತಾರೆ ಅಂತ ನಾವು ಆ ಸತ್ಯವನ್ನ ತಿಳ್ಕೊಂಡ್ವಿ. ಮತ್ತೆ ಗುಹ್ಯತಮ ಇನ್ನ ಒಂದ್ ಏನ್ ತಿಳ್ಕೊಂಡ್ವಿ? ಗೋಲೋಕ ಬೃಂದಾವನಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರದಿಂದಾನೇ ಹೋಗ್ಬಹುದು ಅನ್ನೋ ಒಂದ್ ರಹಸ್ಯ ತಿಳ್ಕೊಂಡ್ವಿ. ಹರಿ ಬೋಲ್ ಮಾತಾಜಿ ಅಲ್ವಾ. ನಾವ್ ಯಾವ್ದೇ ಒಂದು ರಾಕೆಟ್ ಅದರಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ ಮಾತಾಜಿ? ಗೋಲೋಕ ವೃಂದಾವನಕ್ಕೆ ಹೋಗಿ ನಾವ್ ಏನ್ ಮಾಡ್ತೀವಿ? ಕೃಷ್ಣನ್ ಜೊತೆ ನಾವು ಹೆಂಗ್ ಬೇಕಾದ್ರೂ ಇರ್ಬೋದು, ಯಾವ ಬೇಕೋ ಆತರ ಇರ್ಬಹುದು ಅಲ್ವಾ. ಅಂದ್ರೆ ನಾವು ಕೃಷ್ಣನ ಸೇವೆನ ನಾವು ಮಾಡ್ತೀವಿ ಅಂದ್ರೆ ಅಲ್ಲಿ ಕೃಷ್ಣನ ಕಾಲಕ್ಷೇಪದಲ್ಲಿ ನಾವುನು ಸಹ ತೊಡ್ಕೋಬಹುದು ಅಂತ ನಾವು ತಿಳ್ಕೊಂಡ್ವಿ. ನಾವೇನ್ ಅನ್ಕೊಂಡ್ಬಿಟ್ಟಿದ್ವಿ? ಈ ದೇಹವನ್ನ ಬಿಟ್ರೆ ನಮ್ಮ ಜೀವನ ಮುಗ್ದೋಯ್ತು ಅಂತ ನಾವ್ ಅನ್ಕೊಂಡ್ವಿ ಅಲ್ವಾ. ಇಲ್ಲ ಅಲ್ವಾ. ಸೊ ನಾವು ಆ ಭಗವಂತನಿಗೆ ಅಲ್ಲಿ ಕಾಲಕ್ಷೇಪ ಇದೆ, ಭಗವಂತನ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಕಾಲಕ್ಷೇಪಗಳನ್ನ ಅವರು ಮಾಡ್ತಾರೆ. ಆ ಲೀಲೆಗಳಲ್ಲಿ ನಾವು ಸಹ ನಮ್ಮನ್ನ ತೊಡಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಈ 3 ರಹಸ್ಯಗಳನ್ನ ನಮ್ಗೆ ಈ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಈಗ ತುಂಬಾ ಮುಖ್ಯವಾದ ಶ್ಲೋಕ ಇದು. ಇದರಲ್ಲಿ ನಮ್ಗೆ ಈ ಭಕ್ತಿ ಅಂತ ನಾವೇನ್ ಕರಿತಾ ಇದೀವಿ, ಆ ಭಕ್ತಿ ಸೇವೆಯ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ರೆ ಇಲ್ಲಿ 9 ಅಂಶಗಳನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ರೆ ಭಕ್ತಿ ಸೇವೆ ಎಂತಹದು ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಇದು ತುಂಬಾ ಮುಖ್ಯವಾದ ಶ್ಲೋಕ, ಇದನ್ನ ನೀವು ಬಾಹೆಟ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ. ಸೊ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನ ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ, ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಇಲ್ಲಿ
9 ಲಕ್ಷಣಗಳನ್ನ ಹೇಳ್ತಾ ಇದಾರೆ, ಭಕ್ತಿ ಸೇವೆಯ ಲಕ್ಷಣಗಳನ್ನ ಹೇಳ್ತಾ ಇದಾರೆ. ಈ ಪ್ರತಿಯೊಂದನ್ನು ಸಹ ಪ್ರಭುಪಾದರು ತುಂಬಾ ಚೆನ್ನಾಗಿ ಅದನ್ನ ನಮ್ಗೆ ಅರ್ಥ ಮಾಡಿಸ್ತಾರೆ. ಈ ಪರ್ಪಟ್ಟನ ನೀವು ಓದಿ, ಈ ಭಾವಾರ್ಥವನ್ನ ನೀವು ಓದಿ, ಇದನ್ನ 2ನೇ ಲೆವೆಲ್ ಅಲ್ಲೂ ಸಹ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಇವಾಗ ಸಮಯ ಕಡಿಮೆ ಇರೋದ್ರಿಂದ ನಾನು ಪ್ರತಿಯೊಂದನ್ನು ನಾನು ನಿಮ್ಗೆ ವಿವರಿಸ್ತಾ ಇಲ್ಲ. ಮತ್ತೆ 1 ಗಂಟೆಯಲ್ಲೇ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ನಾನು ಆದಷ್ಟು ಟ್ರೈ ಮಾಡ್ತೀನಿ 1 ಗಂಟೆಯಲ್ಲಿ ಮುಗಿಸ್ಲಿಕ್ಕೆ. ಸೊ ಇಲ್ಲಿ ಪ್ರತಿಯೊಂದನ್ನ ನೀವು ಅರ್ಥ ಮಾಡ್ಕೋಬಹುದು. ರಾಜವಿದ್ಯೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ದೆ. ಮತ್ತೆ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಯಾಕಂದ್ರೆ ನೋಡಿ, ಮಾತಾಜಿ ಹೇಳ್ತಾ ಇರೋ ಹಾಗೇನೆ ನಾವು ಈ ಭಕ್ತಿ ಸೇವೆನ ಮಾಡಿ, ಅಂದ್ರೆ ನಾವು ಬರೀ ಚಾಂಟಿಂಗ್ ಅನ್ನ ಮಾಡದೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬಿಡ್ಬೋದು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಯಾವುದೇ ಒಂದು ರಾಕೆಟ್ ಬೇಡ ನಮ್ಗೆ, ಯಾವುದೇ ಒಂದು ಸ್ಪೇಸ್ ಶಟಲ್ ಬೇಡ ಅಲ್ವಾ, ನಾವು ತಿಳ್ಕೊಂಡ್ವಿ ಅಲ್ಲ. ನಾವ್ ಇವಾಗ ನೋಡ್ತಾ ಇದೀವಲ್ಲ, ಭೌತಿಕ ಪ್ರಪಂಚದ ಎಷ್ಟು ಹಣವನ್ನ ವ್ಯಯಿಸ್ತಾ ಇದಾರೆ, ಎಷ್ಟು ಸಮಯನ ವ್ಯಯಿಸ್ತಾ ಇದಾರೆ ವಿಜ್ಞಾನಿಗಳು ಅವರು ಚಂದ್ರನ ಲೋಕಕ್ಕೆ ಹೋಗ್ಲಿಕ್ಕೆ ಅಲ್ವಾ. ಆದ್ರೆ ಪ್ರಭುಪಾದರು ಅವ್ರ ಪುಸ್ತಕವನ್ನ ಬರ್ದಿದ್ದಾರೆ. ಸೊ ಇವಾಗ ಅನ್ಯ ಗ್ರಹಗಳಿಗೆ ನಾವು ಸುಲಭ ಪ್ರಯಾಣವನ್ನ ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಅಲ್ವಾ. ನಾವ್ ಯಾರನ್ನ ಪೂಜೆ ಮಾಡ್ತೀವೋ ಆ ಲೋಕಕ್ಕೆ ನಾವು ಹೋಗ್ತೀವಿ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಆ ರಹಸ್ಯವನ್ನ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಟ್ರು. ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಂದ್ರೆ ಈ ಭಕ್ತಿ ಸೇವೆಯಿಂದನೇ ನೀವು ಹೋಗ್ಲಿಕ್ಕೆ ಸಾಧ್ಯ ಅಂತ ನಮ್ಗೆ ತಿಳಿಸಿಕೊಟ್ರು. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಅಲ್ವಾ. ಸೊ ಇದ್ರಲ್ಲಿ ನಾವು ಈ ಜ್ಞಾನವನ್ನ ನಾವು ತಿಳ್ಕೊಂಡ್ರೆ ನಾವು ಪರಿಶುದ್ಧರಾಗ್ತೀವಿ ಅಲ್ವಾ. ನಮ್ಮ ಆತ್ಮ ಪರಿಶುದ್ಧತೆ ಹೊಂದುತ್ತೆ. ಯಾಕಂತಂದ್ರೆ ನಾವು ಯಾರ ಸಂಪರ್ಕಕ್ಕೆ ಬರ್ತೀವಿ, ದೇವೋತ್ತಮ ಪರಮಪುರುಷನ ಸಂಪರ್ಕಕ್ಕೆ ಬರ್ತೀವಿ ಅಲ್ವಾ. ನಾವ್ ಇವಾಗ ನೋಡಿದೀವಲ್ವಾ, ಇವಾಗ ಸೂರ್ಯನ ಸಂಪರ್ಕಕ್ಕೆ ಯಾವುದೇ ಒಂದು ವಸ್ತು ಬಂದ್ರೆ ಅದು ಪರಿಶುದ್ಧವಾಗ್ಬಿಡುತ್ತೆ ಅಲ್ವಾ. ಸೂರ್ಯನ ಕಿರಣಗಳು ಆ ಮಲಿನ ಜಾಗಕ್ಕೆ, ಅಂದ್ರೆ ಮಲಮೂತ್ರ ಮಾಡಿರೋ ಜಾಗಕ್ಕೆ ಆ ಸೂರ್ಯನ ಕಿರಣಗಳು ಬಿದ್ರೆ ಆ ಜಾಗವೂ ಸಹ ಪರಿಶುದ್ಧವಾಗುತ್ತೆ. ಸೂರ್ಯ ಭಗವಂತನ ಶಕ್ತಿ ಅಲ್ವಾ. ಸೂರ್ಯನಿಗೆ ಅಷ್ಟು ಶಕ್ತಿ ಇರ್ಬೇಕಾದ್ರೆ ಇನ್ನ ಭಗವಂತನಿಗೆ ಇನ್ನೆಷ್ಟು ಶಕ್ತಿ ಇರ್ಬೇಕು, ಸೂರ್ಯನನ್ನ ಸೃಷ್ಟಿ ಮಾಡಿರುವಂತಹ ಭಗವಂತನಿಗೆ ಇನ್ನೆಷ್ಟು ಶಕ್ತಿ ಇರ್ಬೇಕು ಅಲ್ವಾ. ಸೊ ನಾವಿಲ್ಲಿ ಭಗವಂತನ ಜ್ಞಾನವನ್ನ ತಿಳ್ಕೊಂಡ್ರೆ ನಮ್ಮ ಹೃದಯ ಪರಿಶುದ್ಧ ಆಗುತ್ತೆ, ನಮ್ಗೆ ನಾವ್ಯಾರು ಅಂತ ಅರಿವಾಗತ್ತೆ ಅಲ್ವಾ. ನಾವಿವಾಗ ನಮ್ಮನ್ನ ಒಡೆಯ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ನಾವು ಎಲ್ಲವನ್ನ ನಮ್ಮ ಸಂತೋಷಕ್ಕೆ ಉಪಯೋಗಿಸ್ತಾ ಇದೀವಿ. ನಮ್ಗೆ ಯಾವಾಗ ನಾವು ಈ ಜ್ಞಾನವನ್ನ ಪಡ್ಕೊಂಡಾಗ ನಾವು ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯದಾಸ ಅಂತ ನಮ್ಗೆ ಗೊತ್ತಾದಾಗ ನಮ್ಮ ಏನು ನಮ್ಮ ಸ್ಥಾನ ಏನು ಅಂತ ಗೊತ್ತಾಗತ್ತೆ. ನಾವು ಅದನ್ನ ಪಡಿಲಿಕ್ಕೆ ನಾವು ಹೋಗ್ತೀವಿ. ಮತ್ತೆ ಆತ್ಮದ ನೇರ ತಿಳುವಳಿಕೆಯನ್ನ ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ ಅಲ್ವಾ. ಅಂದ್ರೆ ನಮ್ಮ ಆತ್ಮದ ಸ್ಥಾನ ಏನು, ನಮ್ಮ ಆತ್ಮದ ಸ್ಥಾನ, ನಮ್ಮ ಆತ್ಮದ ಧರ್ಮ ಏನಂತ ನಾವು ತಿಳ್ಕೊಂಡ್ವಿ, ಭಗವಂತನ ಸೇವೆಯನ್ನ ಮಾಡೋದು ಅಲ್ವಾ. ಅದು ನಮ್ಗೆ ಅರ್ಥ ಆಗುತ್ತೆ ಈ ಭಗವದ್ಗೀತೆ ಜ್ಞಾನದಿಂದ ಅಲ್ವಾ. ನಮ್ಗೆ ನಾವ್ ಯಾರು ಅಂತ ಅರ್ಥ ಮಾಡ್ಕೊಂಡಿದ ತಕ್ಷಣ ನಮ್ಗೆ ಶಾಂತಿ ಬರುತ್ತೆ ಅಲ್ವಾ. ನಾವ್ ಇವಾಗ ಹರೇ ಕೃಷ್ಣ. ಓಕೆ, ಇದು ಶಾಶ್ವತವಾದದ್ದು ಅಲ್ವಾ. ನಾವಿವಾಗ ಈ ಜ್ಞಾನವನ್ನ ಪಡ್ಕೊಂಡ್ರೆ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿವಿ ಅಲ್ವಾ. ಅಕಸ್ಮಾತ್ 6ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆನ ಕೇಳ್ತಾರೆ ಅಲ್ವಾ, ವಿಫಲ ಯೋಗಿಯ ಗಮ್ಯ ಸ್ಥಾನ ಏನು ಅಂತ ಕೇಳ್ತಾರೆ. ಅರ್ಧಬರ್ಧ ನಾವು ಈ ಯೋಗ ಸಾಧನೆಯನ್ನ ಮಾಡಿ ನಾವು ದೇಹವನ್ನ ಬಿಟ್ರೆ ಅವನ ಗತಿ ಏನು, ಅವನು ಈ ಕಡೆ ಐಹಿಕ ಭೋಗವನ್ನು ಅವನು ಅನುಭವಿಸ್ಲಿಲ್ಲ, ಅಲ್ಲಿ ಭಗವಂತನ ಲೋಕಕ್ಕೂ ಹೋಗ್ಲಿಲ್ಲ, ಅಂತವನ ಗತಿ ಏನು ಅಂತ ಕೇಳ್ತಾರೆ ಅಲ್ವಾ. ಅವಾಗ ಏನ್ ಹೇಳ್ತಾರೆ ಅವರು, ಭಗವಂತ ಅವ್ರಿಗೆ ಉನ್ನತ ಕುಲದಲ್ಲಿ ಹುಟ್ಟಿಸ್ತಾರೆ, ಬ್ರಾಹ್ಮಣ ಕುಲದಲ್ಲಿ ಅಥವಾ ಸಿರಿವಂತರ ಮನೆಯಲ್ಲಿ ಅವ್ರಿಗೆ ಜನ್ಮವನ್ನ ಪಡೆಯೋ ತರ ಮಾಡ್ತಾರೆ. ಇಲ್ಲಾಂದ್ರೆ ಇನ್ನೂ ತುಂಬಾ ಹೆಚ್ಚು 90% ಅಷ್ಟು ಅವರು ಆ ಸಾಧನೆಯನ್ನ ಮಾಡಿದ್ರೆ ಅವರು ಆಧ್ಯಾತ್ಮಿಕವಾದಿಗಳ ಮನೆಯಲ್ಲಿ ಹುಟ್ಟೋ ತರ ಮಾಡ್ತಾರೆ. ಅವಾಗೇನಾಗತ್ತೆ, ಅವರು ಈ ಭಕ್ತಿ ಮಾರ್ಗವನ್ನ ಮುಂದುವರಿಸ್ಕೊಂಡು ಹೋಗಿ ಅವ್ರು ಭಗವಂತನ ಲೋಕಕ್ಕೆ ಬರೋ ತರ ಅವರು ಅನುಗ್ರಹವನ್ನ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅಂದ್ರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಸೊ ಇವಾಗ ನಾವು ಸ್ವಲ್ಪ ಭಕ್ತಿಯನ್ನ ಮಾಡಿದ್ರೆ ನಾವು ಕೆಳಗಿನ ಜೀವರಾಶಿಗಳಿಗೆ ನಾವು ಜನ್ಮವನ್ನ, ಕೆಳಗಿನ ಜೀವರಾಶಿಗಳಲ್ಲಿ ನಾವು ಜನ್ಮವನ್ನ ಪಡೆಯೋದನ್ನ ನಮ್ಗೆ ತಡೆಯುತ್ತೆ ಅಲ್ವಾ. ಇದು ಶಾಶ್ವತವಾದದ್ದು. ನಾವ್ ಇವಾಗ ಭಗವಂತನಿಗೆ ಒಂದೇ ಒಂದು ಹೂವನ್ನ ಅರ್ಪಿಸಿದ್ರೆ ಭಗವಂತ ಅದನ್ನ ಜನ್ಮ ಜನ್ಮಾಂತರದಲ್ಲೂ ಅವ್ರು ಜ್ಞಾಪಕ ಇಟ್ಕೊಂಡಿರ್ತಾರೆ. ಈ ಭಕ್ತ ನನಗೆ ಈ ಜನ್ಮದಲ್ಲಿ ಅವರು ಒಂದು ಗುಲಾಬಿ ಹೂವನ್ನ ಅರ್ಪಿಸಿದ್ರು, ಒಂದು ಚಿಕ್ಕ ಯಾವ್ದೋ ಒಂದು ಹೂವನ್ನ ಅರ್ಪಿಸಿದ್ರು ಅಂತ ಹೇಳ್ಬಿಟ್ಟು ಅವರು ಶಾಶ್ವತವಾಗಿ ಜ್ಞಾಪಕ ಇಟ್ಕೋತಾರೆ ಅಲ್ವಾ. ಈ ಭೌತಿಕ ಪ್ರಪಂಚ ನಾವು ನೋಡಿದೀವಿ ಅಲ್ವಾ, ನಾವ್ ಎಷ್ಟು ಸಹಾಯ ಮಾಡಿದ್ರು ಸಹ ಅವ್ರು ಯಾವ್ದಾದ್ರು ಒಂದು ಸಹಾಯವನ್ನ ಕೇಳಿದಾಗ ನಾವು ಅವ್ರಿಗೆ ಸಹಾಯ ಮಾಡುದಿಲ್ಲ ಅಂತಂದ್ರೆ ನಾವ್ ಹಿಂದೆ ಎಷ್ಟೇ ಸಹಾಯ ಮಾಡಿದ್ರು ಅದೆಲ್ಲನೂ ಸಹ ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಿಡುತ್ತೆ ಅಲ್ವಾ. ಅವ್ರು ಶತ್ರುಗಳಾಗ್ಬಿಡ್ತಾರೆ ಅಲ್ವಾ. ಸೊ ಆದ್ರೆ ಭಗವಂತ ಆತರ ಅಲ್ಲ. ಸೊ ಭಗವಂತನಿಗೆ ನಾವ್ ಏನೇ ಒಂದು ಸೇವೆಯನ್ನ ಮಾಡಿದ್ರೆ ಅವ್ರು ಅದನ್ನ ಶಾಶ್ವತವಾಗಿ ಅದನ್ನ ಸ್ಮರಣೆಯಲ್ಲಿ ಅವ್ರು ಇಟ್ಕೋತಾರೆ. ಮತ್ತೆ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ನಾವಿವಾಗ ಭಕ್ತಿ ಮಾರ್ಗದಲ್ಲಿ ಇವಾಗ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ, ಇವಾಗ ಕಲಿಯುಗದ ಭಕ್ತಿ ಮಾರ್ಗ ಏನಿದೆ ಅದು ತುಂಬಾ ಸಂತೋಷವಾಗಿ ಅನುಷ್ಠಾನ ಮಾಡುವಂಥದ್ದು. ನಾವು ಅದಕ್ಕೆ ಎಲ್ಲರನ್ನ ಬಿಟ್ಬಿಟ್ಟು ನಮ್ಮ ಏನು ಮನೆ ಮಠ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗೋದೇನ್ ಬೇಕಾಗಿಲ್ಲ. ಒಂಟಿಯಾಗಿ ಅಲ್ಲಿ ಕುತ್ಕೊಂಡು ನಾವು ತಪಸ್ಸನ್ನ ಆಚರಿಸೋದು ಏನು ಬೇಕಾಗಿಲ್ಲ. ನಾವೆಲ್ಲರ ಮಧ್ಯೆನೆ ಸೇರ್ಕೊಂಡು ಎಲ್ಲರ ಜೊತೆನೆ ನಾವು ಈ ಹರಿನಾಮ ಸಂಕೀರ್ತನ ಮಾಡ್ಕೊಂಡು
ನಾವು ಪ್ರಸಾದವನ್ನ ಸ್ವೀಕರಿಸಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು ಅಲ್ವಾ. ಪ್ರಭುಪಾದರಿಗೆ ಅಲ್ಲಿ ಎಷ್ಟೊಂದ್ ಜನ ರಿಪೋರ್ಟರ್ಸ್ ಅವರು ಇವಾಗ 108 ದೇವಸ್ಥಾನಗಳನ್ನ ಅವರು ಮಾಡಿದ್ಮೇಲೆ ಅವರು ತುಂಬಾ ಹೆಸರುವಾಸಿ ಪ್ರಸಿದ್ಧಿಯನ್ನ ಪಡೆದ್ಮೇಲೆ ಅವ್ರಿಗೆ ಕೇಳ್ತಾರಂತೆ, ಅವರು ಯಾರು ಪ್ರೆಸ್ ಅವ್ರು ಕೇಳ್ತಾರಂತೆ, ನೀವು ನಿಮ್ಮ ಕೃಷ್ಣ ಪ್ರಜ್ಞೆನ ನೀವು ತುಂಬಾ ಸರಳವಾದ ಪದಗಳಲ್ಲಿ ಅದನ್ನ ನೀವು ನಮ್ಗೆ ಅರ್ಥ ಮಾಡಿಸಿ ಅಂತ ಹೇಳಿದಾಗ, ಕೃಷ್ಣ ಪ್ರಜ್ಞೆ ಅಂದ್ರೆ ಬೇರೆ ಏನೂ ಅಲ್ಲ, ಚಾಂಟ್ ಈಟ್ ಡ್ಯಾನ್ಸ್, ಚಾಂಟ್ ಈಟ್ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳೋದು ಚಾಂಟಿಂಗ್ ಮಾಡೋದು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳೋದು, ಈಟ್ ಅಂತಂದ್ರೆ ಪ್ರಸಾದವನ್ನ ತಿನ್ನೋದು, ಮತ್ತೆ ಡ್ಯಾನ್ಸ್ ಅಲ್ವಾ. ನೀವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಅವ್ರು ನೃತ್ಯವನ್ನ ಮಾಡ್ತಾರೆ ಭಗವಂತನ ಮುಂದೆ ಅಲ್ವಾ. 4:30 ಗಂಟೆಗೆ ನೋಡಿ, ಯಾರಾದ್ರೂ ಎದ್ದು ಡ್ಯಾನ್ಸ್ ಮಾಡೋದನ್ನ ನೋಡಿದೀರಾ ಅಲ್ವಾ. 4:30 ಗಂಟೆಗೆ ಎದ್ದು ಪ್ರತಿಯೊಂದು ಇಸ್ಕಾನ್ ದೇವಸ್ಥಾನದಲ್ಲೂ ಭಗವಂತನ ಮುಂದೆ ನೃತ್ಯವನ್ನ ಮಾಡ್ತಾರೆ. ಅಂದ್ರೆ ನೋಡಿ ಎಷ್ಟು ಇವೆಲ್ಲನೂ ಸಹ ಸಂತೋಷದಿಂದ, ನಾವು ಸಂತೋಷವಾಗಿದ್ದಾಗಲೇ ಅಲ್ವಾ ನಾವು ಹಾಡು ಹೇಳೋದು, ನೃತ್ಯವನ್ನ ಮಾಡೋದು, ಭಜನೆ ಮಾಡೋದು ಅಲ್ವಾ, ಪ್ರಸಾದವನ್ನ ತಿನ್ನೋದು. ಅಂದ್ರೆ ಅಂದ್ರೆ ಪ್ರತಿ ದಿನನೂ ಸಹ ಅಲ್ಲಿ ಪಾರ್ಟಿ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಸಂತೋಷದಿಂದ ಮಾಡೋ ಅಂತದ್ದು. ನಮ್ಗೆ ಯಾವಾಗ್ಲೂ ಪಾರ್ಟಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಯಾವಾಗ ಏನಾದ್ರೂ ಒಂದು ಚಿಕ್ಕದೇನಾದ್ರೂ ಒಂದು ಕಾರಣ ಸಿಕ್ಕಿದ್ರೆ ಪಾರ್ಟಿ, ವಿ ವಿಲ್ ಡೂ ಪಾರ್ಟಿ ಅಂತ ಅನ್ಕೋತಾ ಇರ್ತೀವಿ. ಅದೇ ತರ ನೋಡಿ, ಇಲ್ಲಿ ಪ್ರತಿ ದಿನನೂ ಪಾರ್ಟಿ ಇರುತ್ತೆ. ಬೆಳಿಗ್ಗೆ ಇವಾಗ ನಮ್ಗೆ ಎಷ್ಟು 6 ಆರತಿಗಳಾಗುತ್ತಲ್ವಾ, 6 ಆರತಿಗಳಲ್ಲೂ ಸಹ ಅಲ್ಲಿ ನೃತ್ಯವನ್ನ ಮಾಡ್ತಾರೆ, ಸಂಕೀರ್ತನೆಯನ್ನ ಮಾಡ್ತಾರೆ, ಎಲ್ಲರೂ ಜೊತೆಯಾಗಿ ಪ್ರಸಾದವನ್ನ ಸ್ವೀಕರಿಸ್ತಾರೆ. ನೋಡಿ ಅಷ್ಟು ಸಂತೋಷದಿಂದ ಅನುಷ್ಠಾನ ಮಾಡೋದು. ಅಯ್ಯೋ ಹೋಗಿ ಕಾಡಲ್ಲಿ ಕುತ್ಕೊಂಡ್ಬಿಟ್ಟು ಗೆಡ್ಡೆ ಗೆಣಸು ತಿನ್ಬೇಕು ಅನ್ನೋದು ಏನೂ ಇಲ್ಲ ಅಲ್ಲಿ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಶ್ರದ್ಧಾನಾಹ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂತಿರುಗುವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ನಾವು ಶ್ರದ್ಧೆ ಇಲ್ಲ ಅಂತಂದ್ರೆ ನಾವು ಆ ಭಗವಂತನ ಪ್ರೇಮವನ್ನ ನಾವು ಪಡಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಾವ್ ಇದಕ್ಕೆ ಮುಂಚೆನೂ ನಾವು ತಿಳ್ಕೊಂಡಿವಿ ಅಲ್ವಾ. ಭರತ ಮಹಾರಾಜ ಅವರು ಈ ಭಕ್ತಿಯ ಹಂತದಲ್ಲಿ ಅವ್ರು ಇನ್ನೊಂದು ಹಂತ ಮುಟ್ಬೇಕಾಗಿತ್ತು, ಅವ್ರು ಭಗವಂತನ ಪ್ರೀತಿಯನ್ನ ಪಡಿಲಿಕ್ಕೆ ಅಲ್ವಾ. ಅವ್ರು ಭಾವ ಹಂತದಲ್ಲಿದ್ರು. ಅದಕ್ಕೆ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಶ್ರದ್ಧೆ ಇಲ್ಲ ಅಂತಂದ್ರೆ ಅವರು ಈ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಶ್ರದ್ಧೆಯೇ ಮೊದಲ ಮೆಟ್ಟಿಲು ಈ ಭಕ್ತಿ ಮಾರ್ಗದಲ್ಲಿ ಅಲ್ವಾ. ಆ 9 ನವವಿಧ ಭಕ್ತಿಗಳು ಮತ್ತೆ ಈ ಭಕ್ತಿಯ 9 ಹಂತಗಳು, ಇದನ್ನ ನಾವ್ ಯಾವಾಗ್ಲೂ ಕೇಳ್ತಾನೆ ಇರ್ತೀವಿ. ಸೊ ಈ ಎರಡನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನವವಿಧ ಭಕ್ತಿ ಅಂತಂದ್ರೆ ಭಕ್ತಿಯನ್ನ ಹೇಗೆ ಮಾಡೋದು ಅಲ್ವಾ. ನಾವು ಸುಮ್ನೆ ಭಕ್ತಿ ಮಾಡಿ ಅಂತಂದ್ರೆ ಹೆಂಗ್ ಭಕ್ತಿ ಮಾಡೋದು ನಮಗ್ ಗೊತ್ತಾಗೋದಿಲ್ಲ ಅಲ್ವಾ. ಅಂದ್ರೆ ಶ್ರವಣಂ ಅಂದ್ರೆ ಭಗವಂತನ ಬಗ್ಗೆ ನಾವು ಕೇಳಿಸ್ಕೋಬೇಕು. ಶ್ರವಣಂ, ಕೀರ್ತನಂ ಅಂದ್ರೆ ಭಗವಂತನನ್ನ ನಾವು ಸ್ತುತಿ ಮಾಡ್ಬೇಕು, ಕೀರ್ತನೆಯನ್ನ ಮಾಡ್ಬೇಕು. ಸ್ಮರಣಂ ಯಾವಾಗ್ಲೂ ನೆನಪಿಸ್ಕೋಬೇಕಾಗತ್ತೆ. ಅದಾದ್ಮೇಲೆ ಪಾದ ಸೇವನಂ ಅಂದ್ರೆ ನಾವು ನಮ್ಮ ಪಾದ ಸೇವನ ಅಂತಂತಂದ್ರೆ ನಮ್ಮ ಏನು ಭಗವಂತನಿಗೆ ನಾವು ಇವಾಗ ಲಕ್ಷ್ಮಿ ಹೇಗೆ ಪಾದ ಸೇವನೆಯನ್ನ ಮಾಡಿದ್ರಲ್ಲ, ಅದನ್ನ ಪಾದ ಸೇವನ ಅಂತ ಕರಿತೀವಿ. ಅದನ್ನ ನಾವು ಇವಾಗ ನಮ್ಮ ಪಾದಗಳನ್ನ ನಾವು ಭಗವಂತನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮತ್ತೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಅದಕ್ಕೆಲ್ಲ ನಾವು ಉಪಯೋಗಿಸ್ಬಹುದು. ಪಾದ ಸೇವನಂ. ಅರ್ಚನಂ, ನಾವು ಭಗವಂತನಿಗೆ ಪೂಜೆಯನ್ನ ಮಾಡ್ಬೋದು. ವಂದನಂ, ನಮಸ್ಕಾರ ಮಾಡ್ಬೋದು. ಮತ್ತೆ ಸಖ್ಯಂ, ಈ ಸಖ್ಯ ಮತ್ತೆ ಆತ್ಮ ನಿವೇದನ ಅದು ತುಂಬಾ ಏನು ಉನ್ನತವಾದಂತಹ ಭಕ್ತಿ ಸೇವೆ. ಅದನ್ನ ಸಾಮಾನ್ಯ ಜನಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಗವಂತನಿಗೆ ಸ್ನೇಹಿತನಾಗಿರೋದು ಮತ್ತೆ ಆತ್ಮ ನಿವೇದನೆ ಅಂದ್ರೆ ನಮ್ಮ ಕಾಯ ವಾಚ ಮನಸ್ಸು ನಾವು ಎಲ್ಲವನ್ನ ಸಕಲವನ್ನ ಭಗವಂತನಿಗೆ ಅರ್ಪಣೆ ಮಾಡುದು. ಇದು 9 ವಿಧದಲ್ಲಿ ನಾವು ಭಗವಂತನಿಗೆ ಸೇವೆನ ಮಾಡುದು. ಮತ್ತೆ ಭಕ್ತಿಯ ಹಂತಗಳು ಯಾವುದು ಅಂತಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಅದ್ರಲ್ಲಿ ಮೊದಲನೇ ಮೆಟ್ಟಲು ಶ್ರದ್ಧಾ ಅಲ್ವಾ. ನಮ್ಗೆಲ್ಲರಿಗೂ ಇವಾಗ ಶ್ರದ್ಧೆ ಇರೋದಕ್ಕೋಸ್ಕರ ನಾವ್ ಇವಾಗ ಬರ್ತಾ ಇದೀವಿ. ಇವಾಗ 9 ದಿನಗಳಿಂದ ನಾವು ಬರ್ತಾ ಇದೀವಿ. ಇಲ್ಲಿ 1-1.5 ಗಂಟೆಗಳ ಕಾಲ ಕುತ್ಕೊಂಡು ನಾವು ಭಗವಂತನ ಬಗ್ಗೆ ನಾವು ಕೇಳ್ತಾ ಇದೀವಿ ಅಲ್ವಾ. ಸೊ ಶ್ರದ್ಧೆಯೇ ಆ ಭಗವಂತನ ಆ ಪ್ರೇಮವನ್ನ ಪಡಿಲಿಕ್ಕೆ ಮೊದಲನೇ ಮೆಟ್ಲು. ಅದನ್ನ ಇಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ರೆ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನ ಪಡೆಯಲಾರರು ಅಂತ. ಯಾಕಂದ್ರೆ ನಮ್ಗೆ ಯಾರಿಗೂ ಇವಾಗ ಗೊತ್ತೇ ಇಲ್ಲ ಅಲ್ವಾ. ನಾವ್ ಇವಾಗ 1-1.5 ಗಂಟೆಗಳ ಕಾಲ ಇಲ್ಲಿ ಕುತ್ಕೊಂಡ್ರೆ ನಾವ್ ಇವತ್ತಲ್ಲ, ನಾವು ಇನ್ನ ಒಂದು ದಿನ ನಾವು ಮುಂದೆ ಇದೇ ತರ ಮುಂದುವರೆದ್ರೆ ನಾವು ಭಗವಂತನ ಪ್ರೇಮವನ್ನ ಪಡಿತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಸಾಕ್ಷಿ ಆಧಾರಗಳು ಏನು ಇಲ್ಲ. ಆದ್ರೂ ಸಹ ನಮ್ಗೇನು ಇಲ್ಲಿ ನಮ್ಗೆ ಭಗವಂತ ಹೇಳ್ತಾ ಇದಾರೆ, ಭಗವದ್ಗೀತೆಯಲ್ಲಿ ಹೇಳ್ತಾ ಇದಾರೆ, ಸರಿ ನಾವ್ ಇದನ್ನ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಕುತ್ಕೊಂಡಿದೀವಿ ಅಲ್ವಾ. ಎಲ್ಲಾ ಕಡೆನೂ ಅಷ್ಟೇ ಶ್ರದ್ಧೆ ಅಂತ ಇದ್ರೇನೆ ಅಲ್ಲಿ ಒಂದು ಯಾವುದೇ ಒಂದು ಕೆಲಸ ಪರಿಪೂರ್ಣವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನೋಡಿ, ಇವಾಗ ನಾವು ಬಸ್ಸಲ್ಲಿ ಕುತ್ಕೊಂಡಾಗ ನಮ್ಗೆ ಇವಾಗ ಅಲ್ಲಿ ಡ್ರೈವರ್ಗೆ ನಾವು ಹೋಗಿ ಕೇಳೋದಿಲ್ಲ, ನೀವು ನಿಜವಾಗ್ಲೂ ನನ್ನನ್ನ ಕರೆಕ್ಟ್ ಆಗಿ ಆ ದಾರಿಗೆ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು
ಆ ಗುರಿಯನ್ನ ನೀವು ಮುಟ್ಟಿಸ್ತೀರಾ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ, ನೀವು ಆಕ್ಸಿಡೆಂಟ್ ಮಾಡೋದಿಲ್ವಾ ಅಂತ ಬಿಟ್ಟು ನಾವ್ ಯಾವತ್ತೂ ನಾವು ತುಂಬಾ ಅಷ್ಟೊಂದು ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ನಾವು ಬಸ್ ಹತ್ತೀವಿ, ನಾವು ಅಂದ್ರೆ ನಮ್ಗೆ ನಂಬಿಕೆ, ಹೌದು ಈ ಡ್ರೈವರು ನಾನು ಹೋಗೋ ಜಾಗಕ್ಕೆ ಮುಟ್ಟಿಸ್ತಾರೆ ಕ್ಷೇಮವಾಗಿ ಅಂತ ಹೇಳ್ಬಿಟ್ಟು. ಅದೇ ತರನೇ ಅಲ್ವಾ. ಮತ್ತೆ ನಮ್ಗೆ ಇವಾಗ ನೋಡಿದೀವಿ, ಇವಾಗ ಜೆಂಟ್ಸ್ ಅವರು ಶೇವಿಂಗ್ ಮಾಡ್ಕೊಳ್ಲಿಕ್ಕೆ ಹೋಗ್ತಾರೆ, ಆ ಕ್ಷೌರಿಕ ಏನ್ ಮಾಡ್ತಾರೆ, ಚಾಕು ತಗೊಂಡು ಅವ್ರದ್ದು ಶೇವ್ ಮಾಡ್ತಾರೆ ನೋಡಿ. ಅವ್ರಿಗೆ ಎಷ್ಟು ನಂಬಿಕೆ ಅಲ್ವಾ, ಅದು ಆಲ್ಮೋಸ್ಟ್ ಕುತ್ತಿಗೆ ತನಕ ಬಂದಿರುತ್ತೆ. ಆದ್ರೂ ಸಹ ಅವ್ರಿಗೆ ಎಷ್ಟು ನಂಬಿಕೆ ಅಂದ್ರೆ, ಈ ಕ್ಷೌರಿಕ ನನ್ನ ಕುತ್ತಿಗೆಯನ್ನ ಅವರು ಕಟ್ ಮಾಡೋದಿಲ್ಲ, ನನ್ನನ್ನ ಸಾಯಿಸಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟು ನಂಬಿಕೆ ಅಲ್ವಾ. ಅದೇ ತರ ನಂಬಿಕೆಯಲ್ಲಿ ನಾವೆಲ್ಲನೂ ಬಂದಿದೀವಿ. ಈಗ ಈ ಭಕ್ತಿ ಮಾರ್ಗದಲ್ಲಿ ನಾವು ಹೋಗ್ತಾ ಇದೀವಿ ಅಲ್ವಾ. ಇದೇ ತರ ನಾವು ಮುಂದೆ ಹೊರದ್ರೆ ನಾವು ಹಂತ ಹಂತವಾಗಿ ನಾವು ಮೇಲೆತ್ಕೊಂಡು ನಾವು ಆ ಭಗವಂತನ ಪ್ರೇಮವನ್ನ ನಾವು ಪಡಿಬಹುದು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನ ಪಡೆಯಲಾರರು. ಮೊದಲೇ ಮೆಟ್ಲೆ ಹತ್ಲಿಲ್ಲ ಅಂದ್ರೆ ಕೃಷ್ಣನನ್ನ ಪಡಿಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಎಲ್ಲಿ ಹೋಗ್ತಾರೆ, ಅವರು ಮತ್ತೆ ಈ ಜನನ ಮರಣಗಳ ಮಾರ್ಗಕ್ಕೆ ಹಿಂತಿರುಗುವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೃಷ್ಣ ಅವರ ಐಶ್ವರ್ಯ ಜ್ಞಾನವನ್ನ ಹೇಳ್ತಾ ಇದ್ದಾರೆ. ಎಲ್ಲವೂ ನಾನೇ 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 ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಭಗವಂತನ ಬಗ್ಗೆ ಅಸೂಯೆ ಇಲ್ಲ ಅಂದ್ರೆ ಮಾತ್ರ ನಮ್ಗೆ ಇದನ್ನ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ಕಷ್ಟ ಇದೆ. ನಾವ್ 2ನೇ ಲೆವೆಲ್ಗೆ ಹೋದಾಗ ಅಥವಾ ಮುಂದಿನ ಲೆವೆಲ್ಗೆ ಹೋದಾಗ ನಾವ್ ಇದನ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ತುಂಬಾ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ ನಾನು. ಮಯ್ಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನಾ ಮತ್ಸಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನ ವ್ಯಾಪಿಸಿದ್ದೇನೆ, ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ. ಇದೇನಿದು, ಕೃಷ್ಣ ಪರಮಾತ್ಮನಾಗಿ ನಮ್ಮೆಲ್ಲರಲ್ಲಿ ಇದಾರಲ್ವಾ, ಇದೇನಿದು ನಾನು ಅವರಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅವರ ಮೂಲ ರೂಪದಲ್ಲಿ ಅವ್ರಿಲ್ಲ ಅಲ್ವಾ. ಇವಾಗ ಯಾವ ತರ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ಏನು ಅಂಬಾನಿ ಅವ್ರದ್ದು ಎಷ್ಟೊಂದು ಸಂಸ್ಥೆಗಳಿದೆ ಅಲ್ವಾ. ಇವಾಗ ಎಲ್ಲವೂ ಸಹ ಅಂಬಾನಿ ಅವ್ರಿಗೇನೆ ಅದು ಸೇರಿರೋದು. ಆದ್ರೆ ಅವರು ಸ್ವತಃ ಅವರು ಆ ಎಲ್ಲ ಕಡೆ ಇಲ್ಲ ಅಲ್ವಾ, ಆ ಮೂಲ ರೂಪದಲ್ಲಿ ಅವರು ಇಲ್ಲ ಅಲ್ವಾ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇರೋದು. ನಚ ಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಒಂದು ಶ್ಲೋಕ ಇದೆ, ಇದನ್ನು ಓದ್ಬಿಟ್ಟು ನಾನು ಅರ್ಥವನ್ನ ಹೇಳ್ತೀನಿ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸಾ ನಿತ್ಯುಪಧಾರಯ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ ಕೃಷ್ಣ. ಸೊ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ, ನಾವಿಲ್ಲಿ ನೋಡ್ತಾ ಇದೀವಲ್ವಾ, ಇಲ್ಲಿ ಅಟ್ಲಾಸ್ ನಾವು ಈ ಮನುಷ್ಯ ನಾವು ಹಿಸ್ಟ್ರಿ ಬುಕ್ ಅಲ್ಲಿ ನೋಡ್ತೀವಲ್ವಾ, ಅವರು ಭೂಮಿಯನ್ನ ಎತ್ತಿ ಇಟ್ಕೊಂಡಿದ್ದಾರೆ ಅಲ್ವಾ. ಅಂದ್ರೆ ನೋಡಿ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಅನ್ಸುತ್ತಲ್ವಾ. ಇಷ್ಟು ಏನು ಅಗಾಧವಾದ ಭೂಮಿಯನ್ನ ಒಬ್ಬ ಮನುಷ್ಯ ಎತ್ತಿ ಇಟ್ಕೊಂಡಿದ್ದಾರೆ ಅಂತಂತಂದ್ರೆ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಅಂದ್ರೆ ಎಷ್ಟು ಕಷ್ಟ ಪಡ್ತಿದಾರಪ್ಪ ಇವರು ಇದನ್ನ ಭೂಮಿಯನ್ನ ಎತ್ತಿ ಇಟ್ಕೊಂಡು ನಿಂತ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಮ ಕೃಷ್ಣ ಆತರ ಎಲ್ಲವನ್ನ ಎತ್ತಿ ಇಟ್ಕೊಂಡು ನಿಂತ್ಕೊಂಡಿಲ್ಲ. ಹೌದು, ಎಲ್ಲವೂ ಕೃಷ್ಣನ ಮೇಲೆನೆ ಆಧಾರ ಪಟ್ಟಿರೋದು. ನಾವ್ ಇದಕ್ಕಿಂತ ಮುಂಚೆ ನಾವು 7ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ, ಆ ಮುತ್ತಿನ ಹಾರದಲ್ಲಿ ಹೇಗೆ ಮುತ್ತುಗಳನ್ನ ಆ ದಾರ ಹಿಡಿದು ಇಟ್ಟಿದ್ಯೋ ಅದೇ ತರನೇ ಈ ಜಗತ್ತಲ್ಲಿ ಸೃಷ್ಟಿಯಾದದೆಲ್ಲವೂ ಸಹ ಭಗವಂತನನ್ನೇ ಅವಲಂಬಿಸಿದೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಆದ್ರೆ ಆ ಭಗವಂತನ ಕೈವಾಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೇಗೆ ಆ ಮುತ್ತಿನ ಹಾರದಲ್ಲಿ ಆ ದಾರ ನಮ್ಗೆ ಕಾಣಿಸೋದಿಲ್ವೋ ಅದೇ ತರನೇ, ಆದ್ರೆ ಆ ಮುತ್ತಿನ ಸರಕ್ಕೆ ಆ ದಾರವೇ ಆಧಾರ ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತನ ಕೈವಾಡ ನಮ್ಗೆ ಕಾಣಿಸ್ತಾ ಇಲ್ಲ. ನಮ್ಮ ಈ ಭೌತಿಕ ಕಣ್ಣುಗಳಿಂದ ಭಗವಂತನನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲವೂ ಸಹ ಭಗವಂತನನ್ನ ಅವಲಂಬಿಸಿದೆ. ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದ್ರೆ, ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನರ್ಥ, ಇದು ಕೃಷ್ಣನೇ ಎಲ್ಲ ಸೃಷ್ಟಿ ಮಾಡ್ಬಿಟ್ಟು ಎಲ್ಲ ಕಡೆ ಸರ್ವಾಂತರ್ಯಾಮಿ ಅಂತ ಹೇಳ್ತೀವಿ. ಕಣದಲ್ಲೂ ಅವ್ರಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇದಿಂದು ನಾನು ಸೃಷ್ಟಿಯ ಅಭಿವ್ಯಕ್ತಿ ಅಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ತರ ಅರ್ಥ ಮಾಡ್ಕೋಬೇಕಿದೆ ಅಂದ್ರೆ, ಇವಾಗ ನೋಡಿ ಒಬ್ಬ ಫಿಲಂ ಡೈರೆಕ್ಟರು ಅವನು ಫಿಲಮ್ ಅನ್ನ ಮಾಡ್ತಾನೆ. ಫಿಲಮ್ ಅನ್ನ ಮಾಡಿದಾಗ ನಾವು ಆ 3 ಗಂಟೆಗಳ ಕಾಲ ಕುತ್ಕೊಂಡು ನಾವು ಆ ಫಿಲಮ್ ಅನ್ನ ನೋಡಿದಾಗ ನಾವು ಆ ಡೈರೆಕ್ಟರ್ನ ನಾವೆಲ್ಲಾದ್ರೂ ನೋಡ್ತೀವಾ, ಅವನ ಪಾತ್ರವನ್ನೇನಾದ್ರೂ ನಾವು ನೋಡ್ತೀವಾ? ಇಲ್ಲ ಅಲ್ವಾ. ಅವನ ಡೈರೆಕ್ಷನ್ ಅಲ್ಲಿ ಆ ಮೂವಿ ಸಿನಿಮಾವನ್ನ ತೆಗ್ದಿದ್ದಾರೆ ಅಲ್ವಾ. ಅಲ್ಲಿ ಅವನ ಪಾತ್ರ ಏನು ಕಾಣಿಸೋದಿಲ್ಲ ಅಲ್ಲಿ ಅಲ್ವಾ. ಆದ್ರೆ ಅವನ
ಆ ಡೈರೆಕ್ಷನ್ ಅಲ್ಲೇ ಅದೆಲ್ಲ ನಡೆದಿರೋದು. ಅದನ್ನೇ ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ. ನಾನೇ ಈ ಸೃಷ್ಟಿಯ ಮೂಲ ಆದ್ರೂ ಸಹ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದನ್ನ ನಾವು ತಿಳ್ಕೊಂಡಿವಿ ಅಲ್ವಾ, ಎಲ್ಲವೂ ಸೃಷ್ಟಿಯಾದದ್ದೆಲ್ಲವೂ ಸಹ ನನ್ನಲ್ಲಿ ನೆಲೆಸಿರುತ್ತದೆ. ಇವಾಗ ನಾವು ನೋಡಿದ್ವಿ ಅಲ್ವಾ, ಆ ಪ್ರಳಯ ಕಾಲದಲ್ಲಿ ಎಲ್ಲವೂ ಸಹ ಆ ಭಗವಂತನ ಆ ಗರ್ಭದ ಒಳಗಡೆ ಹೋಗ್ಬಿಡುತ್ತೆ. ಮತ್ತೆ ಆ ಬ್ರಹ್ಮನ ಅಗಲು ಬಂದಾಗ ಎಲ್ಲವೂ ಸಹ ವ್ಯಕ್ತವಾಗತ್ತೆ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಪ್ರಕೃತಿನ್ ಸ್ವಾಮ ವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಮವಶಂ ಪ್ರಕೃತೇರ್ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ, ಮತ್ತೆ ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ. ನೋಡಿ, ಇಲ್ಲಿ ಈ ಸೃಷ್ಟಿ ಮತ್ತೆ ಪ್ರಳಯ ಏನು ಅಂತಂದ್ರೆ ಭಗವಂತ ನಮ್ಗೆ ಅವಕಾಶವನ್ನ ಕೊಡ್ತಾ ಇದ್ದಾನೆ. ಯಾಕಂದ್ರೆ ನಾವು ಇಚ್ಛೆ ಪಟ್ವಿ ಅಲ್ವಾ, ನಾವೇ ಇಚ್ಛೆ ಪಟ್ಟಿದ್ದು ಭಗವಂತ ನಾನು ಸ್ವತಂತ್ರವಾಗಿ ನಾನು ಎಲ್ಲವನ್ನ ಅನುಭವಿಸ್ಬೇಕು, ನಾನು ಒಡೆಯನಾಗ್ಬೇಕು. ಇವಾಗ ನಾವು ಇಲ್ಲಿ ಕೃಷ್ಣನನ್ನ ನಾವ್ ಏನ್ ಮಾಡಿದೀವಿ ಇಲ್ಲಿ, ಕೃಷ್ಣನಾಗ್ಲಿಕ್ಕೆ ನಾವು ಹೊರಟಿದೀವಿ. ಅಂದ್ರೆ ಇವಾಗ ನಾವು ಇಲ್ಲಿ ಆಕ್ಟಿಂಗ್ ಮಾಡ್ತೀವಲ್ವಾ, ನಾವಿಲ್ಲಿ ನಾವು ನೋಡಿದೀವಲ್ವಾ ಸಿನಿಮಾದಲ್ಲಿ, ನಾನು ಇವಾಗ ಡಾಕ್ಟರ್ ಆಗಿ ಆಕ್ಟ್ ಮಾಡ್ಬೋದು ಅಥವಾ ಯಾವುದೇ ಒಂದು ಪಾತ್ರವನ್ನ ನಾನು ವಹಿಸ್ಬೋದಲ್ವಾ. ಇವಾಗ ನಮ್ಮ ಆಸೆ ಏನು ಅಂದ್ರೆ ನಾವು ಕೃಷ್ಣನಾಗ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಕೃಷ್ಣ ಅಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹೇಗಿದಾರೋ ಅದೇ ತರ ನಾವು ಇಲ್ಲಿ ಇರ್ಬೇಕು ಅಂತ ನಾವು ಇಚ್ಛೆಯನ್ನ ಪಟ್ಟಿದ್ದೀವಿ. ಅದಕ್ಕೆ ನಮ್ಗೆ ಇಲ್ಲಿ ಭಗವಂತ ಸರಿ ನಮ್ಗೆ ಅವರು ತಿಳಿ ಹೇಳಿದ್ರು ಆಗೋದಿಲ್ಲ, ಅದ್ ಸಾಧ್ಯನೇ ಇಲ್ಲ, ನೀವೆಲ್ಲ ನನ್ನ ಅಂಶ, ನನ್ನಿಂದ ನೀವು ದೂರ ಇದ್ದು ನೀವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಸಹ ನಾವು ಹಠ ಮಾಡಿದ್ವಿ. ಹಠ ಮಾಡಿ ಇಲ್ಲಿಗೆ ಬಂದಿದೀವಿ ನಮ್ಗೆ ಈ ಭೌತಿಕ ಪ್ರಪಂಚವನ್ನ. ಯಾಕಂದ್ರೆ ಅವ್ರು ಭಗವಂತ ಅಲ್ವಾ. ಇವಾಗ ನಮ್ಮ ಮಕ್ಕಳು ಹಠ ಮಾಡಿ ಅಮ್ಮ ನಾನು ಅಡಿಗೆ ಮಾಡ್ತೀನಿ ಅಂದ್ರೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಆಟ ಸಾಮಾನ್ ತಂದ್ಕೊಡ್ತೀವಿ. ಆದ್ರೆ ಭಗವಂತ ಅವ್ರೇನ್ ಮಾಡಿದ್ರು, ಒಂದು ಲೋಕವನ್ನೇ ಸೃಷ್ಟಿ ಮಾಡಿ ಕೊಟ್ರು. ಆಯ್ತು, ನಿಮ್ಮ ಆಸೆನ ನೀವು ಪೂರೈಸ್ಕೊಡಿ, ಬೇಗ ನೀವು ನಿಮ್ಮ ಆಸೆನ ತೀರಿಸ್ಕೊಂಡು ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅವರ ಇಚ್ಛೆ ಅಲ್ವಾ. ಆದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಾವು ಈ ನಮ್ಮ ಭೌತಿಕ ಸುಖದಲ್ಲೇ ನಾವು ಮುಳುಗ್ತಾ ಇದೀವಿ. ನಮ್ಗೆ ಅರ್ಥನೇ ಮಾಡ್ಕೋತಾ ಇಲ್ಲ. ನಾವಿಲ್ಲಿ ಬರೇ ಆಟ ಆಡ್ತೀವಿ. ಇವಾಗ ಮಕ್ಳು ಎಷ್ಟೇ ಅವ್ರು ದೊಡ್ಡವರಾದ್ರೂ ಕಾಲೇಜಿಗೆ ಬಂದ್ರು ಆ ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಿದ್ರೆ ಅಮ್ಮ ಅಪ್ಪನ್ಗೆ ಎಷ್ಟು ದುಃಖ ಆಗುತ್ತೆ ಅಲ್ವಾ. ಅಯ್ಯೋ, ನನ್ನ ಮಗು ಯಾವಾಗ ಅರ್ಥ ಮಾಡ್ಕೊಳುತ್ತೆ ಈ ಆಟ ಸಾಮಾನಲ್ಲಿ ಆಟ ಆಡ್ಕೊಡುದು ಅಂತ ಹೇಳ್ಬಿಟ್ಟು. ಅದೇ ತರನೇ ಭಗವಂತನ ಪರಿಸ್ಥಿತಿ ಈಗ. ಅಯ್ಯೋ, ನನ್ನ ಮಕ್ಕಳಿಗೆ ಅರ್ಥನೇ ಆಗ್ತಿಲ್ವಲ್ಲ, ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ನಿಜವಾದ ಮನೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಅರ್ಥನೇ ಮಾಡ್ಕೋತಿಲ್ವಾ ಅಂತ ಭಗವಂತನು ಸಹ ಇವಾಗ ನೊಂದ್ಕೋತಾ ಇದ್ದಾರೆ. ಇವಾಗ ಭಗವಂತ ನಮ್ಗೆ ಅವಕಾಶ ಕೊಡ್ತಾ ಇದಾರೆ, ಸರಿ ನಿಮ್ಮ ಇಚ್ಛೆಯನ್ನ ಪೂರೈಸ್ಕೊಂಡು ಬೇಗ ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಆದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಪುಣ್ಯದ ಕೆಲಸ ಮಾಡಿ ಮೇಲ್ ಹೋಗ್ತಾ ಇದೀವಿ, ಮತ್ತೆ ಪಾಪದ ಕೆಲಸ ಮಾಡಿ ಕೆಳಗಡೆ ಬರ್ತಾ ಇದೀವಿ. ಇದೇ ತರ ಮೇಲೆ ಕೆಳಗಡೆ ಹೋಗ್ತಾ ಇದೀವಿ. ಆಗ ಭಗವಂತ ಏನ್ ಮಾಡ್ತಾರೆ, ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಇವ್ರು ಅರ್ಥನೇ ಮಾಡ್ಕೋತಿಲ್ಲ ಅಂತ ಹೇಳ್ಬಿಟ್ಟು ಅವರು ಪ್ರಳಯ ಮಾಡ್ತಾರೆ. ಪ್ರಳಯ ಮಾಡಿದ್ಮೇಲೆ ಏನಾಗುತ್ತೆ, ಸ್ವಲ್ಪ ಏನು ಕಾಲ ತನಕ ಅಲ್ಲಿ ಯಾವುದೇ ಒಂದು ಸೃಷ್ಟಿ ಇರೋದಿಲ್ಲ. ಮತ್ತೆ ಭಗವಂತನ್ಗೆ ಅನ್ಸುತ್ತೆ, ಅಯ್ಯೋ ನನ್ನ ಮಕ್ಕಳು ಮತ್ತೆ ಯಾವಾಗ ನನ್ನ ಹತ್ರ ಬರೋದಿಲ್ವಲ್ಲ, ನನ್ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವರು ಸೃಷ್ಟಿಯನ್ನ ಮಾಡ್ತಾರೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾರೆ, ನನ್ನ ಸಂಕಲ್ಪದಿಂದ ಅದು ಈ ವಿಶ್ವ ಮತ್ತೆ ಮತ್ತೆ ರೂಪ ತಾಳುತ್ತೆ, ಮತ್ತೆ ನನ್ನ ಸಂಕಲ್ಪದಿಂದನೇ ಅದು ಕೊನೆಗೆ ನಾಶವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನವದಾಸೀನ ಅಸಕ್ತಂ ತೇಷು ಕರ್ಮಸು. ನೋಡಿ, ಇಲ್ಲಿ ಕೃಷ್ಣ ಹೇಳ್ತಾರೆ, ನೋಡಿ ಇದನ್ನೆಲ್ಲವನ್ನ ಅವರೇ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಇಲ್ಲಿ ಯಾವುದ್ರ ಬಗ್ಗೆನೂ ಸಹ ಅವ್ರಿಗೆ ಏನು ತುಂಬಾ ಬಂಧನ ಇಲ್ಲ. ಯಾವುದನ್ನು ಯಾವುದಕ್ಕೂ ಅವ್ರು ಬಂಧನಕ್ಕೆ ಒಳಗಾಗ್ತಾ ಇಲ್ಲ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಧನಂಜಯನೇ ಈ ಎಲ್ಲ ಕಾರ್ಯವು ನನ್ನನ್ನ ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ಹೈಕೋರ್ಟ್ ಜಡ್ಜ್ ಅನ್ನ ನೋಡಿದೀವಲ್ವಾ. ಹೈಕೋರ್ಟ್ ಜಡ್ಜ್ ಏನ್ ಮಾಡ್ತಾರೆ, ಯಾರಾದ್ರೂ ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ ಅವ್ರು ಮಾಡಿರೋ ತಪ್ಪುಗಳಿಗೆ ಅನುಗುಣವಾಗಿ ಅವರು ಶಿಕ್ಷೆನ ಕೊಡ್ತಾರೆ. ಇವಾಗ ಒಬ್ಬೊಬ್ಬರಿಗೆ ಉರಿ ಶಿಕ್ಷೆನೂ ಸಹ ಕೊಡ್ತಾರೆ, ಒಬ್ಬೊಬ್ಬರಿಗೆ ಬರೇ ದಂಡ ವಿಧಿಸ್ತಾರೆ, ಒಬ್ಬರಿಗೆ ಜೈಲು ವಾಸವನ್ನ ಅನುಭವಿಸ್ಲಿಕ್ಕೆ ಅವ್ರು ಹೇಳ್ತಾರೆ ಅಲ್ವಾ. ಈ ತರ ಎಲ್ಲ ತೀರ್ಪನ್ನ ಕೊಟ್ರು ಸಹ ಅವರು ತಟಸ್ಥನಾಗಿರ್ತಾರೆ. ಅಂದ್ರೆ ಅವರ ಹೃದಯದಲ್ಲಿ ಅಂದ್ರೆ ಯಾವುದೇ ಒಂದು ಉದ್ವಿಗ್ನಕ್ಕೆ ಅವರು ಒಳಗಾಗೋದಿಲ್ಲ ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತ ಈ ಸೃಷ್ಟಿಯನ್ನ ಮಾಡ್ತಾ ಇದಾರೆ, ಪಾಲನೆಯನ್ನ ಮಾಡ್ತಾ ಇದ್ದಾರೆ, ನಾಶವನ್ನ ಮಾಡ್ತಾ ಇದ್ದಾರೆ. ಇದನ್ನ ಮಾಡ್ತಾನೆ ಇದ್ದಾರೆ ಅವರು. ಆದ್ರೆ ಅವರು ಅದಕ್ಕೆ ಬಂಧಿತರಾಗಿಲ್ಲ, ಅವರು ತಟಸ್ಥನಾಗಿ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ, ನಿರ್ಲಿಪ್ತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೃಷ್ಣ ತುಂಬಾ ಮುಖ್ಯವಾದ ವಿಷಯನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಾ ಚರಾಚರಂ ಏತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು
ಎಲ್ಲ ಚರಾಚರ ವಸ್ತುಗಳನ್ನ ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಮಯಾಧ್ಯಕ್ಷನ ಪ್ರಕೃತಿ. ಈಗ ಹೇಗೆ ಒಬ್ಬ ಫಿಲಂ ಡೈರೆಕ್ಟರ್ ಅವನು ಮೂವಿಯನ್ನ ಅವನ ಏನು ನಿರ್ದೇಶಕತ್ವದಲ್ಲಿ ಅವ್ರು ಮಾಡ್ತಾರೋ ಅದೇ ತರನೇ ಕೃಷ್ಣನು ಅಷ್ಟೇನೆ. ನೋಡಿ, ಇಲ್ಲಿ ಹೇಳ್ತಾ ಇದ್ರೆ ಮಯಾಧ್ಯಕ್ಷನ ಪ್ರಕೃತಿ, ನನ್ನ ಅಧ್ಯಕ್ಷತೆಯಲ್ಲೇ ಐಹಿಕ ಪ್ರಕೃತಿ ಈ ಎಲ್ಲವನ್ನ ಸೃಷ್ಟಿ ಮಾಡುತ್ತದೆ. ಅದೇ ತರನೇ ನನ್ನ ಅಪ್ಪಣೆ ಅಂತಾನೆ ಅದು ಕೆಲಸ ಮಾಡುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಸೃಷ್ಟಿ ಆಗುತ್ತದೆ, ನಾಶವಾಗುತ್ತದೆ ನನ್ನ ಅಪ್ಪಣೆಯಿಂದನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಇವಾಗ ಇಲ್ಲಿ ಕೃಷ್ಣ ಮಾನವ ರೂಪದಲ್ಲಿ ಬಂದಾಗ ಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತಾನೆಯೇ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಇದೆ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಕೃಷ್ಣ ಅವರು ಮಾನವ ರೂಪದಲ್ಲಿ ಬಂದಾಗ್ಲೂ ಸಹ ಅವರು ಮಾಯೆಯ ಪ್ರಭಾವಕ್ಕೆ ಅವರು ಒಳಗಾಗೋದಿಲ್ಲ. ಅವರು ಹೇಗೆ ಮಾಯೆಗೆ ಇವ್ರು ಏನು ಅಪ್ಪಣೆಯನ್ನ ಕೊಡ್ತಾರೋ ಆ ತರ ಮಾಯೆ ನಡ್ಕೊಳುತ್ತೆ ಅಲ್ವಾ. ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೊಳೋದು? ಇವಾಗ ನಾವ್ ಎಷ್ಟೊಂದ್ಸತಿ ನಾವು ನೋಡಿದೀವಿ ಅಲ್ವಾ, ಇವಾಗ ಜೈಲಿಗೆ ಪ್ರಧಾನಮಂತ್ರಿ ಭೇಟಿ ಕೊಡ್ತಾರೆ. ಇವಾಗ ಪ್ರಧಾನಮಂತ್ರಿ ಭೇಟಿ ಕೊಟ್ಟಾಗ ಜೈಲಲ್ಲಿ ಇರೋರು ಯಾರಾದ್ರೂ ಆ ಪ್ರಧಾನ ಮಂತ್ರಿಯನ್ನು ನೋಡಿದ ತಕ್ಷಣ ಅವ್ರು ಏನ್ ಅನ್ಕೋತಾರೆ, ಯಾರೋ ಇನ್ನೊಬ್ರು ಪಿಕ್ ಪಾಕೆಟ್ ಬಂದಿದ್ದಾರೆ, ಇವ್ರು ಏನೋ ಒಂದು ತಪ್ಪನ್ನ ಮಾಡಿ ಇಲ್ಲಿ ಜೈಲಿಗೆ ಬಂದಿದ್ದಾರೆ ಅಂತ ಅವ್ರು ಅನ್ಕೊಂಡ್ರೆ ಅವ್ರು ಎಷ್ಟು ಅಜ್ಞಾನಿ ಅಲ್ವಾ. ಪ್ರಧಾನಿ ಯಾಕೆ ಬರ್ತಾರೆ? ಅವರು ಆ ಜೈಲಿನಲ್ಲಿರುವವರ ಕೈದಿಗಳ ಕ್ಷೇಮವನ್ನ ಅವರು ವಿಚಾರಿಸ್ಲಿಕ್ಕೆ ಅವರು ಬಂದಿದ್ದಾರೆ ಅಲ್ವಾ. ಅವರು ಪಿಕ್ ಪಾಕೆಟ್ ಮಾಡಿ ಅವರು ಬಂದಿಲ್ಲ, ಏನೋ ಒಂದು ತಪ್ಪನ್ನ ಮಾಡಿ ಅಪರಾಧವನ್ನ ಮಾಡಿ ಬಂದಿಲ್ಲ. ಅದೇ ತರನೇ ಭಗವಂತ ಅವರ ಮೂಲ ಸ್ವರೂಪದಲ್ಲಿ ಅವರು ಗೋಲೋಕ ವೃಂದಾವನದಿಂದ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಅದಕ್ಕೆ ಎಷ್ಟೊಂದು ಅಜ್ಞಾನಿಗಳು ಏನ್ ಅನ್ಕೋತಾರೆ, ಕೃಷ್ಣ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿದ್ದಾರೆ, ಅವ್ರುನು ಮಾಯೆಗೆ ಒಳಗಾಗಿದ್ದಾರೆ, ಅವ್ರುನು ಸಹ ಇಲ್ಲಿ ನಾವೇನು ಬದಲಾವಣೆಗಳನ್ನ ನಾವು ಹೊಂದುತ್ತೀವೋ ಅದೇ ತರನೇ ಅವರ ದೇಹವು ಬದಲಾವಣೆನ ಹೊಂದುತ್ತೆ ಅಂತ ಅವ್ರು ಅನ್ಕೊಂತಾರೆ ಅಲ್ವಾ, ಅಜ್ಞಾನಿಗಳು. ಆದ್ರೆ ಕೃಷ್ಣನೇ ನಮ್ಗೆ ಹೇಳಿದಾರಲ್ವಾ, ಮೂಲ ಸ್ವರೂಪದಲ್ಲಿ ನಾನು ಬರ್ತೀನಿ, ಮತ್ತೆ ನಾನು ಜನ್ಮರಹಿತನು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವು ನೋಡಿದ್ವಿ ಅಲ್ವಾ, ಅವರ ಜನ್ಮ ನಾವೆಲ್ಲರ ಜನ್ಮದ ತರ ಅಲ್ಲ ಅಲ್ವಾ. ಮತ್ತೆ ಅವರು ತಂದೆ ತಾಯಿಗಳನ್ನು ಸಹ ಅವರ ಇಚ್ಛಾನುಸಾರ ಅವರು ತಂದೆ ತಾಯಿಗಳಾಗಿದ್ದಾರೆ ಅಲ್ವಾ. ಆದ್ರೆ ನಾವು ನಮ್ಮ ಕರ್ಮಾನುಸಾರ ನಾವು ತಂದೆ ತಾಯಿಗಳನ್ನ ಪಡೆದಿದೀವಿ, ಈ ದೇಹವನ್ನ ಪಡೆದಿದೀವಿ, ನಾವು ಜೀವನವನ್ನ ನಡೆಸ್ತಾ ಇದೀವಿ. ಅದನ್ನ ನಾವು ಅರ್ಥ ಮಾಡ್ಕೊಂಡಿದೀವಲ್ವಾ. ಸೊ ಅದನ್ನೇ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಕೃಷ್ಣ ಹೇಳ್ತಾ ಇದಾರೆ ನೋಡಿ, ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂಭಾವಮ ಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನ ಅಪಹಾಸ್ಯ ಮಾಡುತ್ತಾರೆ, ಇರುವುದೆಲ್ಲದರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅವರನ್ನೇ ನೋಡಿ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ. ಇದನ್ನ ಅರ್ಥ ಮಾಡ್ಕೊಳೋದಿಲ್ಲ ಅಲ್ವಾ. ಆ ಭಗವಂತನ ಆ ದಿವ್ಯ ಪ್ರಕೃತಿಯನ್ನ ಮೂಢರು ಅರ್ಥ ಮಾಡ್ಕೊಳೋದಿಲ್ಲ. ಅವ್ರೂ ಸಹ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಇವ್ರು ಸಹ ಇವರ ಕರ್ಮಾನುಸಾರ ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದಾರೆ, ಅವ್ರೂ ಸಹ ಕರ್ಮಾನುಸಾರ ಜೀವನವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ನೋಡಿ, ಕೃಷ್ಣ ಅದನ್ನೇ ಹೇಳ್ತಾ ಇದಾರೆ, ಇರುವುದೆಲ್ಲದರ ಪ್ರಭು ನಾನೇ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮೋಘಾಶಾಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಾಹ. ಹೀಗೆ ದಿಗ್ಭ್ರಮೆಯಾದವರನ್ನ ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಯಾರು ಭಗವಂತನನ್ನ ನಂಬೋದಿಲ್ಲ ಅಲ್ವಾ, ಅವ್ರದ್ದು ರಾಕ್ಷಸಿ ಗುಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇರಿರೋ ವಿಚಾರಗಳನ್ನ ಯಾರು ಒಪ್ಪೋದಿಲ್ಲ, ಯಾರು ಭಗವಂತನ ಇರುವಿಕೆಯನ್ನ ಅವರು ಒಪ್ಪೋದಿಲ್ವೋ ಅವರು ರಾಕ್ಷಸರು, ಮತ್ತೆ ಅವರು ನಾಸ್ತಿಕರು ಅಲ್ವಾ. ನೋಡಿ, ಅವ್ರಿಗೆ ಇವಾಗ ಏನಾಗುತ್ತೆ, ಅವರು ಭ್ರಾಂತಿಯಲ್ಲಿ ಇರ್ತಾರೆ. ಭ್ರಾಂತಿಯಲ್ಲಿ ಇದ್ದವರಿಗೆ ಮುಕ್ತಿ ಬರ್ಲಿಕ್ಕೆ ಹೇಗ್ ಸಾಧ್ಯ ಅಲ್ವಾ. ಈ ದೇಹದಿಂದ ಅವರು ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಅವರು ಪಡಿತಾರೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅವ್ರು ಏನೇ ಒಂದು ಕೆಲಸ ಕಾರ್ಯಗಳ ಮಾಡಿದ್ರು ಸಹ ಅವ್ರಿಗೆ ಖಂಡಿತ ಮುಕ್ತಿ ಅಂತೂ ಸಿಗೋದಿಲ್ಲ. ಮಹಾಮಾಯೆ ಮತ್ತು ಯೋಗ ಮಾಯೆಯ ನಡುವಿನ ವ್ಯತ್ಯಾಸವೇನು ಅಂತ ಬಿಟ್ಟು ಕೇಳ್ತಾ ಇದ್ದಾರೆ. ಯಾರಾದ್ರೂ ಹೇಳ್ತೀರಾ ಮಹಾಮಾಯೆ ಮತ್ತು ಯೋಗ ಮಾಯೆಯ ನಡುವಿನ ವ್ಯತ್ಯಾಸ? ಹರೇ ಕೃಷ್ಣ. ಮಹಾಮಾಯೆ ಅಂದ್ರೆ ತ್ರಿಗುಣಗಳಿಂದ ಕೂಡಿರುತ್ತೆ ಮಾತಾಜಿ. ಯೋಗ ಮಾಯೆ ಅಂದ್ರೆ ಭಗವಂತನ ಆರಾಧನೆಯಲ್ಲಿ ಇರುತ್ತೆ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಲ್ವಾ, ಇದು ಬಹಿರಂಗ ಶಕ್ತಿ, ಇದು ಅಂತರಂಗ ಶಕ್ತಿ ಅಂತ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಸೊ ಮಹಾಮಾಯೆ ಅನ್ನೋದು ಭಗವಂತನ ಬಹಿರಂಗ ಶಕ್ತಿ, ಯೋಗ ಮಾಯೆ ಭಗವಂತನ ಅಂತರಂಗ ಶಕ್ತಿ. ಸೊ
ಸೊ ಇವಾಗ ಯಾರು ಈ ಭೌತಿಕ ಪ್ರಪಂಚದಲ್ಲಿ ಇರ್ತಾರೋ ಅವ್ರೆಲ್ಲರೂ ಸಹ ಮಹಾಮಾಯೆಗೆ ಒಳಗಾಗಿರ್ತಾರೆ ಅಲ್ವಾ. ನಮ್ಗೆ ಇವಾಗ ನೋಡಿದ್ರೆ ಏನನ್ಸುತ್ತೆ, ಓ ನಮ್ಮ ಮಾಯೆಗೆ ಒಳಗಾಗ್ಬಿಟ್ಟಿದೀವಿ ಅಂತಂದ್ರೆ, ಓ ಇವ್ರು ಅಂದ್ರೆ ಒಳ್ಳೇದಲ್ಲ, ಇದು ಕೆಟ್ಟದು ಅಂತ ಹೇಳ್ಬಿಟ್ಟು ಕೆಟ್ಟ ಶಕ್ತಿ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಇಲ್ಲ ಅಲ್ವಾ. ಇವಾಗ ನೋಡಿ, ನಮ್ಗೆ ನಾವು ಸ್ಕೂಲಿಗೆ ಹೋದಾಗ ನಮ್ಗೆ ಗುರುಗಳು ಏನ್ ಮಾಡ್ತಾರೆ, ಅವ್ರು ನಮ್ಗೆ ಒಂದು ಶಿಕ್ಷೆಯನ್ನ ಕೊಡ್ತಾರೆ, ಪರೀಕ್ಷೆನ ಒಡ್ಡುತ್ತಾರೆ. ಯಾಕೆ ಪರೀಕ್ಷೆನ ಒಡ್ಡುತ್ತಾರೆ? ನಾವ್ ಅವಾಗಷ್ಟೇ ಓದ್ಲಿಕ್ಕೆ ಸಾಧ್ಯ ಅಲ್ವಾ. ನಮ್ಗೆ ಇವಾಗ ಪರೀಕ್ಷೆ ಇಲ್ಲ ಅಂತಂದ್ರೆ ನಾವ್ ಯಾರು ಓದೋದೇ ಇಲ್ಲ ಅಲ್ವಾ. ಬೇಕಾದ್ರೆ ವರ್ಷಾನ್ಗಟ್ಲೆ ಹಾಗೆ ಕಳೆದ್ ಬಿಡ್ತೀವಿ. ನಮ್ಗೆ ಗುರುಗಳು ಪರೀಕ್ಷೆನ ಕೊಟ್ಟಿದ್ದಾರೆ ಅಂದ್ ಮಾತ್ರಕ್ಕೆ ಅವ್ರು ಕೆಟ್ಟವ್ರ? ಇಲ್ಲ, ಅವ್ರು ನಮ್ಮನ್ನ ಅವರು ಪಾಸ್ ಮಾಡ್ತಾ ಇದ್ದಾರೆ ಅಲ್ವಾ. ಮುಂದೆ ಅವರು ಅಂದ್ರೆ ನಾವು ಉನ್ನತ ಜೀವನವನ್ನ ಪಡ್ಲಿಕ್ಕೆ ಅವ್ರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅದೇನೇ ಇಲ್ಲಿ ಮಹಾಮಾಯನು ಮಾಡ್ತಾ ಇರೋದು ಅಲ್ವಾ. ಮಹಾಮಾಯ ನಮ್ಗೆ ಪರೀಕ್ಷೆನ ಒಡ್ಡುತ್ತಾ ಇದ್ದಾಳೆ ಅಲ್ವಾ. ನಾವಿವಾಗ ಮಹಾಮಾಯನ ನೋಡಿದೀವಲ್ವಾ, ಅವರು ತ್ರಿಶೂಲವನ್ನ ಇಟ್ಕೊಂಡಿದ್ದಾರೆ. ಆ ತ್ರಿಶೂಲ, ಆ ಮೂರು ಏನಿದೆ, ಆ ತುದಿ ಅಲ್ಲಿ ಇರುವಂತಹ ಮೂರು ಎಂಡೇನಿದೆ, ಅದು ನಮ್ಗೆ ಏನನ್ನ ತೋರಿಸುತ್ತೆ ಅಂತಂದ್ರೆ, ನಮ್ಗೆ ಅವರು ಆದಿ ಭೌತಿಕ, ಆಧ್ಯಾತ್ಮಿಕ ಮತ್ತೆ ಆದಿ ದೈವಿಕ ಈ ಕ್ಲೇಶಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ಭೌತಿಕ ಪ್ರಪಂಚ ಇದು ಶಾಶ್ವತವಾದದ್ದಲ್ಲ, ಇದು ದುಃಖಾಲಯಂ, ಅಶಾಶ್ವತ, ಇದು ಸೃಷ್ಟಿ ಮಾಡಿರೋದೇ ಹಾಗೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಬೇಗ ಭಕ್ತಿಯನ್ನ ಮಾಡಿ ನೀವು ಭಗವಂತನ ಲೋಕಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಪರೀಕ್ಷೆಗಳನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಅವರು ಕರುಣಾಮಯಿ. ಆಕ್ಚುಲಿ ನಮ್ಮನ್ನ ಭಗವಂತನೆಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಸಹಾಯ ಮಾಡ್ತಿದ್ದಾರೆ. ನಾವು ಅದನ್ನ ಅರ್ಥ ಮಾಡ್ಕೋತಿಲ್ಲ. ಓ, ನಾವ್ ಮಾಯೆಗೆ ಒಳಗಾಗ್ಬಿಟ್ಟಿದೀವಿ, ಭ್ರಾಂತಿ ಅಂತ ನಾವ್ ಅನ್ಕೊಳ್ತಾ ಇದೀವಿ. ನಾವ್ ಯಾವಾಗ ಭಗವಂತನಿಗೆ ಶರಣಾಗ್ತೀವೋ ಆಗ ನಾವೇನ್ ಮಾಡ್ತೀವಿ, ನಾವು ಭಗವಂತನ ಅಂತರಂಗ ಶಕ್ತಿ ಯೋಗ ಮಾಯೆ ಕೆಳಗೆ ಬಂದ್ಬಿಡ್ತೀವಿ. ಅವರ ರಕ್ಷಣೆಯಲ್ಲಿ ನಾವು ಬರ್ತೀವಿ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವ್ ಇವಾಗ ಎಲ್ಲರನ್ನೂ ಸಹ ಭಗವಂತನ ಬಹಿರಂಗ ಶಕ್ತಿಯಲ್ಲಿ ಇದೀವಿ. ನಾವು ಭಕ್ತಿಯನ್ನ ಮಾಡಿದ ತಕ್ಷಣನೇ ಭಗವಂತನ ಅಂತರಂಗ ಶಕ್ತಿಯ ರಕ್ಷಣೆಗೆ ನಾವು ಬಂದ್ಬಿಡ್ತೀವಿ. ಅವಾಗ ಭಗವಂತ ಸ್ವತಃ ಅವರೇ ನಮ್ಮನ್ನ ನೋಡ್ಕೋತಾರೆ. ನಮ್ಮ ಯೋಗಕ್ಷೇಮಂ ವಹಾಮ್ಯಹಂ, ನಾನೇ ಖುದ್ದಾಗಿ ನನ್ನ ಭಕ್ತರ ಯೋಗಕ್ಷೇಮವನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾರೆ. ಇವಾಗ ಶುದ್ಧ ಭಕ್ತರು ಯಾರು, ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಾ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ನೋಡಿ ಅಲ್ವಾ, ಅವ್ರು ಯಾವಾಗ ನಾನ್ ಯಾರು ಅಂತ ಹೇಳ್ಬಿಟ್ಟು ಅವರು ತನ್ನನ್ನ ತಾನು ಅರ್ಥಕೊಂಡು ಭಗವಂತನ ಭಕ್ತಿಯನ್ನ ಮಾಡ್ತಾರೋ, ಅದು ಯಾವುದೇ ಒಂದು ಅಪೇಕ್ಷೆ ಇಲ್ದಲೆ ಭಗವಂತನಿಗೆ ಭಕ್ತಿಯನ್ನ ಅನವರತ ಮಾಡ್ತಾರೋ, ಅವರು ಭಗವಂತನ ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಅವ್ರು ಬಂದ್ಬಿಡ್ತಾರೆ. ಅವ್ರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮ ಪುರುಷನೆಂದು ಗೊತ್ತು. ಸಕಲ ಕಾರಣಗಳಿಗೆ ಕಾರಣ ನಾನೇ, ಎಲ್ಲದರ ಮೂಲ, ಐಹಿಕ ಶಕ್ತಿ, ಈ ಆಧ್ಯಾತ್ಮಿಕ ಶಕ್ತಿ ಎಲ್ಲದರ ಮೂಲ ನಾನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು. ಅವ್ಯಯನು, ನನಗೆ ನಾಶ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಯಾರು ಜ್ಞಾನವನ್ನ ಪಡ್ಕೋತಾರೋ, ನಾನ್ ಯಾರು ಅಂದ್ರೆ ಕೃಷ್ಣ ಯಾರು, ಮತ್ತೆ ನಾವ್ ಯಾರು ಅಂದ್ರೆ ಆತ್ಮ, ನಾನು ದೇಹ ಅಲ್ಲ ಆತ್ಮ ಅಂತ ಯಾರು ಅರ್ಥ ಮಾಡ್ಕೋತಾರೋ, ಮತ್ತೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಇರೋದು ಒಂದೇ ಮಾರ್ಗ, ಸುಲಭವಾದ ಮಾರ್ಗ, ಶೀಘ್ರವಾದ ಮಾರ್ಗ. ಮತ್ತೆ ಭಗವಂತ ಯಾವುದ್ರಿಂದನೂ ಅವ್ರು ಆಕರ್ಷಿತರಾಗೋದಿಲ್ಲ. ಅವ್ರು ಆಕರ್ಷಿತರಾಗದೆ ಭಕ್ತಿ ಸೇವೆಯಿಂದ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೋತಾರೋ ಅವರು ತಮ್ಮನ್ನ ತಾವು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಮಾಧವೇಂದ್ರ ಪುರಿ ಅವರನ್ನ ನೋಡ್ತಾ ಇದೀವಿ. ಇವ್ರು ಯಾರು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಗುರುಗಳು ಈಶ್ವರ ಪುರಿ, ಅವರ ಗುರುಗಳು ಮಾಧವೇಂದ್ರ ಪುರಿ. ಇವರು ಒಮ್ಮೆ ಅವರು ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದು ಅವರಲ್ಲಿ ಭಗವಂತನ ಧ್ಯಾನವನ್ನ ಮಾಡ್ಕೊಂಡು ಒಂದು ಮರದ ಕೆಳಗಡೆ ಕುತ್ಕೊಂಡಿರ್ತಾರೆ. ಇವರು ಇವರು ಸನ್ಯಾಸಿಗಳು. ಇವ್ರು ಯಾವ ತರ ಅಂತಂದ್ರೆ, ನಾವು ಸನ್ಯಾಸಿಗಳನ್ನ ನೋಡಿದಿವಲ್ಲ, ಅವರು ಭಿಕ್ಷೆನ ಬೇಡ್ಕೊಂಡು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅವರು ಮಧುಕರಿ ವೃತ್ತಿಯನ್ನ ಮಾಡ್ತಾರೆ. ಆದ್ರೆ ಇವ್ರು ಯಾವ ತರ ಅಂತಂದ್ರೆ, ಇವರು ಅಜಾಗರ ವೃತ್ತಿ, ಅಂದ್ರೆ ಆ ಸನ್ಯಾಸತ್ವದಲ್ಲೇನೆ ತುಂಬಾ ಮುಂದುವರೆದಂತಹ ಒಂದು ಸ್ಥಿತಿ ಅದು. ಅಂದ್ರೆ ಅವರು ಆಹಾರವನ್ನು ಸಹ ಬಯಸಿ ಅವರು ಎಲ್ಲೂ ಹೋಗಿ ಬೇಡೋದಿಲ್ಲ. ಅವರು ಒಂದ್ ಕಡೆ ಕುತ್ಕೊಂಡು ಅವರು ಭಗವಂತನ ಧ್ಯಾನವನ್ನ ಮಾಡ್ತಾರೆ. ಅವ್ರಿಗೆ ಯಾರಾದ್ರೂ ಆಹಾರ ತಂದ್ಕೊಟ್ರೆ ಅದನ್ನ ತಿಂತಾರೆ. ತಾನೇ ಬಂದಿರುವಂತಹ ಆಹಾರವನ್ನ ಸ್ವೀಕರಿಸ್ತಾರೆ. ಅವರೇ ಹೋಗಿ ಬೇಡಿ ತಿನ್ನೋದಿಲ್ಲ. ಅಂತಹ ವೃತ್ತಿಯಲ್ಲಿ ಇವ್ರು ಇರ್ತಾರೆ. ಅಜಾಗರ ವೃತ್ತಿ ಅಂತಾರೆ. ಇವಾಗ ನಾವು ನೋಡಿದಿವಲ್ಲ ಹೆಬ್ಬಾವು, ಅದು ಆಹಾರವನ್ನು ಹುಡುಕೊಂಡು ಎಲ್ಲೂ ಹೋಗೋದಿಲ್ಲ. ಅದು ಇರೋ ಕಡೆನೆ ಇರುತ್ತೆ. ಯಾವ್ದಾದ್ರು ಒಂದು ಪ್ರಾಣಿ ಬಂದ್ರೆ ಅದನ್ನ ನುಂಗಿ ಅದು ತನ್ನ ಹಸಿವನ್ನ ನೀಗಿಸ್ಕೊಳುತ್ತೆ. ಅದೇ ತರ ಅದನ್ನೇ ಅಜಾಗರ ವೃತ್ತಿ ಅಂತ ಕರೀತಾರೆ. ಮಾಧವೇಂದ್ರ ಪುರಿಯವರನ್ನು ಸಹ ಅಜಾಗರ ವೃತ್ತಿಯಲ್ಲಿ ಇರ್ತಾರೆ. ಅದಕ್ಕೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವ್ರು ಏನನ್ನೂ ತಿಂದಿರೋದಿಲ್ಲ ವೃಂದಾವನಕ್ಕೆ ಬಂದಾಗ. ಆಗ ಒಬ್ಬ ಬಾಲಕ ಅವರು ಮಾಧವೇಂದ್ರ ಪುರಿಯವ್ರ ಹತ್ರ ಬಂದು ಅವ್ರಿಗೂ ಒಂದು ಹಾಲಿನ ಮಡಿಕೆಯನ್ನ ಕೊಟ್ಬಿಟ್ಟು ಹಾಲನ್ನ ಕುಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದೇನಿದು, ನಿಮ್ಗೆ ಹೇಗ್ ಗೊತ್ತು, ನಾನು ಏನನ್ನೂ ತಿಂದಿಲ್ಲ ಅಂತ ಹೇಳಿದಾಗ, ಇಲ್ಲಿ ಓಡಾಡ್ತಾ ಇರೋ ಹೆಂಗಸರು ನಿಮ್ಮನ್ನ ನೋಡಿದರೆ, ನೀವು ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದೀರಾ, ಏನನ್ನೂ ತಿಂದಿಲ್ಲ,
ಈ ವೃಂದಾವನದಲ್ಲಿ ಯಾರನ್ನೂ ಸಹ ಹಸಿವಿನಿಂದ ಇರ್ಕೂಡುದು, ಅದಕ್ಕೋಸ್ಕರ ಅವರು ನನಗೆ ಈ ಹಾಲನ್ನ ಕೊಟ್ಬಿಟ್ಟು ಕಳ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಮಾಧವೇಂದ್ರಪುರಿ ಅವ್ರು ಏನ್ ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಆ ಹಾಲನ್ನ ಕುಡಿತಾರೆ. ಅದಾದ್ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ನಿದ್ದೆ ತರ ಬರುತ್ತೆ, ಹಾಗೇನೆ ಅವ್ರು ಮಲ್ಕೋತಾರೆ. ಆಮೇಲೆ ಆ ಹುಡುಗ ಹೇಳ್ಬಿಟ್ಟು ಹೋಗಿರ್ತಾರೆ, ನಾನು ಈ ಪಾತ್ರೆನ ಆಮೇಲೆ ತಗೋತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ರೆ ಎಷ್ಟೊತ್ತಾದ್ರೂ ಬರೋದಿಲ್ಲ, ಮತ್ತೆ ಅವ್ರು ಹಾಗೆ ನಿದ್ದೆಗೆ ಜಾರಿರ್ತಾರೆ. ನಿದ್ದೆಯಲ್ಲಿ ಅವ್ರಿಗೆ ಒಂದು ಕನಸು ಬರುತ್ತೆ. ಆ ಕನಸಲ್ಲಿ ಇದೇ ಬಾಲಕ ಬರ್ತಾರೆ. ಬಾಲಕ ಬಂದ್ಬಿಟ್ಟು ಮಾಧವೇಂದ್ರಪುರಿ ಅವ್ರ ಹತ್ರ ಮಾತಾಡ್ತಾರೆ. ಮಾಧವೇಂದ್ರಪುರಿ, ನಿನಗೆ ಗೊತ್ತಾಗ್ಲಿಲ್ವಾ ನಾನು ಯಾರು ಅಂತ ಹೇಳ್ಬಿಟ್ಟು? ನಾನು ನಿನ್ನ ಗೋಪಾಲ, ನಿನ್ನ ಬರುವಿಕೆಯನ್ನೇ ನಾನು ಇಷ್ಟು ದಿನಗಳ ಕಾಲ ನಾನು ಕಾಯ್ತಾ ಇದ್ದೆ. ನಾನು ಆ ಒಂದು ಜಾಗದಲ್ಲಿ, ಅವ್ರು ಹೇಳ್ತಾರೆ ಆ ಜಾಗ ಯಾವ್ದು ಅಂತ ಹೇಳ್ಬಿಟ್ಟು, ಅಲ್ಲಿ ನಾನು ಹಲವಾರು ವರ್ಷಗಳಿಂದ ನಾನು ಅಲ್ಲೇ ಇದ್ದೀನಿ. ನಾನು ಈ ಚಳಿ ಗಾಳಿ ಮಳೆಯಿಂದ ನಾನು ಅಲ್ಲಿ ಜರ್ಜರಿತನಾಗಿದ್ದೀನಿ. ನೀನು ನನ್ನನ್ನ ಅಲ್ಲಿಂದ ತೆಗೆದ್ಬಿಟ್ಟು ನನ್ನನ್ನ ಪ್ರತಿಷ್ಠಾಪನೆ ಮಾಡು ನೀನು ಗೋವರ್ಧನ ಗಿರಿಯ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಗ ಮಾಧವೇಂದ್ರಪುರಿ ಅವರು ಆ ಹಳ್ಳಿಯ ಅಂದ್ರೆ ವೃಂದಾವನದ ನಿವಾಸಿಗಳ ಸಹಾಯದಿಂದ ಆ ಗೋಪಾಲ ವಿಗ್ರಹವನ್ನ ಅವರು ಅಲ್ಲಿಂದ ಅವರು ಪತ್ತೆ ಮಾಡಿ ಅದನ್ನ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಅದನ್ನ ನಾವು ಚೈತನ್ಯ ಚರಿತಾಮೃತದಲ್ಲಿ ನಾವು ಅದನ್ನ ವಿವರವಾಗಿ ನಾವು ತಿಳ್ಕೊತೀವಿ. ಸೊ ಇಲ್ಲಿ ಏನ್ ಅರ್ಥ ಅಂತಂದ್ರೆ ನೋಡಿ, ಇಲ್ಲಿ ಭಗವಂತನೇ ಸ್ವತಃ ಅವರ ಶುದ್ಧ ಭಕ್ತರ ರಕ್ಷಣೆಯನ್ನ ಮಾಡ್ತಾರೆ. ನೋಡಿ, ಇವಾಗ ಮಾಧವೇಂದ್ರಪುರಿ ಏನನ್ನೂ ತಿಂದಿಲ್ಲ ಅಲ್ವಾ? ನೋಡಿ, ಸ್ವತಃ ಅವರನ್ನೇ ಗೋಪ ಬಾಲಕನಾಗಿ ಅಂದ್ರೆ ಹಸು ಕಾಯುವ ಹುಡುಗನಾಗಿ ಬಂದು ಅವ್ರಿಗೆ ಆಹಾರವನ್ನ ಒದಗಿಸಿ ಕೊಡ್ತಾರೆ ಅಲ್ವಾ? ಅಂದ್ರೆ ಭಗವಂತನ ರಕ್ಷಣೆಗೆ ಅವ್ರು ಬಂದ್ಬಿಡ್ತಾರೆ, ನೇರ ರಕ್ಷಣೆಗೆ ಬರ್ತಾರೆ. ಇನ್ಯಾರನ್ನೂ ಅವ್ರು ಕಳ್ಸೋದಿಲ್ಲ ಭಗವಂತ, ಸ್ವತಃ ಅವರನ್ನೇ ಶುದ್ಧ ಭಕ್ತರ ರಕ್ಷಣೆಗೆ ಅವರು ಬರ್ತಾರೆ. ಮತ್ತೆ ಶುದ್ಧ ಭಕ್ತರ ಚಟುವಟಿಕೆಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಾವುನು ಅಷ್ಟೇ ಅಲ್ವಾ? ಇವಾಗ ನಾವು ಮೊನ್ನೆ ಕ್ರಿಕೆಟ್ ನೋಡಿದ್ವಿ. ಇವಾಗ ಕ್ರಿಕೆಟ್ ಮೇಲೆ ತುಂಬಾ ಆಸಕ್ತಿ ಇರೋರು ಏನ್ ಮಾಡ್ತಾರೆ, ಆ ಕ್ರಿಕೆಟ್ ಆಸಕ್ತಿ ಯಾರಿಗೆ ಇರುತ್ತೋ ಅವ್ರ ಜೊತೆನೆ ಅವ್ರು ಬೆರೀತಾರೆ, ಅವ್ರ ಜೊತೆನೆ ಅವರು ಅದನ್ನೇ ಚರ್ಚೆ ಮಾಡ್ತಿರ್ತಾರೆ ಮೂರೊತ್ತು ಅಲ್ವಾ? ಇವ್ರು ಹಂಗ್ ಬ್ಯಾಟಿಂಗ್ ಮಾಡಿದ್ರು, ಇವ್ರು ಹಂಗೆ ಬಾಲನ್ನ ಹಿಡಿದ್ರು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿರ್ತಾರೆ. ಅಥವಾ ಇನ್ಯಾವುದೋ ಒಂದು ಪಕ್ಷಿಗಳ ಬಗ್ಗೆ ಆಸಕ್ತಿ ಇದ್ರೆ ಅವ್ರ ಜೊತೆ ಅವರು ಹೆಚ್ಚು ಸೇರಿ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ ಅಲ್ವಾ? ಅಥವಾ ಇನ್ನೇನೋ ಒಂದು ಶೇರ್ ಮಾರ್ಕೆಟ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೇ ತರನೇ ಈಗ ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅವರ ಚಟುವಟಿಕೆಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ ಸದಾ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡುತ್ತಾ, ನನಗೆ ನಮಸ್ಕಾರವನ್ನ ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನ ಪೂಜಿಸುತ್ತಾರೆ ಅಂತ ಹೇಳ್ತಾರೆ. ನೋಡಿ, ಕೃಷ್ಣ ಅಂದ್ರೆ ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅವರ ಚಟುವಟಿಕೆಗಳೇನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಸದಾ ಅವರು ಕೀರ್ತನೆಯನ್ನ ಮಾಡ್ತಾ ಇರ್ತಾರೆ. ಮತ್ತೆ ಭಗವಂತನನ್ನ ಸೇರ್ಲಿಕ್ಕೆ ಅವರು ಸತತವಾಗಿ ಅವರು ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡ್ತಾರೆ. ಇವಾಗ ನಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ನಾನು ಎಷ್ಟೊಂದು ವರ್ಷಗಳಿಂದ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂತಾನೆ ಇದೀನಿ, ಆದ್ರೆ ನನಗೆ ಭಗವಂತನ ದರ್ಶನ ನನಗೆ ಸಿಗ್ತಾ ಇಲ್ವಲ್ಲ, ಅಥವಾ ಇನ್ನ ಬೇರೆಯವರು ಅದಾಯ್ತು ನನಗೆ ಇದೀ ಬದಲಾವಣೆ ಆಯ್ತು ಅಂತ ಹೇಳ್ತಾರೆ, ನನ್ನಲ್ಲಿ ಯಾವುದೇ ಒಂದು ಬದಲಾವಣೆ ಬರ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ? ಆದ್ರೆ ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿದ್ದು ದೃಢ ಸಂಕಲ್ಪ. ಇಲ್ಲ, ನಮ್ಗೆ ಗುರುಗಳು ಹೇಳಿದ್ದಾರೆ, ನಮ್ಗೆ ಭಗವದ್ಗೀತೆಯಲ್ಲಿ ಸ್ವತಃ ಕೃಷ್ಣನೇ ಹೇಳಿದ್ದಾರೆ, ನನಗೆ ಆಗತ್ತೆ, ಅದು ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪ್ರಯತ್ನವನ್ನ ಬಿಡದೇ ಇಲ್ಲ. ಯಾವುದೇ ಕಾರಣಕ್ಕೂ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಭಗವಂತನಿಗೆ ನಮಸ್ಕಾರವನ್ನ ಮಾಡ್ತಾ ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಶ್ರೀಲ ಪ್ರಭುಪಾದರನ್ನ ನೋಡ್ತಾ ಇದೀವಿ. ನೋಡಿ, This is the story of the Hare Krishna people. ನೋಡಿ, ಪ್ರಭುಪಾದರು ಅವ್ರು 70 ವರ್ಷ ಆಗಿದೆ. ಅವ್ರು ಅಮೆರಿಕಾಗೆ ಹೋದಾಗ ನೋಡಿ, ಅವ್ರ ಜೊತೆ ಇರೋರೆಲ್ಲರನ್ನೂ ಸಹ ಅಮೆರಿಕನರು. ನೋಡಿ, ಆ ಹರಿನಾಮ ಸಂಕೀರ್ತನೆಯಿಂದ ಅವರೆಲ್ಲ ಹೇಗೆ ಅವನು ನೃತ್ಯವನ್ನ ಮಾಡ್ತಿದಾರಲ್ವಾ? ಅವರು ಆರ್ಟಿಫಿಷಿಯಲ್ ಆಗಿ ಮಾಡ್ತಾ ಇಲ್ಲ. ಅದು ಆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂತಾ ಇದ್ದಾಗ ಅವ್ರು ಭಾವ ಪರವಶದಲ್ಲಿ ಅವ್ರು ಕುಣಿತಾ ಇದ್ದಾರೆ ಅಲ್ವಾ? ನೋಡಿ, ಶುದ್ಧ ಭಕ್ತರು ಇವಾಗ ಏನ್ ಮಾಡ್ತಾ ಇದಾರೆ, ಅವ್ರು ಸತತವಾಗಿ ಕೀರ್ತನೆಯನ್ನ ಮಾಡ್ತಿದ್ದಾರೆ. ಪ್ರಭುಪಾದರು ಏನೇ ಮಾತಾಡಿದ್ರು ಸಹ ಅಲ್ಲಿ ಅವರು ಕೃಷ್ಣನನ್ನ ಅವರು ತಗೊಂಡ್ ಬರ್ತಾ ಇರ್ತಾರೆ. ಎಲ್ಲವನ್ನ ಸಹ ಅವರು ಕೃಷ್ಣನನ್ನ ಸೆಂಟ್ರಲ್ ಇಟ್ಕೊಂಡೆ ಅವರು ನೋಡ್ತಾ ಇರ್ತಾರೆ. ಮಾತಾಜಿ, ನೋಡಿ, ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಿಮ್ ಸಪ್ರೇಟ್ ಇದೆ ಪಾದ ಅವ್ರದ್ದು ಬುಕ್ಸ್ ಇದೆಯಾ ನಿಮ್ಮಲ್ಲಿ? ಹಾ ಮಾತಾಜಿ, ಅವ್ರದ್ದು ಲೀಲಾಮೃತ ಅಂತ ಇದೆ ಮಾತಾಜಿ. ಪ್ರಭುಪಾದ ಅವ್ರದ್ದು ಶಿಲ ಪ್ರಭುಪಾದ ಲೀಲಾಮೃತ ಅಂತ ಹೇಳ್ಬಿಟ್ಟು ಪುಸ್ತಕಗಳಿದೆ ಮಾತಾಜಿ. ತುಂಬಾನೇ ಸುಂದರವಾದ ಪುಸ್ತಕಗಳು. ನಾವಿವಾಗ ಸದಾಚಾರದಲ್ಲಿ ಅವ್ರ ಬಗ್ಗೆನೇ ನಾವು ತಿಳ್ಕೊತಾ ಇರೋದು. ಸದಾಚಾರದಲ್ಲಿ ಈಗ 7-8 ಕ್ಲಾಸ್ಗಳಾಗಿದೆ. ನಾವು ಪ್ರಭುಪಾತ್ರ ಬಗ್ಗೆನೇ ತಿಳ್ಕೊತಾ ಇದೀವಿ ಮಾತಾಜಿ. ನೀವು ಜಾಯಿನ್ ಆಗ್ಬೋದು ಅದಕ್ಕೆ. ಲಿಂಕ್ ಅನ್ನ ಕಳಿಸ್ತೀನಿ ಮಾತಾಜಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ, ನೀವು ಜಾಯಿನ್ ಆಗ್ಬೋದು.
ಇಲ್ಲ, ನಮಗೆ ಇದು ಮಂಗಳೂರಲ್ಲಿ ಇಸ್ಕಾನ್ ಒಂದು ಟೆಂಪಲ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ, ನಿಮ್ಮಿಂದಾನೇ ಇದು ಗೊತ್ತಾಗಿದ್ದು ಮಾತಾಜಿ. ನೀವ್ ಮಂಗಳೂರ್ ಹತ್ರ ಇದ್ದೀರಾ ಮಾತಾಜಿ? ಇಲ್ಲ ಇಲ್ಲ, ನಂದು ಟಿಪ್ಟೂರು ಮಾತಾಜಿ. ಓ ಓಕೆ ಮಾತಾಜಿ. ಹರೇ ಓಕೆ, ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಅಹಂ ಕ್ರತುರ್ ಅಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ ಮಂತ್ರೋ ಅಹಂ ಅಹಂ ಏವಾಜ್ಯಂ ಅಹಂ ಅಗ್ನಿರ್ ಅಹಂ ಉತಂ. ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. ನೋಡಿ, ಇವಾಗ ಭಗವಂತ ಅವರ ಶಕ್ತಿಯನ್ನ ಹೇಳ್ಕೊಂಡು ಹೋಗ್ತಾರೆ, ಎಲ್ಲವೂ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ನಾನು ಪ್ರತಿಯೊಂದನ್ನು ನಾನು ವಿವರಿಸ್ತಾ ಇಲ್ಲ. ಸೊ ನೀವೆಲ್ಲಿ ಅರ್ಥ ಮಾಡ್ಕೋಬಹುದು, ಯಜ್ಞವನ್ನ ಮಾಡಿದಾಗ ನಾವ್ ಏನೆಲ್ಲ ಉಪಯೋಗಿಸ್ತೀವೋ, ಯಾವ ಭಾವದಲ್ಲಿ ನಾವು ಭಾವದಲ್ಲಿ ಯಜ್ಞವನ್ನ ಮಾಡ್ತೀವಿ, ಎಲ್ಲವೂ ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮ ಯಜುರ್ ಏವಚ. ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು. ಓಂಕಾರ ನಾನೇ, ರುಕ್ ಸಾಮ ಯಜುರ್ವೇದಗಳು ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾರೆ. ನೋಡಿ, ಪ್ರತಿಯೊಂದು ನಾನೇ ಹೇಳ್ತಾ ಇದ್ದಾರೆ. ಈ ವಿಶ್ವದ ತಂದೆ ತಾಯಿ ನಾನೇ ಅಂತ ಹೇಳ್ತಾ ಇದ್ದಾರೆ. ನಾನು ವಿಶ್ವಕ್ಕೆ ನಾನೇ ಆಧಾರ ಅಂತ ಹೇಳ್ತಾರೆ. ಪಿತಾಮಹ ಅಲ್ವಾ, ನಮ್ಮನ್ನ ಸೃಷ್ಟಿ ಮಾಡಿರೋದು ಬ್ರಹ್ಮ, ಬ್ರಹ್ಮನನ್ನ ಸೃಷ್ಟಿ ಮಾಡಿರೋದು ಕೃಷ್ಣ, ಅದಕ್ಕೆ ಅವ್ರು ನಮ್ಗೆ ಪಿತಾಮಹ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನದ ಗುರಿ, ನಾವೇನೇ ಎಷ್ಟೆಲ್ಲ ಓದಿದ್ರು ಸಹ ನಾವು ಭಗವಂತನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಜ್ಞಾನ ಅದು ನಿಜವಾದ ಜ್ಞಾನ ಅಲ್ಲ, ಅದು ಅಜ್ಞಾನ. ನಾವು ಮತ್ತೆ ಮುಂದೆ ನೀವು 2ನೇ ಲೆವೆಲ್ 3ನೇ ಲೆವೆಲ್ ಹೋದಾಗ ನೀವು ತಿಳ್ಕೊತೀರಾ. ಸೊ ನಿಜವಾದ ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು, ಮತ್ತೆ ನಮ್ಗೆ ಈ ಜ್ಞಾನದ ಅಧ್ಯಾಯಗಳು ಬರುತ್ತಲ್ವಾ, ಅದ್ರಲ್ಲೂ ಸಹ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. 20 ಅಂಶಗಳೇನಿದೆ ಅದು ಮಾತ್ರ ಜ್ಞಾನ, ಅದನ್ನ ಹೊರತುಪಡಿಸಿ ಇನ್ನೇನೆಲ್ಲ ಇದೆಯೋ ಅವೆಲ್ಲವೂ ಅಜ್ಞಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವ್ ಏನನ್ನೇ ಓದಿದ್ರು ಸಹ ಅದರ ಗುರಿ ಏನಿರ್ಬೇಕು ಅಂತಂದ್ರೆ ಕೃಷ್ಣ ಅದರ ಗುರಿಯಾಗಿರ್ಬೇಕು. ನಾವಿವಾಗ ನಮ್ಮ ಜ್ಞಾನದ ಗುರಿ ಏನಾಗಿದೆ, ಹಣವನ್ನ ನಾವು ಸಂಪಾದನೆ ಮಾಡಿ ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನ ಪಡೆಯೋದು, ಹೆಚ್ಚು ಹೆಚ್ಚು ಹೆಸರನ್ನ ಗಳಿಸೋದು, ಇದು ನಮ್ಮ ಗುರಿ ಆಗ್ಬಿಟ್ಟಿದೆ. ಇಲ್ಲ, ನಮ್ಮ ಜ್ಞಾನದ ಗುರಿ ಯಾವಾಗ್ಲೂ ಕೃಷ್ಣನೇ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ರೆ, ಪವಿತ್ರೀಕರಿಸುವವನು. ಇವಾಗ ಭಗವಂತನ ನಾಮ ಸ್ಮರಣೆಯಿಂದನೇ ನಾವು ಪವಿತ್ರರಾಗ್ಬಿಡ್ತೀವಿ ಅಲ್ವಾ. ನಮ್ಗೆ ಆಶ್ಚರ್ಯ ಆಗುತ್ತೆ, ಇದೇನೋ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು. ನಾವಿವಾಗ ಕರೋನಾ ಟೈಮಲ್ಲಿ ನಾವು ನೋಡಿದ್ವಲ್ಲ, ನಮ್ಗೆ ಏನ್ ಹೇಳಿದ್ರು, ನೀವು ಸ್ಯಾನಿಟೈಸರ್ ಹಾಕೊಳ್ಳಿ, ಕೈಯನ್ನ ನೀವು ಅದರಿಂದ ಪದೇ ಪದೇ ತೊಳ್ಕೊತಾ ಇರಿ, ಆಗ ನಿಮ್ಗೆ ಆ ಕರೋನಾ ರೋಗಾಣುವಿಂದ ನೀವು ಮುಕ್ತರಾಗ್ತೀರಾ, ನಿಮ್ಗೆ ಆ ಕರೋನಾ ರೋಗ ಬರೋದಿಲ್ಲ ಅಂತ ಹೇಳಿದ್ರು ಅಲ್ವಾ. ನಾವು ಕರೋನಾವನ್ನ ರೋಗ ಅಂದ್ರೆ ಆ ವೈರಾಣುವನ್ನ ನಾವು ನೋಡ್ಲೇ ಇಲ್ಲ ಅಲ್ವಾ. ಇವಾಗ ಅದೇ ತರನೇ ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ ನಮ್ಮ ಪಾಪಗಳೆಲ್ಲ ನಾಶ ಆಗತ್ತೆ. ಆ ಪಾಪಗಳನ್ನ ನಾಶ ಆಗ್ಲಿಕ್ಕೆ ಯಾವುದೇ ಒಂದು ಸಾಬೂನ್ ಇಲ್ಲ, ಇನ್ ಯಾವುದೇ ಒಂದು ಮಾರ್ಗ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರ ಒಂದೇ ಇರೋದು. ಆ ಹರಿನಾಮ ನಮ್ಮನ್ನ ಪವಿತ್ರರನ್ನಾಗಿ ಮಾಡುತ್ತೆ, ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ. ಅದೇ ಬರೇ ಇದೇ ಜನ್ಮದಲ್ಲ, ಜನ್ಮಾಂತರಗಳಿಂದ ನಾವು ಸಂಗ್ರಹವಾಗಿ ಇಟ್ಕೊಂಡಿರೋ ಎಲ್ಲ ಪಾಪಗಳನ್ನ ನಾಶ ಮಾಡುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸೂರ್ಯನನ್ನ ಅರ್ಥ ಮಾಡ್ಕೋಬೇಕು. ಸೂರ್ಯ ಹೇಗೆ, ಸೂರ್ಯನ ಕಿರಣಗಳು ಯಾವುದೇ ಒಂದು ಜಾಗಕ್ಕೆ ಹೋಗ್ಲಿ, ಹೊಲಸಿರುವ ಜಾಗಗಳಿಗೆ ಹೋದ್ರುನು ಅದು ಹೇಗೆ ಶುದ್ಧೀಕರಿಸುತ್ತೋ ಅದೇ ತರನೇ ಆ ಭಗವಂತನ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಓಂಕಾರ ನಾನೇನೆ ವೇದಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯಂ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತ ಬೀಜ ಅಂತ ಹೇಳ್ಬಿಟ್ಟು ಕೃಷ್ಣ ಎಲ್ಲವನ್ನು ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಪ್ರತಿಯೊಂದನ್ನು ನೀವು ಒಂದು ಕ್ಷಣ ನೀವು ಅದ್ರ ಮೇಲೆ ಧ್ಯಾನ ಮಾಡಿದ್ರೆ ನಿಮ್ಗೆ ಎಷ್ಟು ಅಂದ್ರೆ ಭಗವಂತನ ಮೇಲೆ ನಿಮ್ಗೆ ಇನ್ನ ಗೌರವ ಪ್ರೀತಿ ಎಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ನಾವು ಈ ಶ್ಲೋಕಗಳಿಂದ ನಾವು ಅಂದ್ರೆ ಪಡ್ಕೋಬಹುದು, ನಾವು ಆ ಜ್ಞಾನವನ್ನ ನಾವು ಪಡ್ಕೋಬಹುದು. ನಮ್ಗೆ ಇಲ್ಲಿ ಮತ್ತೆ ಏನ್ ಹೇಳ್ತಾ ಇದ್ರೆ ಕೃಷ್ಣ, ತಪಾಮ್ಯಹಂ ವರ್ಷಂ ನಿಗೃಹ್ಣಾಂ ಮೃತ್ಸುಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಾ ಸಜ್ಜಾಹ ಅರ್ಜುನ. ಅರ್ಜುನನೇ, ನಾನೇ ಶಾಖವನ್ನ ಕೊಡುತ್ತೇನೆ, ನಾನೇ ಮಳೆಯನ್ನ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನೋಡಿ ಕೃಷ್ಣ ಅಲ್ವಾ. ನೋಡಿ ಇವಾಗ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅದೆಲ್ಲಾನು ಸಹ ಎಷ್ಟು ಸರಿಯಾಗಿ ಬರ್ತಾ ಇದೆ ಅಲ್ವಾ. ನೋಡಿ ಕೃಷ್ಣನೇ ಹೇಳ್ತಾ ಇದ್ರೆ, ನಾನು ಶಾಖ ಕೊಡ್ತೀನಿ, ನಾನ್ ಮಳೆಯನ್ನ ತಡೆ ಹಿಡಿತೀನಿ, ನಾನ್ ಬೇಕಂದ್ರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಈ ತರ ಎಷ್ಟೊಂದ್ ಜನ ನಮ್ಗೆ ದೇವ್ರು ಅಂತ ಹೇಳ್ಕೊಂಡ್ ಬರ್ತಾರಲ್ಲ, ಅವ್ರಿಗೆ ಯಾರಿಗಾದ್ರೂ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಮಳೆ ಬರೆಸ್ಲಿಕ್ಕೆ ಸಾಧ್ಯನಾ, ಅಥವಾ ಮಳೆನ ತಡೆ ಹಿಡಿಲಿಕ್ಕೆ ಸಾಧ್ಯನಾ, ಅಥವಾ ಬಿಸಿಲನ್ನ ಕೊಡ್ಲಿಕ್ಕೆ ಸಾಧ್ಯನಾ, ಏನಾದ್ರೂ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯನಾ? ಇಲ್ಲ ಅಲ್ವಾ. ಅದನ್ನೆಲ್ಲ ಬಿಟ್ಬಿಡಿ, ಅವರ ದೇಹವನ್ನೇ ಅವರು
ಕಂಟ್ರೋಲ್ ಅಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವ್ರಿಗೆ ಹೊಟ್ಟೆ ಹಸ್ವಾದ್ರೆ ಅವ್ರು ಊಟ ಮಾಡ್ಲೇಬೇಕು, ಅವ್ರಿಗೆ ನಿದ್ದೆ ಬಂದ್ರೆ ನಿದ್ದೆ ಮಾಡ್ಲೇಬೇಕು, ಅವ್ರಿಗೆ ಮಲಮೂತ್ರ ವಿಸರ್ಜನೆಗೆ ಹೋಗ್ಲೇಬೇಕಂದ್ರೆ ಅದೇ ಕ್ಷಣ ಹೋಗ್ಲೇಬೇಕಾಗತ್ತೆ. ಅದನ್ನು ಸಹ ಅವ್ರಿಗೆ ತಡೆ ಹಿಡ್ಲಿಕ್ಕೆ ಆಗಲ್ಲ ಅಲ್ವಾ. ಅವ್ರ ದೇಹವನ್ನೇ ಅವರು ನಿಯಂತ್ರಣ ಮಾಡ್ಕೊಂಡ್ಲೇ ಇರೋರು ಅವರು ಈ ಸೃಷ್ಟಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯನಾ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ದೇವರ ಸರ್ವೋನ್ನತ ಸ್ಥಾನವನ್ನ ಅರ್ಥ ಮಾಡ್ಕೋಬೇಕು, ಅವರ ಶಕ್ತಿಯನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ ಈ 9ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾರೋ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನಾವಿವಾಗ ಭಗವಂತನನ್ನ ನಮ್ಗೆ ಈ ಜೀವ ಇದ್ದಾಗ ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ಆತ್ಮ ಇಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ನಾವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರನ್ನ ನಾವು ಭೇಟಿ ಆಗ್ಲೇಬೇಕು. ಪ್ರತಿಯೊಬ್ರು ಸಹ ಭಗವಂತನನ್ನ ಭೇಟಿ ಆಗ್ಬೇಕು. ನಾವಿವಾಗ ಈಗ ಭಗವಂತನ ನಾವು ಭೇಟಿ ಆಗ್ಲಿ ಅಂದ್ರೆ ಭಗವಂತ ನಮ್ಗೆ ಮೃತ್ಯು ರೂಪದಲ್ಲಾದ್ರೂ ಅವ್ರು ನಮ್ಮನ್ನ ಭೇಟಿ ಆಗೇ ಆಗ್ತಾರೆ. ಯಾಕಂದ್ರೆ ಎಲ್ಲರೂ ಸಹ ಹುಟ್ಟನ್ನ ಪಡ್ಕೊಂಡ್ಮೇಲೆ ಅವ್ರು ಸಾಯ್ಲೇಬೇಕಾಗತ್ತೆ ಅಲ್ವಾ. ಇವಾಗ ನಮ್ಗೆ ಮೃತ್ಯು ಅಂದ್ರೆ ತುಂಬಾ ಭಯ ಅಲ್ವಾ. ಆದ್ರೆ ಯಾವಾಗ ಭಕ್ತರಾಗ್ತೀವೋ ಆಗ ಮೃತ್ಯು ಅನ್ನೋ ಒಂದು ಭಯ ಹೊರಟೋಗ್ಬಿಡುತ್ತೆ ನಮ್ಗೆ. ಇವಾಗ ನಾನ್ ಇವತ್ ಸತ್ತೋಗ್ತೀನಿ ಅಥವಾ ನನ್ನ ಪ್ರೀತಿ ಪಾತ್ರರವರು ಸತ್ತೋಗ್ಬಿಡ್ತಾರೆ ಅಂತ ನಾವ್ ಯಾವಾಗ್ಲೂ ಆತಂಕದಲ್ಲಿ ನಾವು ಜೀವನವನ್ನ ಮಾಡ್ತೀವಿ. ಅದಕ್ಕೆ ನಮ್ಗೆ ಯಾವಾಗ್ಲೂ ಭಯ ಇರೋದು. ನಮ್ಗೆ ಯಾವಾಗ ಇದೆಲ್ಲ ಈ ಭಗವದ್ಗೀತೆ ಜ್ಞಾನ ಅರ್ಥ ಆಗ್ತಾ ಹೋಗುತ್ತೋ ಆಗ ನಮ್ಗೆ ಮೃತ್ಯು ಏನು ಅಂತ ಅರ್ಥ ಆಗೋಗುತ್ತೆ. ನೋಡಿ ಇವಾಗ ಅದಕ್ಕೆ ಹೇಗೆ ಅರ್ಥ ಮಾಡಿಸ್ತಾರೆ ನಮ್ಗೆ ಆಚಾರ್ಯರು ಅಂತಂದ್ರೆ, ಇವಾಗ ಬೆಕ್ಕು ಅದು ತನ್ನ ಮರಿಯನ್ನ ಬಾಯಲ್ಲಿ ಇಟ್ಕೊಳುತ್ತೆ ಅಲ್ವಾ. ಆದ್ರೆ ಆ ಮರಿಗೆ ಏನು ಭಯ ಆಗೋದಿಲ್ಲ ಅಲ್ವಾ. ಅದಕ್ಕೆ ಯಾಕಂದ್ರೆ ಅದಕ್ಕೆ ಗೊತ್ತು ನನಗೆ ಅಮ್ಮ ನನ್ನನ್ನ ಇಟ್ಕೊಂಡಿದ್ದಾಳೆ, ನನ್ನ ಅಮ್ಮನ ರಕ್ಷಣೆಯಲ್ಲಿ ಇದೀನಿ, ಅಮ್ಮನಿಗೆ ಗೊತ್ತು ನನಗೆ ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಅದಕ್ಕೆ ನೋಡಿ ಅದು ಬೆಕ್ಕಿನ ಬಾಯಲ್ಲಿ ಇದ್ರೂನು ಸಹ ಆ ಬೆಕ್ಕಿನ ಮರಿಗೆ ಏನೂ ಭಯ ಆಗೋದಿಲ್ಲ. ಅದೇ ತರನೇ ಆ ಭಗವಂತನ ಭಕ್ತರಿಗೆ ಆ ಮೃತ್ಯು ಬಂದಾಗ್ಲೂ ಸಹ ಅವ್ರು ಏನು ಭಯ ಪಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನನ್ನ ಗತಿ ಏನಾಗತ್ತೆ ಅಂತ ಹೇಳ್ಬಿಟ್ಟು ಗೊತ್ತು. ನಾನು ಭಕ್ತಿಯನ್ನ ಮಾಡಿದೀನಿ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ನನ್ಗೆ ಭಗವಂತ ಮತ್ತೆ ನನ್ಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಅವನ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತು. ಅದೇ ನೋಡಿ ಇವಾಗ ಅದೇ ಏನು ಬೆಕ್ಕಿನ ಬಾಯೊಳಗಡೆ ಇಲಿ ಏನಾದ್ರೂ ಇದ್ರೆ ಆ ಇಲಿ ಒದ್ದಾಡುತ್ತೆ, ವಿಲವಿಲರು ಒದ್ದಾಡುತ್ತೆ, ಅಯ್ಯೋ ನನ್ನ ಪ್ರಾಣ ಕಳ್ಕೊತಾ ಇದೀನಲ್ಲ ಅಂತ ಹೇಳ್ಬಿಟ್ಟು ಅದು ಕಷ್ಟವನ್ನ ಪಡುತ್ತೆ ಅಲ್ವಾ. ಅಭಕ್ತರಿಗೂ ಭಕ್ತರಿಗೂ ಆ ಮೃತ್ಯ ಬಗ್ಗೆ ಇರುವ ಭಾವನೆ ಇದೇನೇನೆ, ಇದೇ ವ್ಯತ್ಯಾಸ ಇರೋದು. ಭಗವಂತನ ಭಕ್ತರಿಗೆ ಆ ಮೃತ್ಯು ಅಂದ್ರೆ ಭಯ ಇರೋದಿಲ್ಲ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇಲ್ಲಿ ದೇವತಾ ಆರಾಧಕರಿಗೆ ಏನು ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹಲವಾರು ಬಾರಿ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ನಾವು ಉನ್ನತ ಲೋಕಕ್ಕೆ ಹೋಗ್ಲಿ ಅಲ್ಲೇ ಇದ್ಬಿಡ್ತೀವ ಶಾಶ್ವತವಾಗಿ? ಇಲ್ಲ. ನಮ್ಮ ಪುಣ್ಯವನ್ನ ಕಳ್ಕೊಂಡಿದ ತಕ್ಷಣ ಅಂದ್ರೆ ಪುಣ್ಯದ ಅಕೌಂಟ್ ಎಲ್ಲ ಮುಗ್ದಿದ ತಕ್ಷಣ ನಾವು ವಾಪಸ್ಸು ಈ ಭೂಮಿಗೆ ಬರ್ತೀವಿ. ಭೂಮಿಗೆ ಬಂದ ತಕ್ಷಣನೇ ಮತ್ತೆ ನಾವು ಏನೇ ಒಂದು ಕರ್ಮ ಮಾಡಿದ್ರೆ ಅದಕ್ಕೆ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಪುಣ್ಯ ಮಾಡಿದ್ರೆ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಬರುತ್ತೆ. ಅದನ್ನ ಅನುಭವಿಸ್ಲಿಕ್ಕೆ ಮತ್ತೆ ನಾವು ದೇಹವನ್ನ ಪಡಿಬೇಕಾಗತ್ತೆ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದೇವತೆ ಆರಾಧನೆ ಮಾಡಿದ್ರೆ ನಾವು ವೇದಗಳನ್ನ ಓದಿದ್ರೆ ಏನಾಗತ್ತೆ ಅಂತ ಹೇಳ್ಬಿಟ್ಟು, ವೇದಗಳಲ್ಲಿ ನಮ್ಗೆ ಆ ಭಗವಂತನನ್ನ ಪಡಿಲಿಕ್ಕೆ ನಮ್ಗೆ ಅಲ್ಲಿ ಜ್ಞಾನವನ್ನ ಕೊಟ್ಟಿದ್ದಾರೆ. ಆದ್ರೆ ನಾವು ಅಲ್ಲಿ ಅದನ್ನ ನೇರವಾಗಿ ವ್ಯಕ್ತಪಡಿಸಿಲ್ಲ. ಈ ಭಗವದ್ಗೀತೆಯಲ್ಲಿ ನಮ್ಗೆ ಎಷ್ಟು ನೇರವಾಗಿ ಹೇಳ್ತಾ ಇದಾರಲ್ಲ ಅಷ್ಟು ನೇರವಾಗಿ ವೇದಗಳಲ್ಲಿ ಇಲ್ಲ. ವೇದಗಳಲ್ಲಿ ತುಂಬಾ ವರ್ಣನೆ ಮಾಡಿರೋದು, ಬಣ್ಣದ ಮಾತುಗಳಿಂದ ವರ್ಣನೆ ಮಾಡಿರೋದು ನಮ್ಮ ಇಂದ್ರಿಯ ಸುಖಕ್ಕೆ ಏನ್ ಬೇಕೋ ಆ ವಿಷಯಗಳನ್ನ ಬಣ್ಣದ ಮಾತುಗಳಲ್ಲಿ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಈ ವ್ರತ ಮಾಡಿದ್ರೆ ನಿಮ್ಗೆ ಈ ಆಸೆ ಪೂರೈಸುತ್ತೆ, ನೀವು ಈ ಯಜ್ಞ ಮಾಡಿದ್ರೆ ನಿಮ್ಮ ಈ ಆಸೆ ಇದೆಯಲ್ಲ ಇದು ಪೂರೈಸುತ್ತೆ, ನೀವು ಬೇಕಾದ್ರೆ ಬ್ರಹ್ಮನ ಪದವಿಯನ್ನು ಪಡಿಬಹುದು. ನಮ್ಗೆ ವೇದಗಳಲ್ಲಿ ನಾವು ಬ್ರಹ್ಮ ಪದವಿಯನ್ನ ಪಡಿಬೇಕಂದ್ರೆ ಅದಕ್ಕೆ ಯಾವ ಯಜ್ಞವನ್ನ ಮಾಡ್ಬೇಕು, ಯಾವ ವ್ರತವನ್ನ ಮಾಡ್ಬೇಕು ಅಂತ ಸಹ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಇಂದ್ರಿಯ ಸುಖದಲ್ಲಿ ನಾವು ತೊಡಗಿಸ್ಕೋತೀವಿ ಹೊರತು ನಾವು ಆ ಮೋಕ್ಷದ ಕಡೆಗೆ ನಾವು ನಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ, ನೀವು ಆ ವೇದಗಳನ್ನ ಮೀರಿ ನೀವು ಮೇಲೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೇನೆ ಹೇಳೋದು ಕೃಷ್ಣ, ನೀವು ನೇರವಾಗಿ ಭಕ್ತಿಗೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ತ್ರೈವಿದ್ಯಮಾಂ ಸೋಮಪಾಹ ಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ವೇದಗಳನ್ನ ಅಭ್ಯಾಸ ಮಾಡಿ ಸೋಮರಸವನ್ನ ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕಗಳಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗಲೋಕಗಳನ್ನ ಸವಿಯುತ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ವೇದಗಳನ್ನ ಅಭ್ಯಾಸ ಮಾಡಿದವ್ರು ಏನ್ ಮಾಡ್ತಾರೆ, ಅವರು ಉನ್ನತ ಲೋಕಕ್ಕೆ ಹೋಗ್ತಾರೆ, ಅಂದ್ರೆ ಪುಣ್ಯ ಲೋಕಕ್ಕೆ ಸ್ವರ್ಗ ಲೋಕದಲ್ಲಿ ಹುಟ್ಟುತ್ತಾರೆ. ಸ್ವರ್ಗಕ್ಕೆ ಹೋದ್ರೆ ಸ್ವರ್ಗ ಸುಖಗಳನ್ನ ಅನುಭವಿಸ್ತಾರೆ. ನಾವ್ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ರೆ ಹಾಗೆ ನಮ್ಗೆ ಈ ದೇಹದಲ್ಲಿ ನನಗೆ 10 ಜಾಮೂನ್ ತಿಂದ್ರೆ ಸಾಕಾಗೋಗ್ಬಿಡುತ್ತೆ, ನನಗೆ ವಾಂತಿ ಬರುತ್ತೆ, ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ, ಬೇದಿ ಆಗತ್ತೆ.
ಆದ್ರೆ ದೇವತೆಗಳ ದೇಹದಲ್ಲಿ ನಾವು ಆ ಸುಖವನ್ನ ನಾವು 1000 ಪಟ್ಟು ಅನುಭವಿಸ್ಬೋದು. ಅದಕ್ಕೆ ಸ್ವರ್ಗ ಸುಖ ಅಂತ ಕರೆಯೋದು. ಯಾಕಂದ್ರೆ ಅದಕ್ಕೆ ಅನುಗುಣವಾದ ದೇಹ ಅಲ್ಲಿ ಇರುತ್ತೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಿದ್ರೆ, ನಾವು ವೇದಗಳನ್ನೆಲ್ಲ ಓದಿ ಅದ್ರಲ್ಲಿರೋ ತರ ನಾವು ಅಲ್ಲಿರೋ ಯಜ್ಞ ವ್ರತಗಳನ್ನ ಆಚರಿಸಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಅಲ್ಲಿ ಸ್ವರ್ಗ ಸುಖವನ್ನ ನಾವು ಅನುಭವಿಸ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂತಂದ್ರೆ, ತೇ ತಂ ಭುಕ್ತ್ವಾ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಕೃಷ್ಣ, ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನ ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂತಿರುಗುತ್ತಾರೆ. ಹೀಗೆ ಮೂರು ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಅವ್ರು ಏನ್ ಸಾಧನೆ ಮಾಡ್ದಂಗಾಯ್ತು? ವೇದಗಳನ್ನ ಓದ್ತಾರೆ ಅಲ್ವಾ, ಅದ್ರಲ್ಲಿರೋದನ್ನ ಪಾಲನೆ ಮಾಡ್ತಾರೆ, ಆದ್ರೆ ಕೊನೆಗೆ ಅವ್ರು ಏನ್ ಸಾಧಿಸ್ದಂಗಾಯ್ತು? ಇಂದ್ರಿಯ ಸುಖವನ್ನಷ್ಟೇ ಸಾಧಿಸ್ದಂಗಾಯ್ತು. ಅಲ್ಲಿ ಹೋಗಿ ದೇವತೆಗಳ ಲೋಕದಲ್ಲಿ ಹೋಗಿ ಅವ್ರು ಏನ್ ಮಾಡಿದ್ರು? ಅಲ್ಲಿ ಮತ್ತೆ ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನೇ ಅನುಭವಿಸಿದ್ರು. ಅಷ್ಟೇ ಅವರು ಸಾಧಿಸಿದ್ದು ಅಂತ ಹೇಳ್ಬಿಟ್ಟು ನೋಡಿ ಕೃಷ್ಣ ಹೇಳ್ತಾ ಇದಾರೆ. ಈ ಮೂರು ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯೋದನ್ನಷ್ಟೇ ಸಾಧಿಸುತ್ತಾರೆ. ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಈ ಭೂಮಿ ಏನಿದೆ ಅದನ್ನ ಕರ್ಮ ಭೂಮಿ ಅಂತ ಕರೀತಾರೆ. ಯಾಕಂದ್ರೆ ಆ ಕರ್ಮ ಮಾಡಿದಾಗ ನಮ್ಗೆ ಆ ಪ್ರತಿಕ್ರಿಯೆ ಸಿಗೋದು ಈ ಭೂಮಿ ಮೇಲೆ ಜನ್ಮವನ್ನ ಪಡೆದಾಗ ಅಷ್ಟೇ. ನಾವು ಇಲ್ಲಿ ಮಾಡಿರೋ ಪುಣ್ಯ ಪಾಪವನ್ನ ಅನುಭವಿಸ್ಲಿಕ್ಕೆ ನಾವು ಮೇಲಿನ ಲೋಕಕ್ಕೆ ಹೋಗ್ತೀವಿ ಅಥವಾ ಕೆಳಗಿನ ಲೋಕಕ್ಕೆ ಹೋಗ್ತೀವಿ. ಪುಣ್ಯ ಮಾಡಿದ್ರೆ ಮೇಲಿನ ಲೋಕಕ್ಕೆ ಹೋಗ್ತೀವಿ, ಪಾಪ ಮಾಡಿದ್ರೆ ಕೆಳಗಿನ ಲೋಕಕ್ಕೆ ಅದನ್ನ ಅನುಭವಿಸ್ಲಿಕ್ಕೆ ಹೋಗ್ತೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಭೂಮಿಯನ್ನ ಕರ್ಮ ಭೂಮಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆಯೋದು. ಕರ್ಮಕ್ಕೆ ಪ್ರತಿಕ್ರಿಯೆ ಸಿಗೋದು ಈ ಭೂಮಿ ಮೇಲೆ ಮಾತ್ರನೇ. ಅದಕ್ಕೆ ಈ ಭೂಮಿಗೆ ಇಲ್ಲಿ ಏನಾಗುತ್ತೆ, ನಾವು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ನಾವು ಸಾಧಿಸ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಕೃಷ್ಣ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನ ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನ ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನ ಕೊಡುತ್ತೇನೆ ಮತ್ತು ಇರುವುದನ್ನ ಕಾಪಾಡುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅನನ್ಯ ಭಕ್ತಿಯನ್ನ ಮಾಡೋರ್ಗೆ ಕೃಷ್ಣ ಏನನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ನನ್ನನ್ನ ಒಂದೇ ಮನಸ್ಸಿನಿಂದ ಪೂಜೆ ಮಾಡ್ತಾ ಇದ್ರೆ, ನನ್ನ ದಿವ್ಯ ರೂಪವನ್ನ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಏನ್ ಇರೋದಿಲ್ವೋ ಅದನ್ನ ನಾನ್ ಕೊಡ್ತೀನಿ, ಇರುವುದನ್ನ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಈ ತರ ನಮ್ಗೆ ಯಾರಾದ್ರೂ ಒಂದು ಭರವಸೆಯನ್ನ ಕೊಟ್ಟಿದಾರಾ? ನೋಡಿ, ಇಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಲ್ವಾ, ಅದನ್ನ LIC ಅವ್ರು ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದು LIC ಅವರು ಅವರೇ ಸ್ವತಃ ತಯಾರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲ ಅಲ್ವಾ. ಅದನ್ನ ನೋಡಿ, ಅವರು ಭಗವದ್ಗೀತೆನ ತಗೊಂಡಿದ್ದಾರೆ. ಭಗವದ್ಗೀತೆ ಅಂದ್ರೆ ಭಗವಂತನಿಂದನೇ ನಾವೆಲ್ಲ ತಗೋಬೇಕು ಅಲ್ವಾ. ನಾವು ಸ್ವಂತವಾಗಿ ನಾವ್ ಏನನ್ನೂ ನಾವು ಅದನ್ನ ನಾವು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಯೋಗಕ್ಷೇಮಂ ವಹಾಮ್ಯಂ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಾವು ಬದುಕಿದ್ದಾಗ್ಲೇ ಅವ್ರು ನಮ್ಮ ಕ್ಷೇಮವನ್ನ ನೋಡ್ಕೊಳ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಆದ್ರೆ ನೋಡಿ, ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ನಾನು ಇಲ್ಲದನ್ನ ಕೊಡುತ್ತೇನೆ, ಇರುವುದನ್ನ ಕಾಪಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಅರ್ಥವನ್ನ ಓದಿದಾಗ ಅರ್ಜುನ ಪಂಡಿತ ಅನ್ನೋರ್ಗೆ ಅನ್ಸುತ್ತೆ, ಇದೇನಿದು ಕೃಷ್ಣ ಯಾಕೆ ಇಲ್ಲಿ ಹಾಗೆ ಹೇಳ್ತಾ ಇದಾರೆ? ನಾನು ಅಂತ ಹೇಳ್ತಾ ಇದಾರೆ. ನಾನು ಇಲ್ಲದನ್ನ ಕೊಡುತ್ತೇನೆ ಮತ್ತು ಇರುವುದನ್ನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಕೃಷ್ಣ ಬೇಕಾದ್ರೆ ಮಾಡಬಹುದು, ಯಾರಿಗೆ ಏನಿರೋದಿಲ್ವೋ ಅದನ್ನ ಕೊಡ್ಬಹುದು ಅಥವಾ ಇರೋದನ್ನ ಕಾಪಾಡ್ಬೋದು. ಆದ್ರೆ ಖುದ್ದಾಗಿ ಅವ್ರು ಯಾಕೆ ಇಲ್ಲಿ ನಾನು ಅಂತ ಹೇಳ್ತಾ ಇದಾರೆ? ಅವ್ರು ಯಾರನ್ನಾದ್ರೂ ಅವರ ಸೇವಕರನ್ನ ಕಳಿಸ್ಬೋದಲ್ವಾ? ಇಲ್ಲಿ ಯಾಕೋ ಇದು ಸರಿ ಇಲ್ಲ ಇದು ಅರ್ಥ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅದನ್ನ ಒಡೆದಾಕ್ತಾರೆ. ಒಡೆದಾಕ್ಬಿಟ್ಟು ಅವರು ಸ್ನಾನ ಮಾಡ್ಕೊಂಡ್ ಬರ್ಲಿಕ್ಕೆ ಅವರು ಹೊಳೆಗೆ ಹೋಗ್ತಾರೆ. ಸೊ ಈ ಕಡೆ ಏನಾಗುತ್ತೆ, ಅವರ ಪತ್ನಿ ಮನೇಲಿ ಇರ್ತಾಳೆ. ಆಗ ಇಬ್ರು ಬಾಲಕರು ಬರ್ತಾರೆ. ಬಾಲಕರು ಬಂದ್ಬಿಟ್ಟು ಎಷ್ಟೊಂದು ವಸ್ತುಗಳನ್ನ ಅವರು ನಾವು ಶ್ರವಣ ಕುಮಾರ ನೋಡಿದೀವಲ್ವಾ, ಅವರು ಹೇಗೆ ತಂದೆ ತಾಯಿಗಳನ್ನ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಹೋಗ್ತಿದ್ರಲ್ಲ, ಆ ತರದ್ರಲ್ಲಿ ಎಲ್ಲ ಸಾಮಾನುಗಳನ್ನ ತುಂಬಿಸ್ಕೊಂಡು ಅವ್ರು ಮನೆಗೆ ತಗೊಂಡ್ ಬರ್ತಾರೆ. ಮನೆಗೆ ತಗೊಂಡ್ಬಂದು ಅವರ ಹೆಂಡತಿಗೆ ಕೊಡ್ತಾರೆ. ಆಗ ಯಾರು ಇದನ್ನ ಕಳ್ಸಿದ್ರು ಅಂತಂದ್ರೆ, ನಿಮ್ಮ ಪತಿ ದೇವರೇ ಇದನ್ನ ಕಳ್ಸಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯ್ತು, ಇದೆಲ್ಲ ನನ್ನಲ್ಲಿ ಇರ್ಲೇ ಇರ್ಲಿಲ್ಲ, ಹೇಗ್ ಗೊತ್ತಾಯ್ತು ನಮ್ಮ ಯಜಮಾನ್ರಿಗೆ ಇದೆಲ್ಲ ನಮ್ಮ ಮನೇಲಿ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಆಗುತ್ತೆ. ಅದಾದ್ಮೇಲೆ ಒಂದ್ ನಿಮಿಷ ಇರಿ, ನೀವು ಇಷ್ಟೆಲ್ಲ ನೀವು ಚಿಕ್ಕ ಬಾಲಕರು ಇದನ್ನೆಲ್ಲ ಒತ್ಕೊಂಡ್ ಬಂದಿದ್ರೆ ನಾನು ಬೇಗ ನಾನು ಪ್ರಸಾದವನ್ನ ತಯಾರು ಮಾಡ್ಬಿಡ್ತೀನಿ, ಅಡಿಗೆನ ತಯಾರು ಮಾಡ್ತೀನಿ, ನೀವ್ ಇಬ್ರು ಪ್ರಸಾದವನ್ನ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳಿದಾಗ, ಅಯ್ಯೋ ಇಲ್ಲ, ನಿಮ್ಮ ಗಂಡ ಬರೋ ತನಕ ನಾವ್ ಇರೋದಿಲ್ಲ, ನೋಡಿ ನಿಮ್ಮ ಗಂಡ ಹೇಗೆ ನಮ್ಮನ್ನ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬೆನ್ನನ್ನ ತೋರಿಸ್ಬಿಟ್ಟು ಅವರಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಆಗ ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅರ್ಜುನ ಪಂಡಿತ ಬರ್ತಾರೆ ಸ್ನಾನ ಮುಗಿಸ್ಕೊಂಡು. ಆಗ ಅವ್ರಿಗೆ ಮನೆ ವಸ್ತುಗಳನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ, ಇದೇನಿದು ಯಾರು ತಂದ್ಕೊಟ್ರು ಅಂತಂದ್ರೆ ಅವ್ರ ಹೆಂಡತಿ ಹೇಳ್ತಾರೆ, ನೀವೇ ಕಳಿಸಿದ್ರಂತೆ, ಆದ್ರೆ ನೀವೇನಿದು ಈ ತರ ಆಗೋಗ್ಬಿಟ್ಟಿದೀರಾ,
ಆ 2 ಚಿಕ್ಕ ಬಾಲಕರಿಗೆ ಎಂತ ಸುಂದರವಾದ ಮಕ್ಕಳು ಅವರು. ಅವ್ರಿಗೆ ನೀವು ಆತರ ಬೆನ್ನಿನ ಮೇಲೆ ಬಾಸುಂಡೆ ಬರೋ ತರ ಹೊಡೆದಿದ್ರಲ್ಲ, ನಿಮ್ಗೆ ಏನಾಗಿದೆ ನಿಮ್ಮ ಬುದ್ಧಿಗೆ ಅಂತ ಹೇಳಿದಾಗ, ನಾನ್ ಆತರ ಮಾಡಿದ್ನಾ, ನೀನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ, ಏನಾಯ್ತು ವಿಷಯ ಹೇಳು ಅಂತ ಹೇಳಿದಾಗ ಅವಾಗ ಪೂರ್ತಿ ವಿವರಣೆಯನ್ನ ಕೊಡ್ತಾರೆ. ಆಗ ಹೇಗಿದ್ರು ಆ ಬಾಲಕರಿಬ್ರು, ಅವರ ರೂಪವನ್ನ ನೀನು ವರ್ಣಿಸು ಅಂತ ಹೇಳಿದಾಗ, ಒಬ್ಬ ಹುಡುಗ ಶ್ಯಾಮ ವರ್ಣದಲ್ಲಿದ್ರು, ಇನ್ನೊಬ್ಬ ಹುಡುಗ ತುಂಬಾ ಗೌರವ ವರ್ಣದಲ್ಲಿದ್ದ ಅಂತ ಹೇಳ್ಬಿಟ್ಟು ಅವರು ವಿವರಿಸಿದಾಗ, ಆಗ ಅರ್ಜುನ ಪಂಡಿತನಿಗೆ ಅರ್ಥ ಆಗುತ್ತೆ, ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ, ನೀನ್ ಯಾರ ದರ್ಶನವನ್ನ ಪಡೆದಿದ್ಯಾ ಅಂತಂದ್ರೆ ಸ್ವತಃ ಕೃಷ್ಣ ಬಲರಾಮ ಅವರೇ ಬಂದಿದ್ದಾರೆ ನಮ್ಮ ಮನೆಗೆ, ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅಯ್ಯೋ ನನಗೆ ಗೊತ್ತಾಯ್ತು, ಯಾಕೆ ಅಂತಂದ್ರೆ ನಾನು ಆ ಭಗವಂತ ಈ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ನನಗೆ ಅರ್ಥ ಮಾಡಿಸ್ಲಿಕ್ಕೆ ಸ್ವತಃ ಕೃಷ್ಣ ಬಲರಾಮ ಅವರೇ ಬಂದಿದ್ದಾರೆ, ನಮ್ಗೆ ಏನೇ ಇಲ್ವೋ ಅದನ್ನೆಲ್ಲ ಅವ್ರು ನಮ್ಗೆ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಜುನ ಪಂಡಿತ ಹೇಳ್ತಾರಂತೆ. ನಾವ್ ಇಲ್ಲಿ ಇನ್ನ ಒಂದ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನೋಡಿ ಇಲ್ಲಿ ಭಕ್ತ ಯಾರು ಅಂತಂದ್ರೆ ಅರ್ಜುನ ಪಂಡಿತ, ಅಲ್ಲಿ ಸೇವೆ ಮಾಡ್ತಿರೋರು ಯಾರು ಅಂತಂದ್ರೆ ಅವ್ರ ಹೆಂಡತಿ. ನೋಡಿ ಇಲ್ಲಿ ಅರ್ಜುನ ಪಂಡಿತನಿಗೆ ಭಗವಂತನ ದರ್ಶನ ಸಾಕ್ಷಾತ್ಕಾರ ನೇರವಾಗಿ ನೋಡ್ಲಿಕ್ಕೆ ಆಗಿಲ್ಲ, ಆದ್ರೆ ಆ ವೈಷ್ಣವರಿಗೆ ಯಾರು ಸೇವೆ ಕೊಡ್ತಾರೋ ಅವ್ರಿಗೆ ಭಗವಂತನ ದರ್ಶನ ಆಯ್ತು. ನಮ್ಮ ಪುರಾಣದಲ್ಲಿ ನಾವು ನೋಡ್ತಾ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ನಾನು ಇನ್ನೊಂದ್ ಸ್ವಲ್ಪ ಬೇಗ ಮುಗಿಸ್ಬಿಡ್ತೀನಿ, ಸಾರಿ ಲೇಟ್ ಆಗ್ತಾ ಇದೆ, ಇನ್ನೊಂದ್ 2-3 ಶ್ಲೋಕಗಳಿದೆ, ಮುಗಿಸ್ಬಿಡ್ತೀನಿ ಬೇಗ. ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ನೋಡಿ ವೈಷ್ಣವ ಸೇವೆಯನ್ನ ಮಾಡಿದ್ರೆ ನೋಡಿ ಅವ್ರಿಗೆ ಭಗವಂತ ಬೇಗ ಒಲ್ದು ಬಿಡ್ತಾನೆ ಅಲ್ವಾ. ಇವಾಗ ನಮ್ಮ ಮನೇಲಿ ಯಾರಾದ್ರೂ ಈಗ ವೈಷ್ಣವರಿದ್ದಾರೆ, ಸೇವೆ ಮಾಡ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಸೇವೆ ಮಾಡಿದ್ರೆ ನಮ್ಗೆ ಖಂಡಿತ ಭಗವಂತನ ಅನುಗ್ರಹ ಇದೆ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ಖುದ್ದಾಗಿ ಭಗವಂತನೇ ಶುದ್ಧ ಭಕ್ತರ ಯೋಗಕ್ಷೇಮವನ್ನ ನೋಡ್ಕೋತಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಹೇ ಅಪ್ಯ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾಹ ತೇ ಅಪಿ ಮಾಮೇವ ಕೌಂತೇಯ ಯಜಂತಿ ಅವಿಧಿ ಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನ ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಇದಕ್ಕಿಂತ ಮುಂಚೆನೆ ಹೇಳಿದ್ರಲ್ವಾ, ಕೃಷ್ಣ ಯಾರನ್ನೇ ಪೂಜಿಸಿದ್ರು ಸಹ ಅದು ನನ್ನನ್ನೇ ಪೂಜೆ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ. ಇಲ್ಲಿ ದೇವತೆಗಳನ್ನ ಯಾರಾದ್ರೂ ಪೂಜೆ ಮಾಡಿದ್ರೆ ಅವರು ನನ್ನನ್ನೇ ಪೂಜಿಸ್ತಾ ಇದ್ದಾರೆ, ಆದ್ರೆ ಅದನ್ನ ಅವರು ಅವಿಧಿ ಪೂರ್ವಕವಾಗಿ ಅವರು ಮಾಡ್ತಾ ಇದ್ದಾರೆ, ಅಂದ್ರೆ ನೇರವಾಗಿ ಮಾಡ್ತಾ ಇಲ್ಲ, ಅವ್ರು ಅದನ್ನ ವಿಧಿ ಪೂರ್ವಕ ಅಂತ ನಾವ್ ಹೇಳ್ತೀವೋ ಆತರ ಮಾಡ್ತಾ ಇಲ್ಲ, ಅವಿಧಿ ಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಇವಾಗ ನಾವೇನಾದ್ರೂ ಯಾವ್ದಾದ್ರು ಒಂದು ಸರ್ಕಾರಿ ಕಚೇರಿಯಲ್ಲಿ ಏನಾದ್ರು ಕೆಲಸ ಆಗ್ಬೇಕಂತಂದ್ರೆ ನಾವು ನೇರವಾಗಿ ಹೋಗಿ ಆ ಅಧಿಕಾರಿಯನ್ನ ನಾವು ಭೇಟಿ ಆಗ್ಬೋದು, ಆದ್ರೆ ನಾವೇನ್ ಮಾಡ್ತೀವಿ, ಬೇರೆಯವ್ರಿಗೆ ಅಲ್ಲಿರುವಂತಹ ಒಬ್ಬ ಗುಮಾಸ್ತನಿಗೆ ಏನಾದ್ರು ಒಂದು ಲಂಚವನ್ನ ಕೊಟ್ಟು ಅವ್ರ ಮೂಲಕ ನಾವು ಕೆಲಸವನ್ನ ಮಾಡಿಸ್ಕೊಳ್ಲಿಕ್ಕೆ ಹೋಗ್ತೀವಿ ಅಲ್ವಾ. ಆದ್ರೆ ನಾವ್ ಇವಾಗ ಏನ್ ಹೇಳ್ತೀವಿ, ಅದು ಭ್ರಷ್ಟಾಚಾರ, ಅದು ಲಂಚ ಕೊಟ್ಟ ಹಾಗೆ ತಪ್ಪು ಮಾರ್ಗ ಅಂತ ಹೇಳ್ತೀವಲ್ವಾ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಅವಿಧಿ ಪೂರ್ವಕವಾಗಿ ನಾವು ಹೋಗ್ತಾ ಇದೀವಿ ನಾವು. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಮ್ಗೆ ಕೃಷ್ಣ ಹೇಳಿದ್ರಲ್ವಾ, ಇವಾಗ ದೇವತೆಗಳಿಗೆ ಅವರ ಅವ್ರಿಗೆ ಗೊತ್ತಾಗೋದಿಲ್ಲ ಯಾರನ್ನ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅವರ ಹೃದಯದಲ್ಲಿ ಪರಮಾತ್ಮನಾಗಿತ್ಕೊಂಡು ಭಗವಂತ ಅವ್ರಿಗೆ ಏನು ಪ್ರೇರಣೆಯನ್ನ ಕೊಡ್ತಾರೆ, ಅವ್ರಿಗೆ ಬುದ್ಧಿಯನ್ನ ಕೊಡ್ತಾರೆ. ಅಂದ್ರೆ ನಿನಗೆ ಈ ತರ ಒಬ್ಬ ಭಕ್ತ ಅಂದ್ರೆ ಭಕ್ತಿಯಿಂದ ಅವರು ಪೂಜೆ ಮಾಡ್ತಾ ಇದ್ರೆ ನೀನು ಅವ್ರಿಗೆ ಅನುಗ್ರಹವನ್ನ ಕೊಡು, ಅವ್ರಿಗೆ ವರವನ್ನ ಕೊಡು ಅಂತ ಹೇಳ್ಬಿಟ್ಟು ಹೇಳೋದೇ ಭಗವಂತ ಅಲ್ವಾ. ಅಲ್ಲೂ ಸಹ ಏನಾಗತ್ತೆ, ನಾವು ಹೋಗಿ ಲಂಚವನ್ನ ಕೊಟ್ರು ಸಹ ಕೊನೆಗೆ ಅದು ಅಧಿಕಾರಿಯಿಂದನೇ ನಮ್ಗೆ ಆ ಕೆಲಸಕ್ಕೆ ನಮ್ಗೆ ಸಹಿ ಆಗ್ಬೇಕು, ಅಥವಾ ಏನೋ ಸಿಗ್ನೇಚರ್ ಅಥವಾ ಏನೋ ಒಂದಾದ್ರೆ ಅದು ಅಧಿಕಾರಿನೇ ಮಾಡ್ಬೇಕು ಅಲ್ವಾ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ, ಅವಿಧಿ ಪೂರ್ವಕವಾಗಿ ಅಥವಾ ತಪ್ಪು ರೀತಿಯಲ್ಲಿ ಅವರು ಪೂಜೆ ಮಾಡ್ತಾರೆ, ನನ್ನನ್ನೇ ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಯಾಂತಿ ದೇವ ವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಹ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿಮಾನ್. ದೇವತೆಗಳನ್ನ ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನ ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನ ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನ ಪೂಜಿಸುವವರು ನನ್ನೊಡನೆ ಇರುತ್ತಾರೆ ಅಂತ ಹೇಳ್ತಾರೆ. ನೋಡಿ ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಏನು ಯಾರನ್ನೇ ಪೂಜೆ ಮಾಡಿದ್ರು ಸಹ ನಾವು ಭಗವಂತನನ್ನೇ ಪಡಿತೀವಿ ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಆದ್ರೆ ಅದು ತಪ್ಪು. ಹೌದು, ಅದು ಭಗವಂತನಿಗೆ ಸೇರುತ್ತೆ, ಆದ್ರೆ ನಮ್ಮ ಗತಿ ನಾವು ಭಗವಂತನ ಲೋಕಕ್ಕೆ ಹೋಗೋದಿಲ್ಲ. ನಾವು ಯಾರನ್ನ ಪೂಜೆ ಮಾಡ್ತೀವೋ ಅವರ ಲೋಕಕ್ಕೆ ಹೋಗ್ತೀವಿ, ಅವರ ಮಧ್ಯದಲ್ಲಿ ನಾವು ಹುಡ್ತೀವಿ. ನಾವ್ ಇವಾಗ ದೇವತೆಗಳನ್ನ ಪೂಜೆ ಮಾಡಿದ್ರೆ ನಾವು ದೇವತೆಗಳಿರೋ ಜಾಗಕ್ಕೆ ಹೋಗ್ತೀವಿ, ನಾವು ಪಿತೃಗಳನ್ನ ಪೂಜೆ ಮಾಡಿದ್ರೆ ಪಿತೃಗಳು ಇರೋ ಜಾಗಕ್ಕೆ ಹೋಗ್ತೀವಿ, ನಾವು ಭೂತ ಪ್ರೇತಗಳನ್ನ ಪೂಜೆ ಮಾಡಿದ್ರೆ ಅವ್ರ ಜೊತೆನೆ ನಾವು ಬದುಕೋ ತರ ಆಗತ್ತೆ. ಆದ್ರೆ ನಾವು ಭಗವಂತ ಅಂದ್ರೆ ದೇವೋತ್ತಮ ಪರಮಪುರುಷನೇ ಬೇಕು ಅಂತ ಹೇಳಿ ನಾವು ದೇವೋತ್ತಮ ಪರಮಪುರುಷನಿಗೆ ಪೂಜೆ ಮಾಡಿದ್ರೆ ಮಾತ್ರನೇ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪ್ರಭುಪಾತ್ರ ಯಾವಾಗ್ಲೂ ಈ ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತಾರೆ. ಇವಾಗ ನಾವೇನಾದ್ರೂ ಡೆಲ್ಲಿಗೆ ಟಿಕೆಟ್ ತಗೊಂಡ್ರೆ ಡೆಲ್ಲಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯವೇ ಹೊರತು ಆ ಟಿಕೆಟ್ ಅನ್ನ ಇಟ್ಕೊಂಡು ನಾವು ಕಲ್ಕತ್ತಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನೇ ನಾವು ಯಾರನ್ನ ಪೂಜೆ ಮಾಡ್ತೀವೋ ಅವರ ಬಳಿಗೆ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದ ಶ್ಲೋಕ.
ಪತ್ರಂ ಪುಷ್ಪಂ ಫಲಂ ತೋ ಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನ ಅರ್ಪಿಸಿದರೆ ನಾನು ಅದನ್ನ ಸ್ವೀಕರಿಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಇವಾಗ ನಮ್ಗೆ ಏನ್ ಅನ್ಸುತ್ತೆ, ಇದೇನಿದು ಕೃಷ್ಣ ಇಡೀ ಸೃಷ್ಟಿಯ ಪ್ರಭು, ಅವರು ಒಡೆಯ, ಅವ್ರಿದೇನಿದು ಒಂದೇ ಒಂದು ಹೂವು, ಒಂದೇ ಒಂದು ಹಣ್ಣು, ಒಂದೇ ಒಂದು ಎಲೆ, ಒಂದೇ ಒಂದು ಹಣ್ಣು, ಏನು ನೀರು, ಒಂದಿಷ್ಟು ನೀರನ್ನ ನನಗೆ ಅರ್ಪಿಸಿ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ ಇದನ್ನ, ಈ ಶ್ಲೋಕವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ಭಗವಂತನ ಪ್ರೀತಿ ನಮ್ಮ ಮೇಲೆ ಇರೋ ಪ್ರೀತಿ ನಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ ಅಲ್ವಾ. ನೋಡಿ, ಭಗವಂತ ಆಕ್ಚುಲಿ ಅವ್ರಿಗೆ ಏನು ಬೇಕಾಗಿಲ್ಲ ಅಲ್ವಾ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಏನಾದ್ರು ಚಾಕ್ಲೇಟ್, ದೊಡ್ಡ ಚಾಕ್ಲೇಟ್ ಬಾರ್ ಏನಾದ್ರು ತಂದ್ಕೊಟ್ರೆ ಅವರೇ ತಂದ್ಕೊಟ್ಟಿರೋದದು ಅಲ್ವಾ. ಅವ್ರಿಗೆ ಆ ಚಾಕ್ಲೇಟ್ ಏನ್ ಬೇಕಾಗಿಲ್ಲ. ಆದ್ರೆ ಆ ಮಗುಗೇನಾದ್ರು ಆ ಚಾಕ್ಲೇಟ್ ಅನ್ನ ಕೊಟ್ಟಾಗ, ಆ ಚಾಕ್ಲೇಟ್ ಒಂದ್ ತುಣುಕನ್ನ ತಗೊಂಡು ಅವ್ರ ಅಪ್ಪನಿಗೆ ಬಾಯಲ್ಲಿ ಇಟ್ಟಾಗ ಅವ್ರ ತಂದೆಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ. ಆ ಮಗು ನನ್ ಮೇಲೆ ಎಷ್ಟು ಪ್ರೀತಿನ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು ಭಗವಂತ ಅದನ್ನೇ ನಮ್ಮಿಂದ ನಿರೀಕ್ಷಣೆ ಮಾಡ್ತಾ ಇರೋದು. ನಮ್ಮಿಂದ ಏನೋ ಒಂದು ಭೋಗವನ್ನ ಅವರು ಬಯಸ್ತಾ ಇಲ್ಲ. ಅಂದ್ರೆ ಏನನ್ನ ನಾವು ಅರ್ಪಿಸ್ತೀವೋ, ಒಂದ್ ಎಲೆ, ಒಂದು ಹಣ್ಣು, ಒಂದು ಹೂವ, ಒಂದ್ ಸ್ವಲ್ಪ ನೀರನ್ನ ನಾವು ಪ್ರೀತಿಯಿಂದ ಅರ್ಪಿಸಿ ಅಂತ ಹೇಳ್ಬಿಟ್ಟು ಅದನ್ನೇ ನಮ್ಮಿಂದ ಭಗವಂತ ನಿರೀಕ್ಷೆ ಮಾಡ್ತಾ ಇರೋದು ಅಲ್ವಾ. ಹೇಗೆ ತಂದೆಗೆ ಖುಷಿ ಆಗುತ್ತೋ ಆ ಚಾಕ್ಲೇಟ್ ತುಣುಕನ್ನ ಮಗು ಕೊಟ್ರೆ, ಅದೇ ತರ ಭಗವಂತನಿಗೆ ಸಂತೋಷ ಆಗತ್ತೆ. ನಾವು ಅವನ ಸೃಷ್ಟಿಯಿಂದ ಬಂದಿರೋ ಅವನ ವಸ್ತುವನ್ನೇ ಅವನಿಗೆ ಪ್ರೀತಿಯಿಂದ ಕೊಟ್ಟಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ನಾವಿಲ್ಲಿ ಇನ್ನ ಒಂದ್ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ನಮ್ಗೆ ಇವಾಗ ಯಾಕಪ್ಪ ಭಗವಂತನಿಗೆ ಹೂವು ಹಾಕ್ಬೇಕು, ಯಾಕಪ್ಪ ಭಗವಂತನಿಗೆ ಒಂದು ಎಲೆಯನ್ನ ಅರ್ಪಿಸ್ಬೇಕು, ನೀರನ್ನ ಅರ್ಪಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ವಾ. ನೋಡಿ, ನಾವಿಲ್ಲಿ ಈ ಪೂಜೆನ ಮಾಡೋದ್ರಿಂದ ನಾವು ಎಷ್ಟು ಅಂದ್ರೆ ಸಮಾಜ ಕಲ್ಯಾಣ ಅಂತ ನಾವು ಯಾವಾಗ್ಲೂ ಹೇಳ್ತಿರ್ತೀವಲ್ವಾ. ನಾವು ಸಮಾಜ ಕಲ್ಯಾಣ ಮಾಡ್ಬೇಕು, ಲೋಕ ಕಲ್ಯಾಣ ಮಾಡ್ಬೇಕು ಅಂತ ನಾವು ಹೇಳ್ತಿರ್ತೀವಲ್ವಾ. ಆ ಕೆಲಸವನ್ನ ನಾವಿಲ್ಲಿ ಮಾಡ್ತಾ ಇದೀವಿ. ನಮ್ಗೆ ನೋಡ್ಲಿಕ್ಕೆ ಅದು ಒಂದು ಹೂವು ಅಷ್ಟೇ, ನೋಡ್ಲಿಕ್ಕೆ ಒಂದು ಎಲೆ ಅಷ್ಟೇ. ಆದ್ರೆ ಅದು ಎಲ್ಲಿಂದ ಬಂದಿದೆ ಅಂತ ನಾವು ನೋಡ್ಕೊಂತ ಹೋದ್ರೆ, ಅದ್ ಎಲ್ಲಿಂದ ಬಂದಿದ್ಯೋ ಅಲ್ಲಿಂದ ಆ ಸರಪಳಿಯಲ್ಲಿ ಯಾರೆಲ್ಲ ಇದ್ರೋ ಅವ್ರಿಗೆಲ್ಲರಿಗೂ ಸಹ ಅಲ್ಲಿ ಮಾರ್ಕ್ ಸಿಗುತ್ತೆ. ಇವಾಗ ನೋಡಿ, ನಾನು ಹೂವನ್ನ ಅರ್ಪಿಸಿದ್ರೆ ಆ ಹೂವನ್ನ ಆ ಮನೆಯ ಮಾಲೀಕ ದುಡ್ಡು ಕೊಟ್ಟು ತಗೊಂಬಂದಿರ್ತಾನೆ. ಅವನಿಗೆ ಅಂದ್ರೆ ಅವನಿಗೂ ಸಹ ಅಲ್ಲಿ ಮಾರ್ಕ್ ಸಿಗುತ್ತೆ. ಯಾಕಂದ್ರೆ ಈ ಭಕ್ತಿ ಸೇವೆಯಲ್ಲಿ ಅವನ ಪಾತ್ರವೂ ಇದೆ. ಮತ್ತೆ ಆ ಹೂವನ್ನ ಬೆಳೆಸಿರೋನು, ಆ ತೋಟದಲ್ಲಿ ಯಾರು ತೋಟದ ಮಾಲೀಕ, ಅವನಿಗೂ ಸಹ ಮಾರ್ಕ್ಸ್ ಇದೆ. ಮತ್ತೆ ಅದನ್ನ ಯಾರು ಗಾಡಿಯಲ್ಲಿ ತಗೊಂಬಂದಿದ್ದಾರೆ ಅವನಿಗೂ ಸಹ ಮಾರ್ಕ್ಸ್ ಇದೆ. ಮತ್ತೆ ಅದು ಯಾವ್ದ್ರಿಂದ ಬಂದಿದೆ, ಆ ಒಂದು ಗಿಡದಿಂದ ಬಂದಿದೆ. ಆ ಗಿಡ ಅದು ಅಚರ, ಅಂದ್ರೆ ಅದಕ್ಕೆ ಚಲನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇವಾಗ ಭಗವಂತನಿಗೆ ಅದಿವಾಗ ತನ್ನ ಹೂವಿನಿಂದ ಅದು ಸೇವೆಯನ್ನ ಮಾಡ್ತಾ ಇದೆ. ಇವಾಗ ಏನಾಗುತ್ತೆ, ಆ ಮರನು ಸಹ ಆ ವಿಕಸನ ಪ್ರಕ್ರಿಯೆಯಲ್ಲಿ ಅದು ಮುಂದೆ ಬೇಗ ಬೇಗ ಬರ್ತಾ ಅದು ಮನುಷ್ಯ ಜನ್ಮವನ್ನ ಪಡೆದು ಅದು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ನೋಡಿ, ಇವಾಗ ನಾವು ಭಗವಂತನಿಗೆ ಈ ಸೇವೆಯನ್ನ ಮಾಡಿದ್ರೆ ಆ ಸರಪಳಿಯಲ್ಲಿ ಯಾರೆಲ್ಲ ಇದ್ದಾರೆ, ಅಲ್ಲಿ ಒಬ್ಬ ಮುಸ್ಲಿಂ ಇರ್ಬೋದು, ಅಥವಾ ಇನ್ಯಾರೋ ಒಬ್ಬ ಭಗವಂತನನ್ನೇ ನಂಬದಲೇ ಇರೋರು ಇರ್ಬೋದು, ಅವ್ರೆಲ್ಲರನ್ನು ಸಹ ಅಲ್ಲಿ ಭಗವಂತನ ಸೇವೆಯನ್ನ ಮಾಡ್ದಂಗ ಆಗ್ತಾ ಇದೆ ಅಲ್ವಾ. ನೋಡಿ, ನಾವ್ ಎಂತಹ ಒಂದು ಕಲ್ಯಾಣ ಕಾರ್ಯವನ್ನ ಮಾಡ್ತಾ ಇದೀವಿ, ನಾವ್ ಅದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಷ್ಟೊಂದು ನಮ್ಮ ಪುರಾಣದಲ್ಲಿ ಭಗವಂತನಿಗೆ ಯಾರೆಲ್ಲ ಪ್ರೀತಿಯಿಂದ ಹೂವು, ಒಂದು ಹಣ್ಣು, ಒಂದು ಸ್ವಲ್ಪ ನೀರನ್ನ, ಒಂದು ಎಲೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ಬೋದು. ಎಲೆ ಅಂತಂದ್ರೆ ಭಗವಂತನಿಗೆ ತುಂಬಾ ಪ್ರೀತಿಯಾಗಿರೋದು ತುಳಸಿ ಎಲೆ. ಆ ತುಳಸಿ ಎಲೆ ಇಲ್ದಲೆ ನಾವ್ ಏನನ್ನೇ ಭಗವಂತನಿಗೆ ಭಕ್ಷ್ಯ ಭೋಜ್ಯವನ್ನ ಇಟ್ರೆ ಅದನ್ನ ಅವರು ತಗೊಳೋದಿಲ್ಲ. ಯಾಕಂದ್ರೆ ತುಳಸಿ ಅಂತಹ ಮಹಾನ್ ಭಕ್ತೆ. ಆ ತುಳಸಿ ಎಲೆ ಇದ್ರೇನೆ ಭಗವಂತ ಅದನ್ನ ಸ್ವೀಕರಿಸೋದು. ಅದಕ್ಕೋಸ್ಕರ ನಾವು ಭಗವಂತನಿಗೆ ಏನೇ ನಾವು ನೈವೇದ್ಯವನ್ನ ಇಟ್ರು ಅದ್ರ ಮೇಲೆ ನಾವು ಒಂದು ಎಲೆ ತುಳಸಿಯನ್ನ ಇಡ್ಬೇಕು. ಅವಾಗ ಭಗವಂತ ಅದನ್ನ ಸ್ವೀಕರಿಸ್ತಾರೆ. ಆ ತುಳಸಿ ಬಗ್ಗೆ ನೀವು ಅರ್ಥ ಮಾಡ್ಕೋತೀರಾ ಮುಂದೆ ನಾ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ, ಆ ತುಳಸಿ ಭಗವಂತನಿಗೆ ಎಷ್ಟು ಪ್ರಿಯಳಾದವಳು ಅಂತಂದ್ರೆ, ಸರ್ವವು ನಾವೇನೆಲ್ಲ ತುಂಬಾ ಶುದ್ಧವಾದದ್ದು ಅಂತ ನಾವ್ ಏನ್ ಹೇಳ್ತೀವೋ ಅವೆಲ್ಲವೂ ಸಹ ಆ ತುಳಸಿ ಗಿಡದಲ್ಲಿ ನೆಲೆಸಿದೆ. ಏನ್ ಹೇಳ್ತಾರೆ ಅಂತಂದ್ರೆ, ಆ ತುಳಸಿ ಗಿಡದ ಆ ಬೇರಿನಲ್ಲಿ ಸಕಲ ತೀರ್ಥಗಳು, ಅಂದ್ರೆ ನಾವ್ ಇವಾಗ ಆ ಪುಣ್ಯ ಕ್ಷೇತ್ರಗಳು, ತೀರ್ಥಗಳು ಅಂತ ನಾವ್ ಏನ್ ಹೇಳ್ತೀವೋ, ನಾವ್ ಹೋಗಿ ದರ್ಶನ ಮಾಡ್ಬೇಕಪ್ಪ, ಅಲ್ಲಿ ಹೋದ್ರೆ ಎಲ್ಲಾ ಪಾಪಗಳು ನಾಶ ಆಗುತ್ತೆ ಅಂತ ನಾವ್ ಏನ್ ಹೇಳ್ತೀವೋ ಅವೆಲ್ಲವೂ ಸಹ ಆ ತುಳಸಿ ಗಿಡದ ಬೇರಿನಲ್ಲಿದೆ. ಮತ್ತೆ ಎಲ್ಲ ಮುಕ್ಕೋಟಿ ದೇವತೆಗಳು ಅಂತ ನಾವ್ ಏನ್ ಹೇಳ್ತೀವೋ ಆ ಮುಕ್ಕೋಟಿ ದೇವತೆಗಳು ಆ ತುಳಸಿ ಗಿಡದ ಮಧ್ಯಭಾಗದಲ್ಲಿದೆ. ಮತ್ತೆ ಏನೆಲ್ಲ ಧರ್ಮ ಗ್ರಂಥಗಳು ಅಂತ ನಾವ್ ಏನ್ ಹೇಳ್ತೀವೋ ಅವೆಲ್ಲವೂ ಸಹ ಆ ತುಳಸಿ ಗಿಡದ ಅಗ್ರಭಾಗದಲ್ಲಿದೆ. ನೋಡಿ, ಆ ತುಳಸಿ ಗಿಡವನ್ನ ನಾವು ದರ್ಶನ ಮಾತ್ರನೇ ನಾವ್ ಇದೆಲ್ಲವನ್ನ ನಾವು ನೋಡ್ಬೋದು. ಸಕಲ ತೀರ್ಥಗಳು, ಸಕಲ ದೇವತೆಗಳು, ಮುಕ್ಕೋಟಿ ದೇವತೆಗಳು, ಸಕಲ ಶಾಸ್ತ್ರಗಳು ಎಲ್ಲದರ ದರ್ಶನ ಆಗತ್ತೆ. ಎಲ್ಲರೂ ಸಹ ಯಾಕಂದ್ರೆ ತುಳಸಿನ ನಾವು ಭಗವಂತನ ಪಾದಕ್ಕೆ ಅರ್ಪಿಸ್ತೀವಿ. ಅದಕ್ಕೋಸ್ಕರನೇ ಎಲ್ಲಾ ದೇವತೆಗಳು, ಧರ್ಮ ಗ್ರಂಥಗಳು, ಕ್ಷೇತ್ರಗಳೆಲ್ಲನೂ ಸಹ ಬಂದು ಆ ತುಳಸಿಯಲ್ಲಿ ನೆಲೆಸಿದವೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ತುಂಬಾನೇ ಉದಾಹರಣೆಗಳಿದೆ.
ಸೊ ಸಮಯ ಇಲ್ಲದ್ರಿಂದ ನಾನು ಹೇಳಿಕ್ ಆಗ್ತಾ ಇಲ್ಲ. ತುಂಬಾ ಸುಂದರವಾದಂತಹ ಅಧ್ಯಾಯ ಇದು, ಯಾಕಂತಂದ್ರೆ ಇದು ರಾಜವಿದ್ಯಾ ಅಲ್ವಾ, ಅದರ ಬಗ್ಗೆ ಕೃಷ್ಣ ಹೇಳ್ತಾ ಇದಾರೆ. ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ನಾವೇನೇ ಮಾಡ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲವನ್ನ ಭಗವಂತನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ಅವಾಗ ನೀವು ಈ ಭವ ಬಂಧನಕ್ಕೆ ಸಿಕ್ಕಾಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಸಿ ಕೌಂತೆಯ ತತ್ಕುರುಶ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನ ಮಾಡು, ಅದನ್ನ ಕಾಣಿಕೆಯಾಗಿ ನನಗೆ ಅರ್ಪಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾರೆ. ನಾವ್ ಈ ತರ ಮಾಡಿದ್ರೆ ನಮ್ಗೆ ಕರ್ಮ ಬಂಧನ ಇಲ್ಲ. ಕರ್ಮ ಬಂಧನ ಇಲ್ದಲೇ ಇರೋದ್ರಿಂದ ನಾವ್ ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೊಡೋದು ಬೇಕಾಗಿಲ್ಲ. ಮತ್ತೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಕೃಷ್ಣ ಯಾರಿಗೂ ಪಕ್ಷಪಾತ ಮಾಡೋದಿಲ್ಲ, ಆದರೆ ಪಕ್ಷಪಾತ ಮಾಡ್ತಾರೆ. ಯಾರಿಗೆ ಪಕ್ಷಪಾತ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿನ ಪ್ರಿಯ ಏ ಭಜಂತಿ ತುಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡೋದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾದರೂ ನನ್ನ ಭಕ್ತ ಸೇವೆಯನ್ನ ಮಾಡುತ್ತಾನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅಂತ ಹೇಳ್ತಾರೆ. ನೋಡಿ, ಕೃಷ್ಣ, ನಾವೆಲ್ಲರೂ ಸಹ ಕೃಷ್ಣನ ಮಕ್ಕಳು. ಕೃಷ್ಣ ಯಾರಿಗೂ ಅವರು ಪಕ್ಷಪಾತ ಮಾಡೋದಿಲ್ಲ ಅಲ್ವಾ. ನೋಡಿ, ಇಲ್ಲಿ ಆನೆಗೆ ಬೇಕಾಗಿರುವಂತಹ ಟನ್ಗಟ್ಲೆ ಆಹಾರವನ್ನ ಅವರು ಕೊಡ್ತಾರೆ, ಇರುವಿಗೆ ಬೇಕಾಗಿರುವಂತಹ ಒಂದು ಚಿಕ್ಕ ಸಕ್ಕರೆಯ ತುಣುಕನ್ನ ಅವರು ಕೊಡ್ತಾರೆ ಅಲ್ವಾ. ನಮ್ಗೆ ಇವಾಗ ಏನ್ ಅನ್ಸುತ್ತೆ, ಇದೇನಿದು ಎಷ್ಟು ಭೇದ ಭಾವ ಮಾಡ್ತಾ ಇದಾರಲ್ವಾ ಕೃಷ್ಣ. ಆನೆಗೆ ನೋಡಿದ್ರೆ ಇಷ್ಟು ಆಹಾರ ಕೊಡ್ತಾ ಇದಾರೆ, ಇರುವೆಗೆ ನೋಡಿದ್ರೆ ಇಷ್ಟೇ ಆಹಾರ ಕೊಡ್ತಿದಾರೆ ಅಂತಂದ್ರೆ ಯಾರಿಗೆ ಯಾವ್ದು ಎಷ್ಟು ಬೇಕೋ ಅಷ್ಟನ್ನ ಅವರು ಒದಗಿಸಿ ಕೊಡ್ತಾ ಇದಾರೆ. ಅದನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನ ಪಕ್ಷಪಾತ ಅಂತ ಹೇಳ್ಬಿಟ್ಟು ಹೇಳಂಗ ಆಗೋದಿಲ್ಲ. ಯಾಕಂದ್ರೆ ಇವಾಗ ಒಬ್ಬ ತಾಯಿ ಅವ್ರಿಗೆ 5 ವರ್ಷದ ಮಗು ಇದ್ರೆ 5 ವರ್ಷದ ಮಗುಗೆ ಅವರು ತಟ್ಟೆಯಲ್ಲಿ ಅನ್ನ ಹಾಕಿ ಕೊಡ್ತಾರೆ ಅಲ್ವಾ, ಊಟ ಮಾಡಿ ಪುಟ್ಟ ಅಂತ. ಅದೇ ಏನಾದ್ರು ಎಳೆ ಮಗು ಇದ್ರೆ ಆ ಮಗುವಿಗೆ ಹಾಲನ್ನ ಕೊಡ್ತಾರೆ ಅಲ್ವಾ. ಅಲ್ಲಿ ಅಮ್ಮ ಭೇದ ಭಾವ ಮಾಡ್ತಾ ಇದ್ದಾಳ? ಇಲ್ಲ, ಅಲ್ಲಿ ಪಕ್ಷಪಾತ ಮಾಡ್ತಾ ಇಲ್ಲ ಅಲ್ವಾ. ಯಾರಿಗೆ ಏನನ್ನ ಬೇಕೋ ಅದನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಇಲ್ಲಿ ಆದ್ರೆ ನಾನು ಪಕ್ಷಪಾತ ಮಾಡ್ತೀನಿ. ಯಾರಿಗೆ ಮಾಡ್ತೀನಿ? ನನ್ನ ಭಕ್ತರಿಗೆ ನಾನು ಪಕ್ಷಪಾತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಆದ್ರೆ ಈ ವಿಷಯವನ್ನ ಒಬ್ಬ ರಾಜ ಒಪ್ಪೋದಿಲ್ಲ. ಮಂತ್ರಿ ಹೇಳ್ತಾರೆ, ಇದೇನಿದು ಭಗವಂತ ಹಿಂಗ್ ಹೇಳ್ತಾ ಇದಾರೆ, ಅವರು ಪಕ್ಷಪಾತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಭಗವಂತ ಹೇಗೆ ಪಕ್ಷಪಾತ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲರ ತಂದೆ ಅವರು ಅಂತ ಹೇಳಿದಾಗ ಆ ಮಂತ್ರಿ ಏನ್ ಮಾಡ್ತಾನೆ, ಸಮಯಕ್ಕೆ ಕಾಯ್ತಾ ಇರ್ತಾನೆ. ಒಂದು ಸತಿ ಅವರಿಬ್ರು ವಿಹಾರ ನಡ್ಕೊಂಡು ವಿಹಾರಕ್ಕೆ ಹೋಗ್ತಾ ಇದ್ದಾಗ ಒಂದು ಏನು ಕೊಳದಲ್ಲಿ ಒಬ್ಬ ಕಾವಲುಗಾರ ಬಿದ್ದು ಬಿಡ್ತಾನೆ. ಅವಾಗ ರಾಜ ಏನ್ ಮಾಡ್ತಾನೆ, ಅವನು ಕೈ ತಟ್ಟಿ ಅಲ್ಲೇ ನಿಂತಿರೋ ಇನ್ನೊಬ್ಬ ಕಾವಲುಗಾರನ ಕರೆದ್ಬಿಟ್ಟು ಅವನನ್ನ ರಕ್ಷಣೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಕಾವಲುಗಾರ ಬಂದು ಆ ನೀರಿನಲ್ಲಿ ಬಿದ್ದಿರೋರನ್ನ ರಕ್ಷಣೆ ಮಾಡ್ತಾನೆ. ಅದಾದ್ಮೇಲೆ ಇನ್ನ ಒಂದೆರಡು ದಿನಗಳಾದ್ಮೇಲೆ ಇಲ್ಲಿ ಏನಾಗತ್ತೆ, ಆ ರಾಜನ ಮಗನೇ ಅವನು ನೀರಲ್ಲಿ ಬಿದ್ದ್ಬಿಡ್ತಾನೆ. ಅವಾಗ ರಾಜ ಏನ್ ಮಾಡ್ತಾನೆ, ಹಿಂದೆ ಮುಂದೆ ನೋಡೋದಿಲ್ಲ, ಅವನೇ ನೀರಿಗೆ ಧುಮುಕಿ ಆ ಮಗುವನ್ನ ಅವನು ರಕ್ಷಣೆ ಮಾಡ್ತಾನೆ. ಆಗ ಮಂತ್ರಿ ಹೇಳ್ತಾರಂತೆ, ನೋಡಿ ಇವಾಗ ನೀವ್ ಏನ್ ಮಾಡಿದ್ರಿ, 2 ದಿನಗಳ ಕೆಳಗಡೆ ಏನಾಯ್ತು, ಯಾರು ಅಂದ್ರೆ ರಾಜಭಟರ ಬಿದ್ದಾಗ ನೀವು ಬೇರೆ ಇನ್ನೊಬ್ಬ ರಾಜಭಟನನ್ನ ನೀವು ರಕ್ಷಣೆಗೆ ಕರೆದ್ರಿ. ಆದ್ರೆ ನಿಮ್ಮ ಮಗನೇ, ಸ್ವಂತ ಮಗನೇ ಬಿದ್ದಾಗ ನೀವೇ ಸ್ವತಃ ಅವನನ್ನ ನೀರಿಗೆ ಧುಮುಕಿ ಕಾಪಾಡಿದ್ರಿ ಅಲ್ವಾ. ಅದೇ ಭಗವಂತ ಹೇಳ್ತಿರೋದು ಅದನ್ನೇನೆ, ನನ್ನ ಶುದ್ಧ ಭಕ್ತರನ್ನ ರಕ್ಷಣೆ ನಾನೇ ಮಾಡ್ತೀನಿ ಖುದ್ದಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈ ಪಕ್ಷಪಾತ ಅಂತಂದ್ರೆ ಈ ತರ, ಅಂದ್ರೆ ಯಾರು ಶುದ್ಧ ಭಕ್ತರಿರ್ತಾರೋ ಅವ್ರಿಗೆ ಸ್ವತಃ ಅವರೇ ರಕ್ಷಣೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಸೊ ಇಲ್ಲಿ ಅಪಿಚೇತ್ಸು ದುರಾಚಾರೋ ಭಜಂತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನ ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು. ಏಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾದ ವಿಷಯವನ್ನ ಹೇಳ್ತಾ ಇದಾರೆ. ಯಾರಾದ್ರೂ ಭಕ್ತಿ ಮಾರ್ಗಕ್ಕೆ ಬಂದಾಗ, ಇವಾಗ ನೋಡಿ, ನಾನು ಇವಾಗ ಭಕ್ತಿ ಮಾರ್ಗಕ್ಕೆ ಬಂದಿದ್ದೀನಿ, ನನಗೆ ಇವಾಗ ಕೋಪ ಇದೆ. ಇವಾಗ ನಮ್ಗೇನಂತಾರೆ ಎಲ್ಲರೂ, ಇದೇನಿದು, ಇವ್ಳು ನೋಡಿದ್ರೆ ಹರೇ ಕೃಷ್ಣ ಮಾಮ ಅಂತ ಹೇಳ್ಕೊತಾಳೆ, ಅದ್ರ ನೋಡಿದ್ರೆ ಅಷ್ಟು ಕೋಪ ಪಡ್ತಾಳೆ ಅಂತಂದ್ರೆ, ಹೌದು, ಅದು ಒಂದು ಕ್ಷಣದಲ್ಲಿ ಹೋಗೋದಿಲ್ಲ ಅಲ್ವಾ. ಅದಕ್ಕೆ ಸಮಯ ಬೇಕಾಗತ್ತೆ. ಎಷ್ಟೊಂದು ಜನ್ಮಾಂತರದಿಂದ ಇರೋಂತಹ ಆ ಎಲ್ಲಾ ದುರ್ಗುಣಗಳು ಹೋಗ್ಬೇಕಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಹೌದು, ನನ್ನ ಭಕ್ತರಿಗೆ ಏನಾದ್ರೂ ಅವ್ರು ತಪ್ಪನ್ನ ಮಾಡಿದ್ರೆ, ಅವರು ಹೀನ ಕಾರ್ಯ ಮಾಡಿದ್ರು ಸಹ ಅವ್ರು ಇವಾಗ ಭಕ್ತಿ ಸೇವೆಯಲ್ಲಿ ತೊಡಗಿರೋದ್ರಿಂದ ಅವ್ರನ್ನ ಸಾಧು ಅಂತಾನೆ ಪರಿಗಣಿಸ್ಬೇಕು. ಯಾಕೆ ಅಂತಂದ್ರೆ ಅವರು ಸರಿಯಾದ ಮಾರ್ಗದಲ್ಲಿದ್ದಾರೆ, ಅವರು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಅದ್ರ ಮುಂದುವರೆದ ಭಾಗ ಏನು ಅಂತಂದ್ರೆ, ಕ್ಷಿಪ್ರಂಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನ ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗೋದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತಿ ಮಾರ್ಗಕ್ಕೆ ಅವ್ರು ಇವಾಗ ಬಂದ್ರೆ, ಅವ್ರು ಇವತ್ತಲ್ಲ ನಾಳೆ ಅವನು ಧರ್ಮಾತ್ಮನಾಗೇ ಆಗ್ತಾನೆ, ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಅವರು ಶಾಶ್ವತ ಶಾಂತಿಯನ್ನ ಪಡಿತಾರೆ
ನನ್ನ ಭಕ್ತ ಎಂದೂ ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀನು ಧೈರ್ಯವಾಗಿ ಘೋಷಿಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಅವರೇ ಹೇಳ್ತಾ ಇಲ್ಲ, ಅವರು ಅರ್ಜುನನ ಮುಖಾಂತರ ಹೇಳಿಸ್ತಾ ಇದಾರೆ. ಯಾಕೆಂತಂದ್ರೆ ಅವರು ತನ್ನ ಶುದ್ಧ ಭಕ್ತರಿಗೋಸ್ಕರ ಕೃಷ್ಣ ತಾನು ಕೊಟ್ಟಿರೋ ಮಾತನ್ನ ಅವರು ಅವರು ನಿಂತ್ಕೋತಾರೆ, ಅವರು ತನ್ನ ಮಾತಿನ ಮೇಲೆ ನಿಂತ್ಕೋತಾರೆ ಅಂತ ಇಲ್ಲ. ಅವರು ಅದನ್ನ ಬೇಕಾದ್ರೆ ಅವರು ಮುರಿಬಹುದು ಅವರ ಮಾತನ್ನ. ಯಾಕಂದ್ರೆ ನೋಡಿ, ಅವರು ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಯಾವುದೇ ಒಂದು ಆಯುಧವನ್ನ ಅವರು ಹಿಡಿಯೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಭೀಷ್ಮ ಯಾವಾಗ ಅರ್ಜುನನನ್ನ ಅವರು ಸಾಯಿಸ್ಲಿಕ್ಕೆ ಹೋಗ್ತಾರೋ ಆಗ ಕೃಷ್ಣ ಏನ್ ಮಾಡ್ತಾರೆ, ತನ್ನ ಮಾತನ್ನ ಅವರು ಮುರಿತಾರೆ ಅಲ್ವಾ. ಯಾಕಂದ್ರೆ ಅವ್ರು ತನ್ನ ಭಕ್ತನನ್ನ ರಕ್ಷಣೆ ಮಾಡ್ಕೊಳ್ಳೋದೇ ಅವ್ರದ್ದು ಮೂಲ ಗುರಿ ಇರುತ್ತೆ. ಅವ್ರದ್ದು ಒಂದೇ ಗುರಿ ಏನು ಅಂದ್ರೆ ತನ್ನ ಭಕ್ತನನ್ನ ಕಾಪಾಡ್ಲಿಕ್ಕೆ. ಅವರು ಕೊನೆಗೆ ಅವರು ಚಕ್ರದ ಗಾಲಿನೇ ತಗೊಂಡು ಹೋಗ್ತಾರೆ ಅಲ್ವಾ, ಭೀಷ್ಮನ ಮೇಲೆ ಅವರು ದಾಳಿ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ವಾ. ಅಂದ್ರೆ ಏನ್ ಅರ್ಥ, ಭಗವಂತ ಬೇಕಾದ್ರೆ ತನ್ನ ಭಕ್ತನನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ತನ್ನ ಮಾತನ್ನ ಅವರು ಮುರಿಬಹುದು. ಆದ್ರೆ ಇವಾಗ ಅರ್ಜುನ ಏನಾದ್ರೂ ಕೃಷ್ಣ ಅವರು ತನ್ನ ಭಕ್ತ ಯಾವತ್ತೂ ಅವರು ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಜುನ ಏನಾದ್ರು ಹೇಳಿದ್ರೆ ಆ ಮಾತನ್ನ ಅವರು ಹೇಗಾದ್ರೂ ಮಾರಿ ನೆರವೇರಿಸ್ತಾರೆ. ಅದಕ್ಕೋಸ್ಕರನೇ ಅವರು ಅರ್ಜುನನಿಗೆ ಹೇಳ್ತಾ ಇದಾರೆ, ನೀನು ಅದನ್ನ ಘೋಷಿಸು. ಯಾಕಂದ್ರೆ ನೀನು ಘೋಷಿಸಿದ್ರೆ ನಾನು ಅದನ್ನ ಯಾವುದೇ ಕಾರಣಕ್ಕೂ ಅದನ್ನ ನೆರವೇರಿಸ್ತೀನಿ, ಅದನ್ನ ಮುರಿಯೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನನ ಮುಖಾಂತರ ಘೋಷಣೆ ಮಾಡಿಸ್ತಾ ಇದಾರೆ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಎಂದೂ ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮಾಹಿ ಪಾರ್ಥ ವ್ಯಪಾಶ್ಚಿತ್ಯ ಯೇ ಅಪಿ ಸ್ಯುಹು ಪಾಪಯೋನಯಃ ಸ್ತ್ರೀಯೋ ವೈಶ್ಯಸ್ತತಾ ಶೂದ್ರಾಸ್ ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನ ಪಡೆಯಬಲ್ಲರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಇದನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಇದೇನಿದು ಕೃಷ್ಣ ಸ್ತ್ರೀಯರು, ವೈಶ್ಯರು, ಶೂದ್ರರು ಇವ್ರನ್ನ ಕೀಳು ಜನ್ಮದವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಗೆ ಇದನ್ನ ಯಾಕೆ ಹಂಗ್ ಹೇಳ್ತಿದಾರೆ ಅಂತಂದ್ರೆ, ನಾವು ಏನನ್ನಾದ್ರೂ ಇವಾಗ ಭಕ್ತಿ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ನೋಡಿ, ಇವಾಗ ಸ್ತ್ರೀಯರಾಗಿರೋರ್ಗೆ ನಮ್ಮ ದೇಹ ಅಡ್ಡ ಬರುತ್ತೆ ಅಲ್ವಾ. ಇವಾಗ ಪುರುಷರು ಇವಾಗ 12 ಗಂಟೆಗೆ ಬಂದ್ರು ಮನೆಗೆ ಮಧ್ಯರಾತ್ರಿ ಬಂದ್ರು ಯಾರಿಗೂ ಭಯ ಆಗೋದಿಲ್ಲ, ಅಪ್ಪ ಅಮ್ಮನಿಗೇನು ಭಯ ಆಗೋದಿಲ್ಲ. ಆದ್ರೆ ಹೆಣ್ಣು ಮಗು ಏನಾದ್ರು 8 ಗಂಟೆ ಮೇಲೆ ಕತ್ಲಾದ್ಮೇಲೆ ಬರ್ಲಿಲ್ಲ ಅಂತಂದ್ರೆ ಭಯ ಆಗುತ್ತೆ. ಯಾಕಂದ್ರೆ ನಮ್ಮದ ದೇಹದ ಸ್ಥಿತಿ ಆ ತರ ಇದೆ. ಮತ್ತೆ ವೈಶ್ಯರು ಶೂದ್ರರಿಗೆ ಜ್ಞಾನ ಕಡಿಮೆ ಇದೆ. ಆದ್ರೂ ಸಹ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ರೆ, ಭಕ್ತಿ ಮಾರ್ಗಕ್ಕೆ ಬಂದ್ರೆ ಇವ್ರೆಲ್ಲರೂ ಸಹ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಅವರು ಪರಮಗತಿಯನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ನಾವ್ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಇವಾಗ ನೋಡಿ, ನಾವು ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಅನ್ನ ಓದ್ಬೇಕು ಅಂತಂದ್ರೆ ಅವ್ರು ಎಂಟ್ರೆನ್ಸ್ ಅಲ್ಲಿ ಪಾಸ್ ಆಗ್ಲೇಬೇಕು ಅಲ್ವಾ. ಇಂತಿಷ್ಟು ಮಾರ್ಕ್ಸ್ ಅಂತ ಅವ್ರು ಗಳಿಸ್ಲೇಬೇಕು. ಅವಾಗಷ್ಟೇನೆ ಅವರು ಮೆಡಿಕಲ್ಗೆ ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ನೋಡಿ, ಇಲ್ಲಿ ಭಕ್ತಿ ಮಾರ್ಗಕ್ಕೆ ಇಂತ ಕೀಳು ಜನ್ಮದವರು ಬರಬಹುದು. ಕೀಳು ಜನ್ಮದವ್ರು ಬಂದ್ರು ಸಹ ಅವರು ಸಹ ಪರಮಗತಿಯನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಇಲ್ಲಿ ನಾವು ಆತರ ಅರ್ಥ ಮಾಡ್ಕೋಬೇಕು. ಈ ಶ್ಲೋಕವನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಭಗವಂತನೇ ಇವ್ರನ್ನ ಕೀಳು ಜನ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಕೊನೆಯ ಶ್ಲೋಕ ಇಲ್ಲಿ ಹೇಳ್ತಾ ಇದ್ರೆ ಹೇಗೆ ಭಕ್ತಿಯನ್ನ ಮಾಡುದು ಅಂತ ಹೇಳ್ಬಿಟ್ಟು, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸಿ ಯುಕ್ತೈವಂ ಆತ್ಮ ನಮ್ಮತ್ ಪರಾಯಣಃ. ಈ ಶ್ಲೋಕವನ್ನ ಕೃಷ್ಣ 2 ಬಾರಿ ಹೇಳ್ತಾರೆ. ಅಂದ್ರೆ ಇದು ಎಷ್ಟು ಮುಖ್ಯವಾದ ಶ್ಲೋಕ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದನ್ನ ಮತ್ತೆ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ರೆ ಕೃಷ್ಣ, ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನ ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ರೆ. ನೋಡಿ, ನಾವ್ ಈ 4 ಮಾಡಿದ್ರೆ ನಾವು ಕೃಷ್ಣನಲ್ಲಿಗೆ ಬರಬಹುದು ಅಂತ ಹೇಳ್ತಾ ಇದ್ರೆ. ಏನದು 4 ಅಂತಂದ್ರೆ, ನಾವು ಸದಾ ನಾವು ನಮ್ಮ ಮನಸ್ಸನ್ನ ಭಗವಂತನ ಬಗ್ಗೆನೆ ನಾವು ಚಿಂತೆ ಮಾಡೋದಕ್ಕೆ ನಾವು ಉಪಯೋಗಿಸ್ಬೇಕು. ಕೃಷ್ಣನಿಗೆ ನಾವು ಭಕ್ತಿಯನ್ನ ಮಾಡ್ಬೇಕು. ನಮ್ಗೆ ನವವಿಧ ಭಕ್ತಿಯನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಕೃಷ್ಣನಿಗೆ ನಾವು ನಮಸ್ಕಾರವನ್ನ ಮಾಡ್ಬೇಕು. ಮತ್ತೆ ಕೃಷ್ಣನಿಗೆ ನಾವು ಪೂಜೆಯನ್ನ ಮಾಡ್ಬೇಕು. ಈ 4 ಮಾಡಿದ್ರೆ ನಾವು ಕೃಷ್ಣನ ಬಳಿಗೆ ನಾವು ಹೋಗ್ಬೋದು. ಇದನ್ನ ನಾವು ಇನ್ನ ವಿವರವಾಗಿ ನಾವು ಅರ್ಥ ಮಾಡ್ಕೋಬಹುದು. 2ನೇ ಲೆವೆಲ್ ಅಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಇಲ್ಲಿಗೆ ನಾವು ಇವತ್ತಿನ ಅಧ್ಯಾಯವನ್ನ ನಾವು ತಿಳ್ಕೊಂಡ್ವಿ. ಇದರಲ್ಲಿ 34 ಶ್ಲೋಕಗಳಿತ್ತು. ಕೃಷ್ಣ ತಾನು ಬಹಿರಂಗ ಪಡಿಸಲಿರುವ ಜ್ಞಾನವನ್ನ ವೈಭವೀಕರಿಸುತ್ತಾರೆ. ಐಶ್ವರ್ಯ ಜ್ಞಾನ, ಈ ಜಗತ್ತಿನೊಂದಿಗೆ ಕೃಷ್ಣನ ಸಂಬಂಧವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ವಿವಿಧ ರೀತಿಯ ಆರಾಧನೆಗಳು, ನಾವ್ ಯಾರನ್ನ ಆರಾಧನೆ ಮಾಡ್ತೀವೋ ಅವರನ್ನ ನಾವು ಸೇರ್ತೀವಿ. ನಾವು ಯಾವುದೇ ಆರಾಧನೆ ಮಾಡಿದ್ರು ಅದು ಕೃಷ್ಣನನ್ನೇ ಅದು ಸೇರುತ್ತೆ. ಆದ್ರೆ ಅದು ಅವಿದ್ಯೆ ಪೂರ್ವಕವಾಗಿ ಅದು ಸೇರುತ್ತೆ. ಕೃಷ್ಣನ ಭಕ್ತಿಯ ಮಹಿಮೆಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಕೃಷ್ಣನ ಶುದ್ಧ ಭಕ್ತರಾದ್ರೆ ಸ್ವತಃ ಕೃಷ್ಣ ಅವರ ಯೋಗಕ್ಷೇಮವನ್ನ ಅವರೇ ನೋಡ್ಕೋತಾರೆ. ಮತ್ತೆ ಕೃಷ್ಣ ಅವರು ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ. ಆದ್ರೆ ತನ್ನ ಶುದ್ಧ ಭಕ್ತರನ್ನ ಅವರು ಹೆಚ್ಚಾಗಿ ಅವರು ಪ್ರೀತಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ ಅಂತ ಹೇಳ್ಬಿಟ್ಟು ನಾನು ವಿನಂತಿಯನ್ನ ಮಾಡ್ಕೋತಾ ಇದೀನಿ. ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಅನ್ನ ಹಾಕಿ. ಹರೇ ಕೃಷ್ಣ.
ಚೈತನ್ಯ ಮಾತಾಜಿ ತುಂಬಾ ಹರೇ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಅಟೆಂಡೆನ್ಸ್ ಹಾಕಿಲ್ಲ ಅಂತಂದ್ರೆ ಅಟೆಂಡೆನ್ಸ್ ಹಾಕ್ಬಿಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಹರೇ ಅಥವಾ ಕೃಷ್ಣ. ನಿಮ್ಗೆ ಏನಾದ್ರು ಅನಿಸಿಕೆ ಅಭಿಪ್ರಾಯ ಇದ್ರೂ ಸಹ ನೀವು ಹಂಚ್ಕೋಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪುಟ್ಟಾಣಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಇವತ್ತು. ಹರಿ ಬೋಲ್ ಏನಂದ್ರೆ ಮಾತಾಜಿ. ಶಿಲ ಕಿರಣಗಳ ಪ್ರಭುಪಾದ್ ಕಿ ಜೈ. ಮಾತಾಡ್ತೀರಾ ನೀವು. ಮಾತಾಜಿ ಪ್ರಭುಪಾದ್ ಕಿ ಜೈ ಮಾತಾಜಿ. ತುಳಸಿ ಹೇಳಿ ಮಾತಾಜಿ, ಅದು ಏನೋ ಹೇಳಿದ್ರಲ್ಲ, ಬೇರಲ್ಲಿ ಕೀರ್ತಿಗಳಿರುತ್ತೆ. ಹಾ ಮಾತಾಜಿ, ತುಳಸಿದು ಮಾತಾಜಿ. ತುಳಸಿಯನ್ನ ಯಾಕೆ ಇಲ್ಲಿ ನೀವು ಈ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಳಸಿಯನ್ನ ಎಷ್ಟು ಅವರು ಏನು ಪೂಜಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ಯಾಕೆ ಅಂತಂತ ನಮ್ಗೆ ಅಲ್ಲಿ ನಾರದರು ನಮ್ಗೆ ತಿಳಿಸಿ ಕೊಡ್ತಾರೆ ಆ ತುಳಸಿ ಮಹತ್ವವನ್ನ. ಅದ್ರಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಆ ತುಳಸಿ ಗಿಡದಲ್ಲಿ ಅದರ ಮೂಲ ಅಂತ ಏನಿದೆ, ಬೇರಲ್ಲಿ ಸರ್ವ ತೀರ್ಥಗಳು ಇದೆ ಮಾತಾಜಿ. ಅಂದ್ರೆ ನಾವ್ ಇವಾಗ ಗಂಗೆ, ಜಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಜಲಸ್ಮಿನ್, ಸನ್ನಿಧಂ ಕುರು ಅಂತ ನಾವೇನ್ ಹೇಳ್ತೀವಿ. ಆ ತೀರ್ಥ ಕ್ಷೇತ್ರದಲ್ಲಿ ನಾವು ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ನಾಶ ಆಗತ್ತೆ ಅಂತ ನಾವ್ ಏನ್ ಹೇಳ್ತೀವಿ. ಮತ್ತೆ ಎಷ್ಟೊಂದು ತೀರ್ಥ ಕ್ಷೇತ್ರಗಳಿದೆ, ಪುಣ್ಯಕ್ಷೇತ್ರಗಳು. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಯಾಕೆ ಬರ್ತೀವಿ ನಾವು? ನಮ್ಮ ಪಾಪಗಳೆಲ್ಲ ನಾಶ ಆಗ್ಲಿ ಅಂತ ನಾವು ಹೋಗ್ತೀವಲ್ವಾ. ಅವೆಲ್ಲವೂ ಸಹ ಆ ತುಳಸಿಯ ಬುಡದಲ್ಲಿ ಇದೆ ಮಾತಾಜಿ. ಸರ್ವ ತೀರ್ಥಗಳು ಬಂದು ಅಲ್ಲಿ ನೆಲೆಸಿದವೆ. ಯಾಕಂದ್ರೆ ತುಳಸಿ ಭಗವಂತನಿಗೆ ಅಷ್ಟು ಪ್ರೀತಿ ಪಾತ್ರಳಾದವಳು. ತುಳಸಿಯನ್ನ ನಾವು ಭಗವಂತನ ಪಾದಕ್ಕೆ ಅರ್ಪಿಸ್ತೀವಿ. ಅದಕ್ಕೋಸ್ಕರ ಸರ್ವ ತೀರ್ಥಗಳು ಬಂದು ಅಲ್ಲಿ ನೆಲೆಸಿದವೆ. ಯಾಕಂದ್ರೆ ಅವಾಗಾದ್ರೂ ಭಗವಂತನ ಪಾದ ಸೇವೆನ ನಾನು ಮಾಡಣಂತೆ, ಯಾಕಂದ್ರೆ ತುಳಸಿಯ ಮೂಲಕ ಅಂತ ಹೇಳ್ಬಿಟ್ಟು. ಮತ್ತೆ ಅದೇ ತರನೇ ಆ ಮಧ್ಯಭಾಗದಲ್ಲಿ ಆ ತುಳಸಿಯ ಮಧ್ಯಭಾಗ ಏನಿದೆ, ಅಲ್ಲಿ ಅಂದ್ರೆ 3 ಕೋಟಿ ದೇವತೆಗಳು ಬಂದು ನೆಲೆಸಿದ್ದಾರೆ. ಮತ್ತೆ ಆ ಅಗ್ರ ಭಾಗದಲ್ಲಿ ಏನಿದೆ ಅಂತಂದ್ರೆ ಸರ್ವ ಗ್ರಂಥಗಳು, ನಾವೇನೆಲ್ಲ ಶಾಸ್ತ್ರಗಳೇ ಇದೆ ಅಂತ ನಾವ್ ಹೇಳ್ತೀವಿ, ಪುರಾಣಗಳಿದೆ ಅಂತ ಹೇಳ್ತೀವಿ, ಭಗವದ್ಗೀತಾ, ಭಾಗವತಂ, ವೇದಗಳು ಎಲ್ಲವೂ ಸಹ ಉಪನಿಷತ್ತುಗಳು ಅವೆಲ್ಲನೂ ಸಹ ಆ ಅಗ್ರ ಭಾಗದಲ್ಲಿದೆ ಮಾತಾಜಿ. ಅದಕ್ಕೇನೆ ಆ ತುಳಸಿಯನ್ನ ಪ್ರತಿ ದಿನಾನೂ ಸಹ ನಾವು ಪೂಜೆ ಮಾಡ್ತೀವಿ. ಸಾಯಂಕಾಲನೂ ಸಹ ಈ ಕೃಷ್ಣನ ದೇವಸ್ಥಾನದಲ್ಲಿ ಆ ತುಳಸಿ ಸ್ತುತಿಯನ್ನ ನಾನು ಒಂದ್ ದಿವಸ ಹೇಳಿದ್ದೆ ಆಕ್ಚುಲಿ. ನಮೋ ನಮಃ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ ಅಂತ ಹೇಳ್ಬಿಟ್ಟು ನಾವು ತುಳಸಿನ ಪ್ರಾರ್ಥನೆ ಮಾಡ್ತಾ ಇದೀವಿ. ನಮ್ಗೆ ಭಕ್ತಿ ಸೇವೆಯನ್ನ ಕೊಡು, ನಾವು ಆ ರಾಧಾಕೃಷ್ಣರ ಆ ಲೀಲೆ ಏನಿದೆ ಅದರಲ್ಲಿ ನಾವು ಸೇವೆಯನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶವನ್ನ ಕೊಡು ಅಂತ ಹೇಳ್ಬಿಟ್ಟು ನಾವು ಆ ತುಳಸಿ ಮಾತಿನ ನಾವು ಕೇಳ್ಕೊತಾ ಇದೀವಿ ಮಾತಾಜಿ. ಆ ಅರ್ಥವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ತುಳಸಿ ಸ್ತುತಿಯಲ್ಲಿ ತುಳಸಿ ಮಾತೆ ಅಷ್ಟು ಭಗವಂತನಿಗೆ ಪ್ರಿಯಳಾದವಳು ಮಾತಾಜಿ. ಭಗವಂತ ಏನನ್ನೂ ಸ್ವೀಕರಿಸೋದಿಲ್ಲ. ನಾವು ತುಳಸಿ ಎಲೆ ಇಡ್ಲಿಲ್ಲ ಅಂದ್ರೆ ಭಗವಂತ ಏನನ್ನೂ ಸ್ವೀಕರಿಸೋದಿಲ್ಲ. ಅದಕ್ಕೆ ನಾವು ಏನು ಯಾವ ತರ ನಾವು ಭಗವಂತನಿಗೆ ನೈವೇದ್ಯವನ್ನ ಇಡ್ಬೇಕು ಅಂತಂದ್ರೆ, ನಾವು ಊಟ ಮಾಡಿರ್ಬಾರ್ದು ತಟ್ಟೆ, ಅದು ಭಗವಂತನಿಗೆ ಅಂತಾನೆ ಸೆಪರೇಟ್ ಆಗಿ ಇಟ್ಟಿರ್ಬೇಕು. ಅಂತಹ ತಟ್ಟೆಲಿ ನಾವು ಆ ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ದಲೇ ಇರುವಂತಹ ಸಾತ್ವಿಕ ಆಹಾರ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ನಾವ್ ಇವಾಗ ಒಂದು ಮಗು ಅಂದ್ರೆ ಒಂದು 16 ವರ್ಷದ ಮಗು ಎಷ್ಟು ತಿನ್ನುತ್ತೋ ಅಷ್ಟು ಆಹಾರವನ್ನ ಆ ತಟ್ಟೆಯಲ್ಲಿ ಇಟ್ಬಿಟ್ಟು ನಾವು ಅದ್ರ ಮೇಲೆ ಒಂದು ತುಳಸಿ ಎಲೆಯನ್ನ ಇಟ್ಟು ಒಂದು ನೀರನ್ನ ಇಟ್ಟು ಅದ್ರಲ್ಲೂ ಸಹ ಒಂದು ತುಳಸಿ ಎಲೆಯನ್ನ ಇಟ್ಬಿಟ್ಟು ನಾವು ಭಗವಂತನ ಮುಂದೆ ಒಂದು 10-15 ನಿಮಿಷ ಇಡ್ಬೇಕು. ಇವಾಗ ನಾವು ಊಟ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಸಮಯ ಬೇಕಾಗುತ್ತೆ? ಒಂದು 10 ನಿಮಿಷ ಬೇಕಲ್ವಾ? ಅಷ್ಟು ಸಮಯ ನಾವು ಅದನ್ನ ಇಟ್ಬಿಟ್ಟು ಆಮೇಲೆ ನಾವು ಮಾಡಿರ್ತೀವಲ್ಲ ಅಡಿಗೆ ಮಾಡಿರೋ ಪಾತ್ರೆಗಳಿಗೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೇಕು. ಟ್ರಾನ್ಸ್ಫರ್ ಮಾಡಿದ್ರೆ ಆ ಇಡೀ ಆಹಾರ ಪೂರ್ತಿ ಈಗ ಪ್ರಸಾದವಾಗಿ ಮಾರ್ಪಡುತ್ತೆ. ಅದನ್ನ ನಾವೆಲ್ಲರೂ ತಿನ್ಬೇಕಾಗತ್ತೆ. ಅವಾಗ ನಾವು ಆ ಪಾಪಕ್ಕೆ ಒಳಗಾಗೋದಿಲ್ಲ, ನಾವು ಪಾಪವನ್ನ ಊಟ ಮಾಡ್ದಂಗೆ ಆಗೋದಿಲ್ಲ ಅಂತ ನಮ್ಗೆ ಹೇಳ್ತಾರೆ ಮಾತಾಜಿ. ಅದು ಸರಿಯಾದ ಕ್ರಮ, ನಾವು ಹೇಗೆ ನೈವೇದ್ಯವನ್ನ ಮಾಡೋದು ಅಂತ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೀವ್ ಏನ್ ಅಡಿಗೆ ಮಾಡ್ತಿರೋ ನೀವು ಅದನ್ನ ನೀವು ಸ್ನಾನ ಮಾಡ್ಕೊಂಡು ಮಾಡಿದ್ರೆ ಅದನ್ನ ಭಗವಂತನಿಗೆ ಅರ್ಪಿಸ್ಬೋದು ಮಾತಾಜಿ. ನಾವ್ ಇಷ್ಟ ದಿವಸ ನಾವ್ ಏನ್ ಅನ್ಕೊಂತಾ ಇದ್ವಿ, ಅಡಿಗೆ ಮನೆಗೆ ಹೋದಾಗ ನಾವು ತುಂಬಾ ಸೆಕೆ ಬರುತ್ತೆ, ನಾವು ಫ್ರೆಶ್ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಿದ್ವಿ, ಅಡಿಗೆ ಮನೆಗೆ ಹೋಗ್ಬಿಟ್ಟು ಅಡಿಗೆ ಕೆಲಸ ಮಾಡ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಅಲ್ವಾ. ಈಗ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ, ಇಲ್ಲ ಭಗವಂತ ಮುಖ್ಯ, ನಾವು ದೇಹ ಅಲ್ಲ, ನಾವು ಆತ್ಮ, ನಾವು ನಮ್ಮ ಫ್ರೆಶ್ನೆಸ್ ನನ್ನ ನೋಡ್ಕೊಳೋದಲ್ಲ, ನಾವು ಶುದ್ಧರಾಗಿ ನಾವು ಭಗವಂತನಿಗೆ ಆಹಾರವನ್ನ ತಯಾರು ಮಾಡಿ ಭಗವಂತನಿಗೆ ಅರ್ಪಿಸಿ ನಾವು ತಿನ್ಬೇಕು ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ನಾಳೆ ಮತ್ತೆ 10ನೇ ಅಧ್ಯಾಯದೊಂದಿಗೆ ನಾವು ಭೇಟಿ ಆಗೋಣಂತೆ. ಪ್ರತಿ ಕ್ಷಣ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನ ಮರೆತು ಇರಬೇಡಿ. ಧನ್ಯವಾದಗಳು. ಶುಭರಾತ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಹರೇ ಕೃಷ್ಣ. ಮಾತಾಜಿ. ಚೈತನ್ಯ ಮಾತಾಜಿ.